ಯಾಕೆ ಇಷ್ಟು ದ್ವಂದ್ವಗಳಾಗ್ತಿದೆ, ಅಥವಾ ಯಾಕೆ ಸರ್ಕಾರ ಈ ರೀತಿ ಬಂದು ನಮಗೆ ಇನ್ನಷ್ಟು ನೋವು ಮಾಡ್ತಾ ಇದೆ? ಉದ್ದೇಶಪೂರ್ವಕ ಬಹಳ ಜನ ನಂಗೆ ಮೆಸೇಜ್ ಮಾಡಿ ಹೇಳ್ತಾರೆ, ಮೇಡಮ್ ಇದರಿಂದ ನನಗೆ ಒಳ್ಳೇದಾಯ್ತು, ನನಗೆ ಇದರಿಂದ ಕೆಲಸ ಸಿಕ್ಕಿದೆ, ನನಗೆ ಮೆಂಟಲಿ ನಾನು ಪೀಸ್ಫುಲ್ ಅನ್ನಿಸ್ತಾ ಇದೆ. ಕೆಲವ್ರು ಹೇಳ್ತಾರೆ ಬಂದ್ಬಿಟ್ಲು ಡೋಂಗಿ ಮಾತಾಡೋಕ್ಕೆ, ಬಂದ್ಬಿಟ್ಲು ಎಂಥದ್ದು ಏನೋ ಒಂದು ಪದ ಉಪಯೋಗಿಸ್ತಾರಪ್ಪ, ಪುಂಗೋಕ್ಕೆ. ಸಡನ್ ಆಗಿ ಈ ಥರದ ಇದರಲ್ಲಿ ಕಂಡಾಗ, ಅಂದ್ರೆ ನಾನು ಜನರ ದೃಷ್ಟಿಯಿಂದ ಹೇಳಿದಾಗ ಜನರ ರಿಯಾಕ್ಷನ್ ಯಾವ ಥರ ಇತ್ತು? ಈಸಿ ಟಾರ್ಗೆಟ್. ಹೆಣ್ಮಕ್ಳು ಅಂದರೆ ಈಸಿ ಟಾರ್ಗೆಟು, ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ದುರ್ಬಲತೆ ಇರುವಂಥವ್ರು. ಹೀಗಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡ್ತಾರೆ. ಏನೇ ಅಡುಗೆ ಮಾಡಿದ್ಯಾ, ಥೂ ದರಿದ್ರ, ಇವತ್ತು ಉಪ್ಪಿಟ್ಟ. ಮನೇಲಿ ಅಡುಗೆ ಮಾಡಿ ಹಾಕೋಕೆ ಒಬ್ರು ಇದ್ದಾರೆ ಕಣ್ರಿ, ನಿಮಗೆ ಖುಷಿ ಬಿಡಿ. ಎಷ್ಟೋ ಮನೆಗಳಲ್ಲಿ ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಗೊತ್ತಿಲ್ಲದೆ ಸತ್ತೋಗಿರೋ ಹೆಣ್ಗಳಾಗಿ ಬಿದ್ದಿರೋರು ಎಷ್ಟೋ ಜನ. ಇವರು ಮಾತಾಡಿದ್ರೆ ಕಾವ್ಯ ಥರ ಇರುತ್ತೆ. ಹಾಗೆಯೇ ಇವ್ರ ಮಾತುಗಳಲ್ಲಿ ಶಾಸ್ತ್ರವು ತುಂಬ ತುಂಬಿಕೊಂಡಿದೆ. ಜೊತೆಗೆ ಅವರ ಹೆಸರು ಕೂಡ ಅದೇನೆ, ಕಾವ್ಯ ಶಾಸ್ತ್ರಿ ಅವರು ಇವತ್ತಿನ ನಮ್ಮ ಸಂಚಿಕೆಯಲ್ಲಿದ್ದಾರೆ. ನಮ್ಮ ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ನಮ್ಮ ಪ್ರೀತಿಯ ಕಾವ್ಯ ಶಾಸ್ತ್ರಿ ಅವ್ರ ಜೊತೆ ನಡೀತಾ ಇದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಿದೆ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಕಾವ್ಯಾತ್ಮಕವಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ರಿ, ಧನ್ಯವಾದ. ತುಂಬ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ನಿಮ್ಮ ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ. ತುಂಬ ಅದ್ಭುತವಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿ, ಮುಖ್ಯವಾಗಿ ಸಂಸ್ಕೃತಿ, ಅದರ ಬಗ್ಗೆ ಅಷ್ಟು ಸ್ಪಷ್ಟವಾದ ಜ್ಞಾನ ಧ್ಯಾನ ಇಟ್ಟು ಮಾತಾಡ್ತೀರಿ. ಮೊದಲಿಗೆ ಅದಕ್ಕೆ ಧನ್ಯವಾದ ಹೇಳಿಕೊಂಡು ನಾವು ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಆ್ಯಕ್ಚುಲಿ ಅದನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಬೇರುಗಳ ಜೊತೆಗಿರುವಂಥ ಒಡನಾಟವನ್ನು ನಾವು ಎತ್ತರಕ್ಕೆ ಬೆಳೀತಾ ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಆಚರಣೆಗಳು ಹೇಗಾಗೋಗಿದೆ ಅಂದರೆ, ಇವತ್ತು ಇದು ಮಾಡಬೇಕು, ಇವತ್ತು ಶನಿವಾರ ಕೂದಲು ಕಟ್ ಮಾಡಬಾರ್ದು, ಇವತ್ತು ಭಾನುವಾರ ಆ ಕೆಲಸ ಮಾಡಬಾರ್ದು, ಇವತ್ತು ಈ ದೇವಸ್ಥಾನಕ್ಕೆ ಹೋಗಬೇಕು, ಈ ಪೂಜೆ ಈ ಪುನಸ್ಕಾರ ಮಾಡಬೇಕು. ಮಾಡದಿದ್ರೆ ಏನಾಗುತ್ತೆ, ಶಾಪ ಕೊಟ್ಬಿಡ್ತಾರೆ. ಮಾಡಿದ್ರೆ ಏನಾಗುತ್ತೆ, ಒಳ್ಳೇದಾಗತ್ತೆ. ಅದನ್ನು ಬಿಟ್ಟರೆ ಆಳವಾಗಿ ಇಳಿದು ಆ ಆಚರಣೆಗಳ ಹಿಂದೆ ಇದ್ದಂಥ ಒಂದು ವೈಜ್ಞಾನಿಕವಾದಂಥ ವಿಚಾರಗಳಾಗಿರ್ಬೋದು, ಅಥವಾ ಭೌಗೋಳಿಕವಾಗಿ ಆ ಒಂದು ಆಚರಣೆಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಆಗ್ತಿದ್ವು ಅನ್ನೋದಾಗಿರ್ಬೋದು, ಅಥವಾ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತಿದೆ ಅದು ಮಾನವನ ಮಾನವೀಯತೆಯ ಮತ್ತು ನಮ್ಮ ಸಂಸ್ಕಾರದ ಒಳಿತಿಗೆ ಯಾಕೆ ಹೇಳ್ತಿದ್ರು ಅನ್ನೋದ್ರ ಬಗ್ಗೆ ಆ ಒಂದು ಬೇರುಗಳನ್ನು ನಾವು ಆ ಕನೆಕ್ಷನ್ನ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ತಿಳಿಸಿ ಹೇಳೋದರ ಅಗತ್ಯ ಬಹಳ ಇದೆ ಅಂತ ಅನಿಸುತ್ತೆ ನಮಗೆ. ಯಾವುದೋ ಒಂದು ಆಚರಣೆ ಸುಮ್ಮನೆ ಆಚರಣೆ ಆಗದೆ ಅದರ ಹಿಂದಿನ ಮಹತ್ವವನ್ನು ಅರ್ಥ ಮಾಡ್ಕೊಂಡು ಮಾಡಿದ್ರೆ, ಅದರ ಒಂದು ಉದ್ದೇಶ ನಮಗೆ ಗೊತ್ತಾಗಿ ಮಾಡಿದ್ರೆ ಇನ್ನಷ್ಟು ನಮಗೆ ಫಲ ಕೊಡುತ್ತೆ, ಹಾಗೆ ಇನ್ನಷ್ಟು ಉತ್ಸಾಹನೂ ಹೆಚ್ಚಾಗುತ್ತೆ. ಅದು ಈ ತಲೆಮಾರಿನ ಮೇಲಿರುವಂಥ ಅತಿ ದೊಡ್ಡ ಜವಾಬ್ದಾರಿ ಅಂತ ನನಗನ್ಸುತ್ತೆ. ಹೀಗಾಗಿ ಐ ಸ್ಟಾರ್ಟೆಡ್ ಡೂಯಿಂಗ್ ದ ರೀಲ್ಸ್ ಅಷ್ಟೇ. ಬ್ಯೂಟಿಫುಲ್. ಸೊ ನೀವು ಆಳಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀರಾ. ನಾವು ಅಷ್ಟೇ ಅದನ್ನು ಡೈವ್ ಡೀಪ್ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನಾವು ಆ ವಿಚಾರದ ಆಳಕ್ಕೆ ಹೋಗೋದಕ್ಕೂ ಮುನ್ನ ಬಂದಿದ್ದಕ್ಕೆ ನಾವು ಧನ್ಯವಾದ ಹೇಳೋ ರೀತಿ ಭಗವದ್ಗೀತೆಯ ಒಂದು ಪ್ರತಿಯನ್ನು ನಿಮಗೆ ಕೊಡೋ ಮೂಲಕ ಧನ್ಯವಾದಗಳು ಬಂದಿದ್ದಕ್ಕೆ. ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಅದನ್ನು ಇಟ್ಕೊಳ್ಳಿ ಕೈಯಲ್ಲಿ. ಶುರು ಮಾಡೋದು ಹೇಗೆ ಅಂದರೆ, ಅದರಲ್ಲಿ ರ್ಯಾಂಡಮ್ ಆಗಿರೋ ಒಂದು ಪುಟವನ್ನು ತೆಗೀರಿ. ಅದರಲ್ಲಿರೋ ನಿಮಗೆ ಸಿಕ್ಕಿದ ಶ್ಲೋಕವನ್ನು ನಾವು, ಅಂದರೆ ನೀವು ಓದಿ ಅದರ ಅರ್ಥನ ನಾವು ತಿಳ್ಕೊಳ್ಳೋ ಮೂಲಕ ಅದು ಶ್ರೀಕೃಷ್ಣ ಪರಮಾತ್ಮ ನಮಗೆ ಆ ಕ್ಷಣದಲ್ಲಿ ಕೊಡೋ ಸಂದೇಶ ಅಂತ ನಾವು ತಿಳ್ಕೊಳ್ಳೋದು. ವಾಹ್, ಅದ್ಭುತ. ಇದನ್ನ ಓದಿ ತಿಳಿಸಿ ಹೇಳುವಂಥ ಯೋಗ್ಯತೆಯನ್ನು ದೇವರನ್ನು ಕೊಡಲಿ ಅಂತ ನಾನು ಅಂದ್ಕೊತೀನಿ. ಓಕೆ, ಇದು 5ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಶ್ಲೋಕ. ಯತ್ ಸಾಂಖ್ಯೈ ಪ್ರಾಪ್ಯತೈ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನಯೋಗಿಗಳಿಗೆ ದೊರೆಯುವ ಪರಮಧಾಮವೇ ಕರ್ಮಯೋಗಿಗಳಿಗೂ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಜ್ಞಾನಯೋಗ ಮತ್ತು ಕರ್ಮಯೋಗ ಫಲರೂಪದಲ್ಲಿ ಒಂದೇ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ. ನಿಮ್ಗೆ ಅದನ್ನ ನೋಡಿದ ತಕ್ಷಣ ಏನದು ಎಕ್ಸ್ಪ್ರೆಷನ್ ಅಂದರೆ ಒಂದು ರೀತಿ ನಾವು ಕರ್ಮಯೋಗಿಗಳಾಗೂ ಕೆಲಸ ಮಾಡ್ತಿದ್ದೀವಿ, ಜ್ಞಾನ ಯೋಗದ ಕಡೆಗೆ ಹೋಗೋ ಕಡೆಗೂ ಕೆಲಸ ಮಾಡ್ತಿದ್ದೀವಿ. ಬಹುಶಃ ಇದು ಅದರ ಫಲವೇ ಸರಿ. ಈ ಒಂದು ಪಾಡ್ಕಾಸ್ಟ್
ಎಷ್ಟು ಚೆನ್ನಾಗಿ ಬಂತು ನೋಡಿ ಇದು. ಸೊ ಮಾಡೋ ಕೆಲಸದಲ್ಲಿ ಜ್ಞಾನವನ್ನು ಹುಡುಕೋದು, ಹಾಗೆ ಕೆಲಸದ ಮಧ್ಯೆ ಜ್ಞಾನವನ್ನು ಕೂಡ ಬೆರೆಸೋದು, ಅರ್ಥ ಮಾಡಿಕೊಂಡು ತಮ್ಮ ಕರ್ಮ ಫಲವನ್ನು ಮಾಡೋದು ಅನ್ನೋದಿದೆಯಲ್ಲ, ಬಹುಶಃ ಅದು ಮಾನವ ಧರ್ಮದ ಅತಿ ದೊಡ್ಡ ಒಡೆಯೋಸೆ. ಬೇರೆ ಯಾವುದೇ ಜೀವಿಗಳಿಗೆ ಇಲ್ಲದೆ ಇರುವಂತಹ, ನಮಗೆ ಸಿಕ್ಕಿರುವಂತಹ ಒಂದು ಅತಿ ದೊಡ್ಡ ಪುಣ್ಯ ಅಂತ ಹೇಳಬಹುದು. ಸೊ ನೋಡಿ ಎಲ್ಲಿದ್ದೀವಿ. ಚರ್ವಿತ ಚರ್ವಣ ಅಂತ ಅನಿಸ್ಬೋದು. ಯಾಕಂದ್ರೆ ನೋಡುಗರಿಗೆ ಗೊತ್ತಿದೆ, ನಾವು ಹೆಚ್ಚು ಕಮ್ಮಿ ಪ್ರತಿ ಸಂಚಿಕೆಯಲ್ಲೂ ನಮ್ಗೆ ಇದೇ ಅನುಭವ. ಅವ್ರು ಏನ್ ಮಾತಾಡ್ತಾರೆ ಅಥವಾ ಅವ್ರು ಏನ್ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ನಾನು ರವಿಚಂದ್ರನ್ ಅವರೊಟ್ಟಿಗೆ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಅವ್ರಿಗೆ ಸ್ಕ್ರಿಪ್ಟ್ಗೆ ಅಸಿಸ್ಟ್ ಮಾಡಿಕೊಂಡು, ಅವರು ಡಿರೆಕ್ಷನ್ಗೆ ಅಸಿಸ್ಟ್ ಮಾಡಿಕೊಂಡು, ಅವರು ಒಂದು ಮಾತು ಹೇಳೋರು ಏನಪ್ಪಾ ಅಂತಂದ್ರೆ, ನೀನು ಭಗವದ್ಗೀತೆ ಒಂದು ಕಲ್ತ್ಕೊಂಡ್ಬಿಡು, ಭಗವದ್ಗೀತೆ ಮಹಾಭಾರತದ ಪಾತ್ರಗಳು ಇವೆರಡು ಗೊತ್ತಾಗ್ಬಿಟ್ರೆ ನಿನಗೆ ನಿನ್ನಂಥ ಒಳ್ಳೆ ಬರಹಗಾರ್ತಿ ಇನ್ನೊಬ್ಬ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಜೀವನದ ಸವಾಲುಗಳನ್ನು ನೀನು ಎಷ್ಟು ಸಮರ್ಥವಾಗಿ ಎದುರಿಸಬಲ್ಲೆ ಅನ್ನೋ ಶಕ್ತಿ ನಿನಗೇ ಗೊತ್ತಿಲ್ಲದೆ ನಿನ್ನೊಳಗಿಂದ ಹೊರಗೆ ಬರುತ್ತೆ ಅಂತ ಹೇಳ್ತಿದ್ರು. ಅದು ಎಷ್ಟು ಇವತ್ತಿಗೂ ಕೂಡ ಮತ್ತು ಯಾವತ್ತಿಗೂ ಪ್ರಸ್ತುತ ಅಂತ ನೋಡಿ. ನಮ್ಮ ಎಲ್ಲ ಸವಾಲುಗಳಿಗೂ ಇದರಲ್ಲಿ ಎಲ್ಲ ಒಂದೊಂದೊಂದೊಂದೊಂದೊಂದು ಚಾಪ್ಟರ್ಗಳ ಮೂಲಕ ಅಷ್ಟು ಅದ್ಭುತವಾಗಿ ವಿವರಿಸ್ಬಿಟ್ಟಿದ್ದಾರೆ. ಹಿಂದೂ ಧರ್ಮನೇ ಹಾಗೆ, ಎಲ್ಲದಕ್ಕೂ ಕೂಡ ವಿವರಣೆ ಇದೆ, ಎಲ್ಲದಕ್ಕೂ ಕೂಡ ಉತ್ತರ ಇದೆ, ಎಲ್ಲದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಎಷ್ಟು ಚಂದ ಅಂತ ಅನ್ಸುತ್ತೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ ನೋಡಿ. ಹೀಗಾಯ್ತು. ಕೋಇನ್ಸಿಡೆನ್ಸ್ ಅಂತಂದ್ರೆ ಕೋಇನ್ಸಿಡೆನ್ಸ್ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಅಲ್ಲ, ಆಕ್ಚುಲಿ ಅಲ್ಲ. ಇದನ್ನೇ ತಾನೇ ಅವರು ನೀವು ಮೇಟ್ರಿಕ್ಸ್ ಅಂತ ಹೇಳೋದು, ಕರ್ಮ ಅಂತ ಹೇಳೋದು. ಕರ್ಮ ಅಂದ್ರೆ ಜನಕ್ಕೆ ಏನಂದ್ರೆ ಓಕೆ ಏನೋ ಒಂದು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ. ನೋ, ಕರ್ಮ ಅಂತಂದ್ರೆ ನಾವು ಮಾಡುವಂತಹ ಪ್ರತಿ ಆ್ಯಕ್ಷನ್ಗೆ ಕನೆಕ್ಟೆಡ್ ಆಗಿ ಮುಂದಿನ ಎಲ್ಲ ಆ್ಯಕ್ಷನ್ಗಳು ನಡೀತಾ ಹೋಗ್ತವೆ ಅನ್ನುವಂಥದ್ದು. ಸೊ ಅದನ್ನು ನಮ್ಮಲ್ಲಿ ಕರ್ಮ ಅಂತ ಹೇಳ್ತೀವಿ. ಎಲ್ಲದೂ ಕೂಡ ಇಂಟರ್ ಕನೆಕ್ಟೆಡ್. ಇವತ್ತು ನಾನು ಈ ಗಿಡಕ್ಕೆ ನೀರು ಹಾಕ್ತೀನಿ, ಇನ್ನೊಂದು 4 ದಿನ ಆದಮೇಲೆ ಇದನ್ನು ಅಷ್ಟು ಚಂದದ ಗಿಡವಾಗಿ ಬೆಳೆಯುತ್ತೆ. ಅದು ಆ ಕರ್ಮ ಫಲ. ಸೊ ಅದನ್ನೇ ನಮ್ಮ ಧರ್ಮದಲ್ಲಿ ಹೇಳಿರೋದು. ಅದು ನಮ್ಗೆ ಅದರ ಫಲ ಸಿಗ್ಬೇಕು ಅಂತಲ್ಲ, ಇನ್ನೊಬ್ಬನಿಗೂ ಸಿಗುತ್ತೆ. ಯಾಕಂದ್ರೆ ಅವನು ಏನೋ ಒಂದು ಬೇರೆ ಕರ್ಮ ಮಾಡಿರೋದಕ್ಕೆ ಅವನಿಗೆ ಅದರ ಫಲ ಸಿಗುತ್ತೆ. ಆ ಕಾರಣಕ್ಕೆ ಇವತ್ತಿನ ತಗೊಂಬಂದು ಇಲ್ಲಿಟ್ರಿ, ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ಈ ಕಾರಣದಿಂದ ಈ ಗಿಡ ನನಗೆ ನೋಡಕ್ ಸಿಕ್ತು. ಹೀಗಾಗಿ ಇಟ್ ಇಸ್ ಆಲ್ ಕನೆಕ್ಟೆಡ್ ಅಂತ ಅಷ್ಟೇ. ಆದ್ರೆ ಒಬ್ರು ಆಕ್ಟರ್ ಆಗಿದ್ದವರು ಆಗಿದ್ದೀನಿ ಬಿಟ್ಟಿಲ್ಲ ವಿಷಯ ನನ್ನ ಪೂರ್ತಿ ಪ್ರಶ್ನೆಗೆ ಎಲ್ಲೋ ಒಂದ್ ಕಡೆ ಅವಕಾಶಗಳು ಕಮ್ಮಿ ಆಗ್ತದೆ, ವಯಸ್ಸು ಆಗ್ತದೆ. ಆಗಿದ್ದವರು ಅಂದ್ಬಿಟ್ರೆ ಸ್ವಲ್ಪ ನೋವಾಗುತ್ತೆ ಮನಸ್ಸಿಗೆ. ಅಲ್ಲ, ಬೇಜಾರು ಮಾಡ್ಕೋಬೇಡಿ. ಈಗ ಸದ್ಯಕ್ಕೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ಪೂರ್ತಿ ಪ್ರಶ್ನೆ ಕೇಳಿದ್ರೆ ಬೇಜಾರು ಆಗಲ್ಲ. ಏನು ಅಂತಂದ್ರೆ, ಸಡನ್ ಆಗಿ ಈ ತರದ ಇದ್ರಲ್ಲಿ ಕಂಡಾಗ, ಅಂದ್ರೆ ನಾನು ಜನರ ದೃಷ್ಟಿಯಿಂದ ಹೇಳಿದಾಗ ಜನರ ರಿಯಾಕ್ಷನ್ ಯಾವ ತರ ಇತ್ತು ಅಂತ ನಂಗೆ ಗೊತ್ತಿಲ್ಲ. ಬಹಳ ಜನ ನಾನು ಹೋಗಿದ್ದ ಕಡೆ ಎಲ್ಲ, ನಾನು 22 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀನಿ ಪ್ರದೀಪ್ ಅವರೇ, ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ. ನನ್ನ ಇಡೀ ಮನೆ ನಡೀತಾ ಇರೋದು, ನಡೀತಾ ಇರೋದು, ಮುಂದೆನೂ ನಡೆಯೋದು ನನ್ನ ಆ್ಯಕ್ಟಿಂಗ್ ಅಥವಾ ಆ್ಯಂಕರಿಂಗ್ ಇಂದಾನೆ. ಹೀಗಾಗಿ ನನಗೆ ಆ ವಿಷಯದ ಬಗ್ಗೆ ತುಂಬ ಕೃತಜ್ಞತೆ ಇದೆ. ಆದರೆ ಜನ ಈಗೇನು ಮಾಡ್ತಾರೆ ಅಂದರೆ, ನಿಮ್ಮನ್ನು ಆ ಸಿನಿಮಾದಲ್ಲಿ ನೋಡಿದೆ, ಆ ಸೀರಿಯಲ್ ನೋಡಿದೆ ಅನ್ನೋಕ್ಕಿಂತ, ಮೇಡಮ್ ಆ ರೀಲಲ್ಲಿ ಅದು ಹೇಳಿದ್ರಿ ನೋಡಿ ಮೇಡಮ್, ನಮ್ಮ ಧರ್ಮದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತೀರಾ ಮೇಡಮ್ ನೀವು ಅಂದಾಗ ನನಗೆ ಸಾರ್ಥಕ ಅನಿಸುತ್ತೆ. ಸೊ ನನಗೆಲ್ಲೋ ಒಂದು ರೀತಿ ನನ್ನನ್ನು ದೇವರು ಆ್ಯಕ್ಟರ್ ಮಾಡಿದ್ದೇನೆ, ಆ ಫೇಮ್ನ ಇಟ್ಕೊಂಡು ನೀನು ಈ ಕೆಲಸ ಮಾಡು ಮಗು ಅನ್ನುವಂಥ ಒಂದು ಕೆಲಸಕ್ಕೆ ಅಂತ ನನಗನ್ಸುತ್ತೆ. ನಾನು ತಿಳ್ಕೊತಾ ಇದ್ದೀನಿ, ನನಗೆಲ್ಲ ಗೊತ್ತು ಅಂತಲ್ಲ, ಬಟ್ ತಿಳ್ಕೊಂಡಿದ್ದನ್ನು 4 ಜನಕ್ಕೆ ತಿಳಿಸಿದಾಗ ಅವರು ಅದನ್ನು ರೆಕಗ್ನೈಸ್ ಮಾಡಿ ಹೇಳಿದಾಗ ಸಿಗುವಂಥ ತೃಪ್ತಿ ಇದೆಯಲ್ಲ, ಬಹುಶಃ ಅದು ಒಂದು ರೀತಿ ಸಾಕು, ಎಷ್ಟು ಸಾಕು ಜೀವನ. ಸ್ಫೂರ್ತಿ ಅಥವಾ ಪ್ರೇರಣೆ ಎಲ್ಲಿಂದ ಶುರು ಆಯಿತು ಅಂತಲಾ? ಅದೇ ನನಗೆ ಅಧ್ಯಾತ್ಮದ ಕಡೆಗೆ ಒಲವು ಬಹಳವಾಗಿ ಯಾವಾಗ್ಲಿಂದನೂ ಇತ್ತು. ನಾನು ಬಂದಿದ್ದೆ, ನನ್ನ ತಾತ ಪೌರೋಹಿತ್ಯ ಮಾಡ್ತಿದ್ದವರು, ನನ್ನ ದೊಡ್ಡಪ್ಪ ಈಗಲೂ ಪೌರೋಹಿತ್ಯ ಮಾಡ್ತಾರೆ, ನಮ್ಮ ತಂದೆ ಪೌರೋಹಿತ್ಯ ಮಾಡ್ತಿದ್ದವರು. ನಾನು ಇವತ್ತಿನ ದಿನಕ್ಕೂ ಕೂಡ ಮನೆಯಲ್ಲಿ ನಾನು ರುದ್ರಾಭಿಷೇಕವನ್ನು, ಪೂಜೆ ಪುನಸ್ಕಾರವನ್ನು ಎಲ್ಲವನ್ನೂ ಮಾಡ್ತೀನಿ ನಾನು. ಆದರೆ ಬೆಳೀತಾ ಹೇಗಾಗ್ತಾ ಹೋಯಿತು ಅಂದರೆ, ಜೀವನದ ಆಯ್ಕೆಗಳು ಅನ್ನೋದು ಬಂದಾಗ ಎಲ್ಲೋ ಒಂದು ಕಡೆ ಕನೆಕ್ಷನ್ ಮಿಸ್ ಮಾಡ್ಕೊಂಡು ಬರ್ತೀವಿ. ನಂಗೆ ರಿಪೀಟೆಡ್ ಆಗಿ ಒಂದು 3-4 ವರ್ಷ ಒಂದಷ್ಟು ಥರದ ಜನನ ಅಟ್ರ್ಯಾಕ್ಟ್ ಮಾಡ್ತಾ ಹೋದೆ. ಎಮೋಷ್ನಲಿ ಅನ್ಅವೈಲಬಲ್ಲು, ಅಥವಾ ಎಲ್ಲೋ ಒಂದು ಕಡೆ ನಾವು ಹೆಣ್ಣು ಮಕ್ಕಳು ಎಸ್ಪೆಷಲಿ ಈ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಎಲ್ಲೋ ಒಂದು ಕಡೆ ನಮ್ಮ ಮ್ಯಾಸ್ಕುಲೈನಿಟಿನ ಅಡಾಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಫೆಮಿನಿಟಿ, ಮ್ಯಾಸ್ಕುಲೈನಿಟಿ ಪ್ರತಿಯೊಬ್ಬ ಗಂಡು ಹೆಣ್ಣಲ್ಲೂ ಇರುತ್ತಲ್ವ. ಸೊ ನಾವು ಜಾಸ್ತಿ ಮ್ಯಾಸ್ಕುಲೈನಿಟಿ ಅಂದರೆ ತುಂಬ ರಫ್ ಆಗಿಬಿಡ್ತೀವಿ, ರಿಸೀವಿಂಗ್ನ ಎಂಡ್ ಮಾಡಿಬಿಡ್ತೀವಿ, ತುಂಬ ಕಟ್ಟುನಿಟ್ಟಾಗ್ಬಿಡ್ತೀವಿ, ತುಂಬ ಗೋಲ್ ಓರಿಯೆಂಟೆಡ್ ಆಗಿಬಿಡ್ತೀವಿ. ಸೊ ಅವಾಗ ಎಲ್ಲೋ ಒಂದು ಕಡೆ ನಮ್ಮ ಹೆಣ್ತನದ ಜೊತೆಗಿನ ಒಂದು ಕನೆಕ್ಷನ್ ಕಳ್ಕೊಂಡ್ಬಿಡ್ತೀವಿ. ಆಗ ಆ ಥರದ ಜನಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಸೊ ಒಂದು ಕ್ಷಣ ಆದಮೇಲೆ ನಾನು ನಿಂತ್ಕೊಂಡು ತಿರುಗಿ ನೋಡಿದೆ, ವೈ ಆಮ್ ಐ ಅಟ್ರಾಕ್ಟಿಂಗ್ ಸಚ್ ಪೀಪಲ್ ಇನ್ ಮೈ ಲೈಫ್. ಈ ಥರದವರನ್ನು ಸ್ವಲ್ಪ ಅದನ್ನು ಬಿಡಿಸಿ ಹೇಳ್ಬೋದು, ಹೇಗೆ ಅಂತ ಅರ್ಥ ಆಗಲಿಲ್ಲ ನನಗೆ. ಅಂದರೆ ಈಗ ನಾನು ದುಡಿಯೋಕ್ಕೆ ಶುರು ಮಾಡಿದಾಗ ನನಗೆ 15 ವರ್ಷ.
ಈ ಇಂಡಸ್ಟ್ರಿಗೆ ಶುರು ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಅಂದರೆ ನಾವು ಹೆಚ್ಚು ಯಾರಾದರೂ ಏನಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ಅದನ್ನು ತೊಗೋಬೇಕಾ ಬೇಡವಾ, ತೊಗೊಂಡ್ರೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಈ ಥರದ್ದೆಲ್ಲ ಭಯ ಶುರುವಾಗುತ್ತೆ. ಮತ್ತು ನಾವು ಸ್ವಲ್ಪ ಡೈನಮಿಕ್ ಆಗಿರೋಕ್ಕೆ ಶುರು ಮಾಡಿಬಿಡ್ತೀವಿ, ಫ್ರೀ ಫ್ಲೋಯಿಂಗ್ ಆಗಿರೋದೆಲ್ಲ, ತುಂಬ ಕಂಪೋಸ್ಡ್ ಆಗಿರ್ತೀವಿ. ಬಟ್ ಹೆಣ್ಣು ಫೆಮಿನಿಸಮ್ ಅಂತ ಅಂದ್ರೆ ಅದು ಫ್ರೀ ಫ್ಲೋಯಿಂಗ್, ಕ್ರಿಯೇಟಿವ್, ಈ ಥರದನ್ನ ಆಸ್ಪೆಕ್ಟ್ಸ್ನೆಲ್ಲ ತುಂಬ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬಿಡ್ತೀವಿ. ಪ್ರಕೃತಿ ದತ್ತವಾಗಿ ಹೆಣ್ಣಿಗೆ ಇರಬೇಕಾದಂಥ ಒಂದು ಗುಣ ಪ್ರಕೃತಿ ಅಂತ ನೀವೇ ಹೇಳಿದ ಹಾಗೆ, ಪುರುಷನ ಕೌಂಟರ್ ಪಾರ್ಟ್ ಅಂತ ಹೇಳ್ಬೋದು, ಬ್ಯಾಲೆನ್ಸ್ ಪಾರ್ಟ್ ಅಂತ ಹೇಳ್ಬೋದು. ಆ ಪ್ರಕೃತಿಗೆ ಇರಬೇಕಾದಂಥ ಲಕ್ಷಣಗಳನ್ನು ಎಲ್ಲೋ ಒಂದು ಕಡೆ ಈ ಸಮಾಜದಲ್ಲಿ, ಗೋಲ್ ಓರಿಯೆಂಟೆಡ್ ಸಮಾಜದಲ್ಲಿ ಅದು ಒಬ್ಬ ಪುರುಷನಾಗಿ ಹುಟ್ಟಿದವನಿಗೂ ಬೇಕಲ್ಲ, ಖಂಡಿತವಾಗ್ಲೂ ಬೇಕು. ಆದ್ರೆ ನಿಮ್ಮ ಕೋರ್ ಎಲಿಮೆಂಟ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆನೂ ಕೂಡ ನಂಗೆ ಕುತೂಹಲ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಆ ಪ್ರಕೃತಿ ಇದರಲ್ಲಿ ಪ್ರಕೃತಿಯಾಗೇ ಇರುವಂತವ್ರು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು. ಯಾಕಂದ್ರೆ ಪುರುಷ ಅಂತಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದವನು ಅಂತ ನಾನೆಲ್ಲೋ ನೋಡಿದ್ದೇನೆ ಅಂತ. ನಮ್ಮಲ್ಲಿ ಇಡಾನಾಡಿ ಹಾಗೆ ಪಿಂಗಳ ನಾಡಿ ಅಂತ ಹೇಗಿದೆಯೋ ಅದೇ ರೀತಿ ರೈಟ್ ಸೈಡ್ ಇಸ್ ಮ್ಯಾಸ್ಕ್ಯುಲೈನ್, ಲೆಫ್ಟ್ ಸೈಡ್ ಇಸ್ ಫೆಮಿನೈನ್. ಪ್ರಕೃತಿ ಮತ್ತೆ ಪುರುಷ ಇಬ್ಬರು ನಮ್ಮಲ್ಲಿ ಇರ್ತಾರೆ. ಅವೆರಡೂ ಸೇರಿದಾಗ ಸುಷುಮ್ನ ನಾಡಿ ಜಾಗೃತ ಆಗುತ್ತೆ. ದಟ್ ಇಸ್ ವೇರ್ ನಾವು ಬ್ಯಾಲೆನ್ಸ್ ಆಗ್ತೀವಿ. ಆ ಜಾಗೃತತೆಯ ಕಡೆಗೆ ಪ್ರತಿಯೊಬ್ಬ ಯೋಗಿಯ, ಧ್ಯಾನಿಯ ಅಥವಾ ಮನುಷ್ಯನ ಒಂದು ಪ್ರಯಾಣ ಅಂತ ಹೇಳಬಹುದು. ಸೊ ನಮ್ಮಲ್ಲಿರುವಂಥ ಈ ಅನುಕಂಪ, ಪ್ರೀತಿ, ಕರುಣೆ, ಕ್ರಿಯೇಟಿವಿಟಿ, ಮುಗ್ಧತೆ ಇವೆಲ್ಲವೂ ಕೂಡ ನಮ್ಮ ಹೆಣ್ಣು ಅಂದರೆ ಪ್ರಕೃತಿ ಅಥವಾ ನಮ್ಮ ಪಿಂಗಳ ನಾಡಿ ಅಂತ ಏನು ಕರಿತೀವಿ, ಫೆಮಿನೈನ್ ಎನರ್ಜಿ ಅಂತ ಏನು ಕರಿತೀವಿ, ಅದಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಗೋಲ್ ಓರಿಯೆಂಟೇಷನ್, ಕ್ಯಾಲ್ಕುಲೇಷನ್, ದುಡ್ಡು ಮತ್ತು ರ್ಯಾಷನಲ್ ಥಿಂಕಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೈವಿಂಗ್, ಇವೆಲ್ಲ ಪ್ಲ್ಯಾನಿಂಗ್, ಇವೆಲ್ಲವೂ ಕೂಡ ಪುರುಷನ ಒಂದು ಅಥವಾ ಗಂಡು ಅಥವಾ ಮ್ಯಾಸ್ಕ್ಯುಲೈನಿಟಿ ಅನ್ನೋದೇನಿದೆ ಅವುಗಳ ಲಕ್ಷಣ. ಎರಡಕ್ಕೂ ಬೇಕಾಗತ್ತೆ. ಬಟ್ ಎಲ್ಲೋ ಆ ಒಂದು ಬ್ಯಾಲೆನ್ಸ್ನ ನಾವು ಕಳ್ಕೋಬಾರ್ದು. ಆದರೆ ನಿಮ್ಮ ಕೋರ್ ಎಲಿಮೆಂಟ್ ಏನು? ನೀವು ಕೋರ್ ಆಗಿ ನೀವು ಅಂದರೆ ಕೋರ್ ಎಲಿಮೆಂಟ್ ಫೆಮಿನೈನ್ ಆಗ್ಬಿಟ್ರೆ ನೀವು ಗಂಡಸಲ್ಲ ಅಂತ ಅಲ್ಲ. ಒಬ್ಬೊಬ್ರದ್ದು ಕೋರ್ ಎಲಿಮೆಂಟ್ ಒಂದೊಂದಿರುತ್ತೆ. ನಮ್ಮ ಕೋರ್ ಎಲಿಮೆಂಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ವಿರುದ್ಧವಾಗಿ ಹೋಗೋಕ್ಕೆ ಪ್ರಯತ್ನ ಪಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಐ ಆಮ್ ಅ ವುಮೆನ್. ನನಗೆ ಹೆಣ್ತನ ಅಂದರೆ ನನಗೆ ಯಾರಾದರೂ ಕಾಂಪ್ಲಿಮೆಂಟ್ ಮಾಡಿದ್ರೆ ಖುಷಿ ಪಡಬೇಕು, ಯಾರಾದರೂ ಏನಾದರೂ ನಾನು ಪ್ಲ್ಯಾನ್ ಮಾಡಿದ್ರೆ ಅದಕ್ಕೆ ಕೃತಜ್ಞತೆ ಕೊಡಬೇಕು. ಮತ್ತು ನಾನು ಜಾಸ್ತಿ ಕ್ರಿಯೇಟಿವ್ ಆಗಿ, ಮುಕ್ತವಾಗಿ ಇರುವಂಥದ್ದು ನನ್ನ ಒಂದು ಕೋರ್ ಎಲಿಮೆಂಟ್. ಆದರೆ ಈ ಒಂದು ಸಮಾಜದಲ್ಲಿ ನಾವೆಲ್ಲೋ ಚೇಸ್ ಮಾಡ್ಕೊಂಡು ಹೋಗ್ತಾ, ನನ್ನ ಮನೆ ನಾನು ಇಷ್ಟು ಸೇವ್ ಮಾಡಬೇಕು, ನಾನು ಇಷ್ಟು ಬಾಡಿಗೆ ಕಟ್ಟಬೇಕು, ನಾನು ಈ ರೀತಿ ಹೋಗಿ ಕಾಂಪಿಟೇಷನಲ್ಲಿ ವಿನ್ ಆಗಬೇಕು, ಈ ರೀತಿಯ ಒಂದು ಪ್ರೆಷರ್ಸ್ ಏನಿದೆ, ಸೊಸೈಟಲ್ ಪ್ರೆಷರ್ಸ್, ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಹೆಣ್ತನವನ್ನು ನಾವು ಕಳ್ಕೊತಾ ಹೋಗ್ತಾ ಇದ್ದೀವಿ. ಅದಕ್ಕೆ ಹಿಂದಿನ ದಿನಗಳಲ್ಲೂ ಕೂಡ ಹೆಣ್ಣನ್ನು ಯಾವತ್ತೂ ಕೆಳಗೆ ಹಾಕಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ. ಅವಳಿಗೆ ಅಂತ ನಿರ್ದಿಷ್ಟವಾದ ಸ್ಥಾನ ಕೊಟ್ಟು ಅದನ್ನು ಒಂದು ಪೂಜನೀಯ ಸ್ಥಾನವಾಗಿ ಮಾಡಿದ್ರು. ನೀನು ಮನೇಲಿರು, ಆರಾಮ್ ಮಾಡು, ರೆಸ್ಟ್ ತಗೋ, ಮಕ್ಕಳನ್ನ ನೋಡ್ಕೊ, ನನ್ನನ್ನು ನೋಡ್ಕೊ, ಮನೆಯನ್ನು ಬೆಳಗು, ಸಾಕು. ಕಷ್ಟ ಇರುವಂಥ ಕೆಲಸ ನಾನಿಂಗೆ ಮಾಡ್ಕೊಂಡು ಬರ್ತೀನಿ, ನೀನು ಖುಷಿಯಾಗಿರು, ಬೆಳಗ್ತಾ ಇರು, ಆಗ ನಾವೆಲ್ಲರೂ ಬೆಳಿತೀವಿ ಅನ್ನೋದಷ್ಟೇ ಅವ್ರ ಉದ್ದೇಶ ಆಗಿತ್ತು. ಯಾಕಂದರೆ ಫಾರ್ ಎಕ್ಸಾಂಪಲ್ ಗಾರ್ಗಿ ಅಂತ ಹೆಣ್ಣು ಮಗಳು ವೈಶಂಪಾಯರನ್ನೇ ಸೋಲಿಸಿದಂತಹ ಒಂದು ಧರ್ಮ ಇರುವಂಥದ್ದು. ಯಾವತ್ತೂ ಹೆಣ್ಣನ್ನು ಸಪ್ರೆಸ್ ಮಾಡಿಲ್ಲ, ಹೆಣ್ಣನ್ನು ತಾನಾಗೇ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ನಮ್ಮ ಸನಾತನ ಧರ್ಮ. ಅನಂತರ ಏನೇನು ಬದಲಾಯಿತು ಅದನ್ನು ಬಿಟ್ಬಿಡೋಣ. ಸೊ ಆ ರೀತಿ ನಮ್ಮ ಕೋರ್ ಎಲಿಮೆಂಟ್ ಬಿಟ್ಬಿಡೋದಕ್ಕೆ ಸಾಧ್ಯ ಇಲ್ಲಲ್ಲ. ಅದೇ ಅಲ್ವಾ ನಮ್ಮ ಇವತ್ತನ್ನ ಡಿಫೈನ್ ಮಾಡ್ತಾ ಇರೋದು. ಅದ್ರ ಬಗ್ಗೆ ಕೂಡ ನೀವು ಹೇಳಬೇಕು. ಅಂದರೆ ಏನಾಗ್ತಾ ಇತ್ತು ಅಂದರೆ ಬರ್ತಾ ಹೇಗಾಗ್ತಾ ಹೋಯ್ತು ಅಂದರೆ ಈ ಒಂದು ಕಡೆ ಮನುಷ್ಯ ಅನ್ನೋದಿದಾನಲ್ಲ, ಒಂದು ಸ್ವಲ್ಪ ಮನುಷ್ಯನ ಮನಸ್ಸು ಮರ್ಕಟ ಅಂತ ಗೊತ್ತಿರೋ ಹಾಗೆ ಈ ರೀತಿ ಸಂದರ್ಭಗಳಲ್ಲಿ ಏನಾಗ್ತಾ ಹೋಯ್ತು ಅಂದರೆ ಈಗೋನ ಬೆಳೆಸ್ಕೊಳಕ್ಕೆ ಶುರು ಮಾಡಿದ್ರು. ಅದು ಒಂದು ಕಡೆ. ಇನ್ನೊಂದು ಕಡೆ ಹೊರಗಿನವರ ಒಂದು ಇನ್ವೇಷನ್ ಜಾಸ್ತಿ ಆಗ್ತಾ ಹೋಯಿತು. ಮೊಘಲರು ಬಂದರು. ಮೊದಲು ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಳು ಬ್ಲೌಸ್ ಅನ್ನೋ ಕಾನ್ಸೆಪ್ಟೇ ನಮಗಿರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣನ್ನು ಬಟ್ಟೆಯ ಮೂಲಕ ಅಳಿತಾನೇ ಇರಲಿಲ್ಲ ನಾವುಗಳು. ಅಂಟಿಲ್ ಜ್ಞಾನಂದಿನಿ ದೇವಿಯವ್ರು ಬಂದ್ಬಿಟ್ಟು ನಾನು ಕೂಡ ಬ್ರಿಟಿಷ್ ಸಮಾಜದ ಕಡೆಗೆ, ಬ್ರಿಟಿಷರ ಜೊತೆಗೆ ನಾನು ಕೂಡ ನನ್ನನ್ನು ನಾನು ಅಸೋಸಿಯೇಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬ್ಲೌಸನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಅನ್ನೋದೇ ಇರಲಿಲ್ಲ. ಸೊ ಅಂದರೆ ಅದರ ಅರ್ಥ ಹೆಣ್ಣನ್ನು ತಾನು ಹೇಗಿದ್ದಾಳೆ ಹಾಗೆ ಗೌರವಿಸ್ತಾ ಇದ್ದಂತಹ ಧರ್ಮದಿಂದ ಬಂದವ್ರು ನಾವು. ಅದ ನಂತರ ಮೊಘಲರು ಬಂದರು. ಬಟ್ ಅವ್ರನ್ನ
ಅವರು ಸರಿಯಾಗಿ ಮುಚ್ಕೊಂಡ್ರೆ ಮಾತ್ರ ಗಂಡಸರ ಕೆಟ್ಟ ದೃಷ್ಟಿಯಿಂದ ಅವರು ತಪ್ಪಿಸ್ಕೊಳ್ಬಹುದು ಅನ್ನೋ ನಮ್ಮ ಧರ್ಮದಲ್ಲಿ ಹಾಗಿಲ್ಲ. ನಮ್ಮ ಧರ್ಮದಲ್ಲಿ ಸತ್ತಾಗ್ಲೂ ಕೂಡ ಒಂದಷ್ಟು ಬಟ್ಟೆಗಳನ್ನ ಸುತ್ತಷ್ಟೇ ಕಳಿಸ್ಬೇಕು ಅಂತ ನಮ್ಮ ಧರ್ಮದಲ್ಲಿ ಇಲ್ಲ. ನಮ್ಮ ಧರ್ಮದಲ್ಲಿ ಹೆಣ್ಣನ್ನ ಅವಳ ವ್ಯಕ್ತಿತ್ವ ಮತ್ತೆ ಅವಳಿಗೆ ನಾವು ಕೊಟ್ಟಿರುವಂತಹ ಸ್ಥಾನ ಅದು ಬೇರೆದ್ದೇ ಆಗಿದೆ. ಅದನ್ನ ಬಟ್ಟೆನ ನೋಡಿ ಅಳಿತಾ ಇರ್ಲಿಲ್ಲ ಯಾವತ್ತಿಗೂ ಕೂಡ. ಅದು ನಮ್ಮ ಧರ್ಮದಲ್ಲಿ ನಾವು ಹೇಳ್ಕೊಡ್ತಾ ಇಲ್ಲ. ಹೆಣ್ಣನ್ನ ಅವಳು ಹೇಗೆ ಇಷ್ಟನೋ ಹಾಗಿರ್ಬೇಕು. ಗಂಡಸು ಹೆಣ್ಣನ್ನ ಗೌರವ ಸ್ಥಾನದಿಂದ ನೋಡ್ಬೇಕು. ಮೊದಲು ಗಂಡಸಿಗೆ ಹೆಣ್ಣನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಿದ್ರೆ ಹೊರತು ಹೆಣ್ಣನ್ನ ಒಂದು ಕಟ್ಟಳೆಯಲ್ಲಿ ಬಂಧಿಸಿ ಇಡ್ತಾ ಇರ್ಲಿಲ್ಲ ನಮ್ಮ ಸಮಾಜ. ಅಂದ್ರೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ನಿಮ್ಮನ್ನ ಕ್ಯೂರ್ ಮಾಡೋದು ನಡೀತಾ ಇರೋದು. ಹೌದು. ಅಂದ್ರೆ ನೀನ್ ಸರಿಯಾಗಿ ಬಟ್ಟೆ ಹಾಕೊಂಡ್ರೆ ಯಾಕೆ ಹಂಗ್ ನೋಡ್ತಾರೆ? ನೀನ್ ಯಾಕೆ ಅವ್ರನ್ನ ಆ ದೃಷ್ಟಿಯಲ್ಲಿ ನೋಡ್ತೀಯಾ? ಫಸ್ಟ್ ಆಫ್ ಆಲ್ ನೀನ್ ತಿದ್ಕೊಳ್ಳೋ. ಅಲ್ವಾ? ಅಂದ್ರೆ ನಾವು ಪ್ರಾಣಿಗಳಾದ್ರೆ ಓಕೆ, ಅವರಿಗೆ ತಾಯಿ ಯಾರು, ತಂಗಿ ಯಾರು, ಬೇರೆ ಹೆಣ್ಮಕ್ಳು ಯಾರು, ಅದ್ರದ್ದು ವ್ಯತ್ಯಾಸ ಆಗುತ್ತಿರಲ್ಲ. ಆದ್ರೆ ನಾವು ಮನುಷ್ಯರು. ಅಷ್ಟು ನಿಮ್ಗೆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ದೆ ನೀನು ಈ ರೀತಿ ಮಾತಾಡ್ತೀಯ ಅಂತಂದ್ರೆ, ಈ ರೀತಿ ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀಯ ಅಂದ್ರೆ ಅದ್ರ ಸಮಸ್ಯೆ ಹೆಣ್ಣಲ್ಲಿರಲ್ಲ, ನಿನ್ನಲ್ಲಿರುತ್ತೆ. ಸಿಸ್ಟಮ್ ಇಸ್ ವೆರಿ ಫ್ಲಾಡ್. ನಾಟ್ ಎಕ್ಸಾಕ್ಟ್ಲಿ. ಇಡೀ ಸಿಸ್ಟಮ್ನ ಫ್ಲಾಡ್ ಅಂತ ಹೇಳಕ್ಕಾಗಲ್ಲ. ನಮ್ಗೆ ಆ ರೀತಿ ನಮ್ಮ ಮೈಂಡ್ನ ವಯರ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಇವತ್ತಿನ ಸಿಸ್ಟಮ್. ನಾನು ಹೇಳ್ತಾ ಇರೋದು ಎಲ್ಲರೂ ಹಾಗೆ ಇದ್ದಾರೆ ಅಂತಾನೂ ಹೇಳಕ್ಕಾಗಲ್ಲ. ಅಲ್ಲ, ಟ್ರೂ, ಬಟ್ ಐ ಆಮ್ ಸೇಯಿಂಗ್ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬಹುಶಃ ಅದೇ ಹೇಳಿದ್ನಲ್ಲ, ನಮ್ಗೆ ಆ ಕನೆಕ್ಷನ್ ಕಳ್ಕೊಂಡ್ಬಿಟ್ಟಿರೋದ್ರಿಂದ ನಾವು ಇಷ್ಟ ದಿನ ಕೇಳ್ಕೊಂಬಂದಿದ್ದೆ ಸರಿ ಅನ್ನೋ ಅಂತ ಒಂದು ಭಾವನೆಗೆ ಬಂದ್ಬಿಟ್ಟಿದ್ದೀವಿ. ಸೊ ಕಮಿಂಗ್ ಬ್ಯಾಕ್ ಟು ಇಟ್, ಮೊಘಲರು ಬರ್ತಾರೆ. ಮೊಘಲರು ಬಂದು ಆಕ್ರಮಣ ಮಾಡ್ತಾರೆ. ನಿಮಗೆ ಗೊತ್ತು, ಆವರಣ ಅಂತ ಒಂದು ಪುಸ್ತಕವನ್ನು ಓದಿದ್ರೆ ಇವತ್ತಿನ ದಿನಕ್ಕೂ ಕೂಡ ರಕ್ತ ಕುದಿಯುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಸೊ ಹೆಣ್ಣು ಮಕ್ಕಳನ್ನೆಲ್ಲರನ್ನೂ ಕೂಡ ಅವರು ದೌರ್ಜನ್ಯದ ಮೂಲಕ, ಅತ್ಯಾಚಾರದ ಮೂಲಕ ಅವರನ್ನ, ಅಂದರೆ ಇಟ್ ಈಸಿ ಟಾರ್ಗೆಟ್ ಅಲ್ಲ, ಈಸಿ ಟಾರ್ಗೆಟ್. ಹೆಣ್ಮಕ್ಳು ಅಂದರೆ ಈಸಿ ಟಾರ್ಗೆಟು, ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ದುರ್ಬಲತೆ ಇರುವಂಥವ್ರು. ಹೀಗಾಗಿ ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಥರ ಪರಿಸ್ಥಿತಿಯಲ್ಲಿ ನಮ್ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಮನೆ ಒಳಗಡೆ ಕೂಡ ಹಾಕೋದು ಅಥವಾ ಹೊರಗಡೆ ಬಿಡದೇ ಇರೋದು, ಈ ರೀತಿ ಸಂಸ್ಕೃತಿ ಶುರು ಆಗುತ್ತೆ. ಆನಂತರ ಬೇರೆ ಕಡೆಯವ್ರು ಬರ್ತಾರೆ. ಆ ಕಾಲದಲ್ಲಿ ಏನಾಗುತ್ತೆ, ಓಕೆ ಮನೇಲಿ ಉಳಿದ್ರೆ ಸರಿ ಹೋಗುತ್ತೆ ಬಿಡು ಅನ್ನೋದೊಂದು ಆಟಿಟ್ಯೂಡ್ ಬೆಳ್ಕೊಂಡು ಬಂದ್ಬಿಟ್ಟು ಹೆಣ್ಣು ಮಕ್ಕಳನ್ನ ಸಪ್ರೆಸ್ ಮಾಡೋಕ್ಕೂ ಶುರು ಮಾಡ್ಬಿಡ್ತಾರೆ. ಆದರೆ ಮೂಲ ಧರ್ಮದಲ್ಲಿ ಹಾಗಲ್ಲ. ಸೊ ಹಂಗಿದ್ರೆ ಇಟ್ ಈಸ್ ನಾಟ್ ಬಿಕಾಸ್, ಅಂದ್ರೆ ಅದೇ ಮೂಲವಾಗಿ ನಮ್ಮಲ್ಲಿದ್ದ ಇದಲ್ಲ, ಅನಿವಾರ್ಯವಾಗಿ ಹಂಗೆ ಬಂತು. ಅದೇ ನಮ್ಮ ಡೆಫಿನಿಷನ್ ಅನ್ನೋ ಥರ ಬಿಂಬಿತವಾಯ್ತು. ಈಗ ಹಾಗೆ ಅದು ಕನ್ವೀನಿಯನ್ಸ್ ಆಗೋಗಿದೆ ನಮಗೆ. ಈಗ ನಮಗೆ ಕನ್ವೀನಿಯನ್ಸ್ ಆಗ್ಬಿಟ್ಟಿದೆ, ನಮಗೆ ಕನ್ವೀನಿಯನ್ಸ್ ನಾವು ಕನ್ವಿನ್ಸ್ ಆಗ್ಬಿಟ್ಟಿದೆ. ಅದು ನಮ್ಗೆ ಕನ್ವಿನ್ಸ್ ಆಗಿ ಕನ್ವೀನಿಯನ್ಸ್ ಆಗ್ಬಿಟ್ಟಿದೆ. ಇದು ಈಸಿ ಅಲ್ವಾ? ಆದರೆ ಮೂಲ ಹಾಗಲ್ಲ. ಯಾಕಂದ್ರೆ ಎಷ್ಟೋ ಥರದ ದೇವಿಯರನ್ನು ಪೂಜೆ ಮಾಡುವಂತಹ ಒಂದು ಅದ್ಭುತವಾದ ಕಥೆ ಏನಂದ್ರೆ ಪ್ರತ್ಯಂಗರ ದೇವಿ ಕಥೆ. ನಮಗೆ ಗೊತ್ತಿರೋ ಹಾಗೆ ಗಂಡು ಬೇರುಂಡ ನಮ್ಮ ಕರ್ನಾಟಕದ ಲಾಂಛನ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಯಾಕದು ಲಾಂಛನ? ಒಡೆಯರು ಲಾಂಛನವಾಗಿ ಮಾಡಿಸಿದ್ರು ಅದಕ್ಕೆ ನಾವು. ಆದರೆ ಆ ಗಂಡು ಬೇರುಂಡ ಯಾರು? ಗಂಡು ಬೇರುಂಡ ಅನ್ನುವಂಥದ್ದು ಅದಕ್ಕಿಂತ ಮೂಲ ಹೋಗೋದಾದರೆ ನರಸಿಂಹ ಅವತಾರದ ನಂತರ ನರಸಿಂಹನ ಉಗ್ರತೆಯನ್ನು ನಮಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಉಗ್ರವಾಗಿದ್ದ ನರಸಿಂಹ. ಸರಿ, ಇದನ್ನು ನೋಡಿದಂಥ ಈಶ್ವರ ಇದಕ್ಕೊಂದು ಕೊನೆ ಹಾಕಲೇಬೇಕು. ಇಷ್ಟು ಉಗ್ರವಾಗಿದ್ದರೆ ನರಸಿಂಹ ಇನ್ನು ಪ್ರಪಂಚ ಉಳಿಯೋದು ಹೇಗೆ ಅಂತ ಶರಬೇಶ್ವರ ಅನ್ನುವಂಥ ಒಂದು ಅವತಾರವನ್ನು ಎತ್ತಿ ಬರ್ತಾರೆ. ನರಸಿಂಹ ಮತ್ತು ಶರಬೇಶ್ವರನ ಮಧ್ಯೆ ಯುದ್ಧ ನಡೀತಿರುತ್ತೆ. ಇನ್ನು ಶರಭನನ್ನು ಉಳಿಸೋದಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ವಿಷ್ಣು ನರಸಿಂಹನ ಅವತಾರದಿಂದ ಗಂಡು ಬೇರುಂಡನ ಅವತಾರಕ್ಕೆ ಮಾರ್ಪಾಡಾಗ್ತಾರೆ. ಈ ಗಂಡು ಬೇರುಂಡ ಅಂದರೆ ಎರಡು ತಲೆ, ಒಂದು ಪಾಸ್ಟ್, ಒಂದು ಪ್ರೆಸೆಂಟ್, ಒಂದು ಫ್ಯೂಚರ್, ಒಂದು ಪಾಸ್ಟ್, ಒಂದು ಫ್ಯೂಚರ್, ಒಂದು ಸರಿ, ಒಂದು ತಪ್ಪು, ಈ ರೀತಿ ಎಲ್ಲವನ್ನು ಮಿಶ್ರಿತವಾದಂತಹ ಆ ಗಂಡ ಬೇರುಂಡನ ಕೈಯಲ್ಲಿ 2 ಆನೆಗಳನ್ನು ಹಿಡಿದಿರುತ್ತೆ ಅದರ ಕ್ಲಾಸಲ್ಲಿ. ಅಷ್ಟು ಶಕ್ತಿ ಇದ್ದಂತಹ ಗಂಡು ಬೇರುಂಡ. ಈ ಶರಭ ಮತ್ತು ಗಂಡು ಬೇರುಂಡನ ಮಧ್ಯೆ ಇದ್ದಂಥ ಈ ಯುದ್ಧವನ್ನು ಇನ್ನು ನಿಲ್ಲಿಸದೆ ಹೋದರೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಶಕ್ತಿ ರೂಪಿಣಿಯಾದ ದೇವಿ, ಆಕೆ ಪ್ರತ್ಯಂಗರ ದೇವಿ ಅವತಾರದಲ್ಲಿ ಬರ್ತಾಳೆ. ಬಂದು ಅವರಿಬ್ಬರನ್ನು ಶಾಂತ ಮಾಡಿ ಬ್ಯಾಲೆನ್ಸ್ ಇರಬೇಕು, ಹರಿಹರನ ಮಧ್ಯೆ ಬ್ಯಾಲೆನ್ಸ್ ಇರಬೇಕು, ಶಕ್ತಿ ಅಸಹಾಯಕತೆಯ ಮಧ್ಯೆ ಬ್ಯಾಲೆನ್ಸ್ ಇರಬೇಕು, ಸತ್ಯ ಸುಳ್ಳಿನ ಮಧ್ಯೆ ಬ್ಯಾಲೆನ್ಸ್ ಇರಬೇಕು, ಪ್ರತಿ ಅಂಗಿರ ಅಂತ ಅಲ್ಲೇ ಹೇಳ್ತಾಳೆ. ಅದನ್ನು ಹೇಳ್ತಾಳೆ. ಹೀಗೆ ಒಂದು ಪ್ರತ್ಯಂಗರ ರೂಪದಲ್ಲಿ, ಒಂದು ವಾರಾಹಿ ರೂಪದಲ್ಲಿ, ಒಂದು ದಂಡನಾಥಿಯಾಗಿ ಎಲ್ಲ ರೀತಿಯಲ್ಲೂ ಶಕ್ತಿಯನ್ನು ಪೂಜೆ ಮಾಡುವಂತಹ ನಮ್ಮ ಧರ್ಮದಲ್ಲಿ ಹೆಣ್ಣನ್ನು ನಾವು ಸಪ್ರೆಸ್ ಮಾಡ್ತೀವಿ ಅಂದರೆ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನಮ್ಮ ಸ್ಕ್ರಿಪ್ಚರ್ಸ್, ನಮ್ಮ ಧರ್ಮ, ನಮ್ಮ ಮೂಲ ಯಾವತ್ತೂ ಹೆಣ್ಣನ್ನು ಗೌರವಯುತ ಸ್ಥಾನದಲ್ಲೇ ಇಟ್ಟಿದೆ. ಆದರೆ ಅದನ್ನು ನಂತರ ತರ್ಜುಮೆ ಮಾಡಿದವರು,
ನಂತರ ಅದನ್ನು ಬೇರೆ ಬೇರೆ ಡೆಫಿನಿಷನ್ಸ್ ಕೊಟ್ಟಂಥವ್ರು, ಅವರದ್ದೇ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದಂಥವ್ರು ಅವರಿಗೆ ಅನುಕೂಲವಾಗುವ ಹಾಗೆ ಬದಲಾಯಿಸ್ತಾ ಬಂದಿದ್ದಾರೆ ಅಷ್ಟೇ ಹೊರತು ಹೆಣ್ಣಿಗೆ ನಮ್ಮ ಧರ್ಮದಲ್ಲಿ ಯಾವತ್ತು ಪೂಜನೀಯವಾದಂತಹ ಸ್ಥಾನನೇ ಇದೆ. ಇದು ಮತ್ತೆ ಮತ್ತೆ ಡಿಬೇಟ್ ಆಗೋ ವಿಷಯ, ಆದರೂ ಜನ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ತಯಾರಿಲ್ಲದೆ ಇರುವಂತಹ ವಿಷಯ ಆಗ್ಬಿಟ್ಟಿದೆ. ಈಗ ಜನ ಅಂದರೆ ಯಾರು ಪ್ರದೀಪ್ ಅವರು? ನಾನು ನೀವು ಅಲ್ವಾ? ನಾವೇ ಅಲ್ವಾ? ನಾನು ಬದಲಾಗಿದ್ದೀನಿ, ನಾನು ನೀವು ಬದಲಾಗಿದ್ದೀರಿ, ಇಲ್ಲಿರೋ ಇನ್ನಿಬ್ಬರು ಬದಲಾಗ್ಬೋದು. ಸೊ ನಾಳೆ ಇದೇ ಸಮುದಾಯ ಅಂತ ಆಗುತ್ತೆ. ಹೀಗಾಗಿ ಯಾಕೆ ದೂರ ಬೇಕು ನಾವು ಜನರನ್ನ, ಸಮಾಜನ? ಇಟ್ಸ್ ಸ್ಟಿಲ್ ಹೆಲ್ದಿ. ಪ್ರಯತ್ನ ನಿರಂತರವಾಗಿ ಮಾಡ್ತಾರೆ. ಹೌದು, ಅಂದ್ರೆ ನಾವು ಯಾವತ್ತು ಏನಂದ್ರೆ ಒಂದು ಗ್ಲಾಸ್ನ ಅರ್ಧ ತುಂಬಿದೆ ಅಂತ ನೋಡಿದ್ರೆ ಅರ್ಧ ತುಂಬಿರುತ್ತೆ, ಅರ್ಧ ಖಾಲಿ ಆಗಿದೆ ಅಂತ ನೋಡಿದ್ರೆ ಅರ್ಧ ಖಾಲಿತನನೇ ಕಾಣಿಸುತ್ತೆ. ಸೊ ಆ ರೀತಿ ಚೇಂಜ್ ಆಗಿದ್ದೀವಿ. ಅದರ ಪ್ರಯತ್ನವನ್ನು ನಾನು ನಿಮ್ಮಂಥವ್ರು ಮಾಡ್ತಾ ಇದ್ದೀವಿ, ವೇದಿಕೆಗಳ ಮೂಲಕ ಮಾಡ್ತಾ ಇದ್ದೀವಿ. ಬಹುಶಃ ಬದಲಾಗ್ಬೋದು ಅಂತ ಅನ್ಸುತ್ತೆ. ಆ ವೇದಿಕೆಗಳು ಹುಟ್ಕೊಳ್ತಾ ಇರೋ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಇದು ಕೆಲವು ವರ್ಷಗಳ ಹಿಂದೆ, ಅಂದ್ರೆ ಕೆಲವು ದಶಕಗಳ ಹಿಂದೆ ಈ ರೀತಿ ಇರಲಿಲ್ಲ. ಹೌದು, ಇಟ್ ಈಸ್ ಅ ವೆರಿ ಗುಡ್ ಸೈನ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈ ಮಾಧ್ಯಮವನ್ನ ಬಹಳ ಉಪಯುಕ್ತವಾಗಿ ಬಳಸ್ಕೊಳ್ಳಲಾಗ್ತಾ ಇದೆ, ಹಾಗೆ ಕೆಟ್ಟದಾಗೂ ಬಳಸ್ಕೊಳ್ಳಲಾಗ್ತದೆ. ಆದರೆ ಆಲ್ಗೋರಿದಮ್ ಇಂದ ಹಿಡಿದು ಎಲ್ಲವೂ ನನಗೇನು ಹೇಳುತ್ತೆ ಅಂತಂದ್ರೆ, ನಿನ್ನ ಫೀಡ್ ಏನಿದೆ ಅದು ನಿನ್ನ ಆಲೋಚನೆಯನ್ನು ತೋರಿಸುತ್ತೆ. ಒಂದು ಇಡೀ ದಿನ ನೀವು ದೇವ್ರ ಬಗ್ಗೆ ನೋಡ್ತಾ ಇರಿ, ಯೋಚನೆ ಮಾಡ್ತಾ ಇರಿ, ನೆಕ್ಸ್ಟ್ ಡೇ ನಿಮ್ಮ ಆಲ್ಗೋರಿದಮ್ ಕೂಡ ಇನ್ಸ್ಟಾಗ್ರಾಮ್ ಅಂಥದ್ದೇ ರೀಲ್ಸ್ನ ನೋಡುತ್ತೆ. ಸೊ ಹೀಗಾಗಿ ಯಾವುದೋ ಒಂದು ಕೆಟ್ಟ ರೀಲ್ನ ನೋಡ್ಬಿಟ್ಟು ಎಲ್ಲ ಸಮಾಜ ಹಾಳಾಗಿ ಹೋಗಿದೆ ಗುರು ಅಂದ್ಕೊಳ್ಳೋಕ್ಕಿಂತ, ಆ ಕೆಟ್ಟ ರೀಲ್ ನಿಮಗೆ ಸಜೆಸ್ಟ್ ಆಗಿದೆ ಅಂದರೆ ಅದರರ್ಥ ನೀವು ಹಿಂದೆ ಕೆಟ್ಟ ರೀಲ್ನ ನೋಡಿದ್ದೀರಿ 1-2-3 ಅಂತ. ಹೀಗಾಗಿ ನಿಮ್ಮ ಆಲ್ಗೋರಿದಮ್ನ ಅಂದರೆ ಸಮಾಜವನ್ನು ಬೈಬೇಡಿ, ನಿಮ್ಮ ರೀಲ್ನ ನೀವೇ ನೋಡ್ತೀರಾ, ಅದನ್ನ ಟ್ಯೂನ್ ಮಾಡ್ತೀವಿ. ಅಂದ್ರೆ ಒಳಗೆ ಸರಿ ಮಾಡಿಕೊಂಡು ನಿಮ್ಮ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಸರಿ ಆದರೆ ಸಜೆಷನ್ಸು ಅದೇ ಬರುತ್ತೆ. ಅಂಥದ್ದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಿ. ಅದೇ ಮ್ಯಾನಿಫೆಸ್ಟೇಷನ್ ಥಿಯರಿ. ದಟ್ಸ್ ಆಲ್. ಉದಾಹರಣೆಗೆ ನಿಮಗೆ ಗಿಡಗಳು ಅಂದರೆ ಇಷ್ಟ ಅಂತ ನನಗೆ ಇವತ್ತು ಗೊತ್ತಾಯಿತು. ಮುಂದಿನ ಸಲ ನಾನು ನಿಮ್ಮನ್ನ ಭೇಟಿಯಾದಾಗ ಏನು ಮಾಡ್ತೀನಿ, ಒಂದು ಗಿಡನ ಗಿಫ್ಟ್ ತೊಗೊಂಬಂದು ಕೊಟ್ಬಿಡ್ತೀನಿ. ನಿಮಗೆ ಗಿಡ ಇಷ್ಟನೇ ಇರಲ್ಲ, ಬರೀ ಗಿಡದ ಬಗ್ಗೆ ಮಾತಾಡ್ತಿರ್ತೀರಿ. ಅದು ನನಗೆ ಗೊತ್ತಿಲ್ಲ, ನಾನು ಬಂದು ಗಿಡನೇ ಕೊಟ್ಬಿಡ್ತೀನಿ. ಸೊ ನನಗೇನು ಇಷ್ಟ, ನನಗೇನು ಇಷ್ಟ ಇಲ್ಲ ಅನ್ನೋದರ ಕ್ಲಾರಿಟಿ ನಮಗಿರಬೇಕು. ನಮಗಿಷ್ಟ ಆಗಿರೋದನ್ನು ಮಾತಾಡಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು. ಆಗ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ಅಷ್ಟೇ. ದಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಥಿಯರಿ. ಇಡೀ ಪ್ರಪಂಚ ಹೇಳ್ತಾ ಇರೋದು. ಆಗಲೇ ನಾವು ವಸ್ತು ದೇವತೆಗಳು ಅದನ್ನು ಮಾಡ್ತಾರೆ, ಅಷ್ಟು ಅಂದ್ಬಿಡ್ತಾರೆ, ಕೆಟ್ಟದ್ದು ಮಾತಾಡಬೇಡಪ್ಪ ಅಂತ ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ವಿ. ಅಂದರೆ ನಮ್ಮಲ್ಲಿ ನಮ್ಮ ಅಜ್ಜಿಯವರು ಒಂದು ಮಾತು ಹೇಳ್ತಿದ್ರು, ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತು ಏನೇನೋ ಕೆಟ್ಟದೆಲ್ಲ ಮಾತಾಡ್ಬಿಡ್ವೆ, ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ ಅಂತ. ಸೊ ಸಿಂಪಲ್ ಅರ್ಥ ಅದು. ಮುಸ್ಸಂಜೆ ಟೈಮಲ್ಲಿ, ಬೆಳಗಿನ ಜಾವದಲ್ಲಿ, ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ನಮಗೆ ಗೊತ್ತಿರೋ ಹಾಗೆ ಎನರ್ಜೀಸ್ ತುಂಬ ಅಬ್ಸರ್ಜ್ ಆಗಿರ್ತವೆ, ಉಚ್ಚ ಮಟ್ಟದಲ್ಲಿರುತ್ತೆ. ಅಂತಹ ಸಮಯದಲ್ಲಿ ನಾವೇನಾದರೂ ಹೇಳ್ಕೊಂಡ್ರೆ ನಮ್ಮ ಎನರ್ಜೀಸ್ ಆ ಯೂನಿವರ್ಸ್ ಎನರ್ಜೀಸ್ ಜೊತೆಗೆ ಮ್ಯಾಚ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಅದು ನೆರವೇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕಾರಣದಿಂದನೇ ಅಂಥ ಸಮಯದಲ್ಲಿ ನಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಆಗಿರ್ಬೋದು ಕೆಟ್ಟದ್ದು ಮಾತಾಡಬಾರ್ದು ಅಂತ ಹಿಂದಿನ ಕಾಲದಲ್ಲೂ ಹೇಳ್ತಾ ಬಂದರು. ಅದೇ ಇವಾಗ ಮ್ಯಾನಿಫೆಸ್ಟೇಷನ್ ಥಿಯರಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಷ್ಟೇ. ಅಂದರೆ ಹಳೆ ಇದನ್ನೇ ಹೊಸ ಪದಗಳ ಮೂಲಕ ಹೇಳ್ತಾ ಇದ್ದಾರೆ. ಅದೇ ಹಾಗೆ ಅಲ್ಲ, ನಮ್ಮಲ್ಲಿ ಯೋಗ ಅಂದರೆ ಯಾರೂ ಮಾಡ್ತಿರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಇನ್ನೇನೇನೋ ಭಾಷೆ ತಗೊಂಬಂದ್ಬಿಟ್ಟು ಹೊಸ ಥರದ ಯೋಗ ಅಂತ ಬಂದ್ಬಿಟ್ರೆ ಆಬ್ವಿಯಸ್ಲಿ ಎಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಮೈಸೂರು ಮಹಾರಾಜರ ಬಗ್ಗೆ ಹೇಳಿದ್ರಿ, ಗಂಡ ಬೇರುಂಡದ ಬಗ್ಗೆ ಹೇಳಿದ್ರಿ, ಹಾಗೆ ದಸರಾ ಕೂಡ ಬಂತು. ದಸರಾ ಬಂತು ಅಂತಂದಾಗ ದಸರಾ ಹಬ್ಬದ ಸಂಭ್ರಮಕ್ಕಿಂತ ಹೆಚ್ಚಾಗಿ ಅದನ್ನು ಉದ್ಘಾಟನೆ ಮಾಡೋ ವಿಚಾರವೇ ಜಾಸ್ತಿ ಚರ್ಚೆಗೆ ಒಳಪಡ್ತಾ ಇದೆ. ಅಲ್ಲ, ನನಗೆ ಒಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಯಾಕೆ ಸಮಾಜವನ್ನು, ಸಮುದಾಯವನ್ನು ಒಡೆದು ಆಳುವಂತಹ ನೀತಿಯನ್ನು ಮತ್ತೆ ಯಾಕೆ ತೊಗೊಂಬರ್ಬೇಕು ಅನ್ನುವಂಥದ್ದು. ಒಂದು ಸಂಪ್ರದಾಯ ಸರಿಯಾಗಿ ನಡೀತಾ ಇದೆ ಅಂತಂದಮೇಲೆ ಅದನ್ನು ಯಾಕೆ ಸುಮ್ಮನೆ ಕೆದಕುವಂಥ ಪ್ರಯತ್ನ ಮಾಡಬೇಕು ಅಂತ ನನಗೆ ಒಂದು ಕಡೆ ಅನಿಸುತ್ತೆ. ಕೆಲವಷ್ಟು ವಿಚಾರಗಳನ್ನು ಯಾಕೆ ಬಿಡಬಾರ್ದು ಅಂತ. ಇವತ್ತು ನೋಡಿದ್ರೆ ಒಮಾನ್ ಮತ್ತು ಬೇರೆ ಬೇರೆ ದೇಶಗಳಿಂದ ಧರ್ಮ ಪ್ರಚಾರಕರನ್ನ ಕರ್ಕೊಂಬಂದು ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಆಹ್ವಾನ ಕೊಟ್ಟು ಒಂದು ಆಚರಣೆಯನ್ನು, ಉದ್ಘಾಟನೆಯನ್ನು, ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಸರಿ, ಸೆಕ್ಯುಲಾರಿಸಮ್ ಅಂತಂದರೆ ಅದು ಧರ್ಮ ಸಹಿಷ್ಣುತೆ, ಎಲ್ಲ ಧರ್ಮವನ್ನು ಸ್ವೀಕರಿಸುವಂಥದ್ದು, ಒಪ್ಪುವಂಥದ್ದು, ಗೌರವಿಸುವಂಥದ್ದು. ನಮ್ಮ ಧರ್ಮ ನಮ್ಗೆ ಯಾವಾಗಲೂ ಅದನ್ನೇ ಹೇಳ್ಕೊಟ್ಕೊಂಡು ಬಂದಿರೋದು. ನಮಗೇನು ಹೊಸ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಯಾವತ್ತೂ ನಮ್ಮ ಧರ್ಮದಲ್ಲಿ ಬಹುಶಃ ನೀನು ಪ್ರಶ್ನೆ ಕೇಳೋ, ನೀನು ಮೂರ್ತಿ ರೂಪ ಮಾಡು, ನಿರ್ಗುಣ ಬ್ರಹ್ಮನನ್ನು ಪೂಜೆ ಮಾಡು, ಪ್ರಕೃತಿಯನ್ನು ಪೂಜೆ ಮಾಡು, ನಾಯಿ, ನರಿ, ಹಸು, ಏನನ್ನು ಬೇಕಾದರೂ ಪೂಜೆ ಮಾಡು, ನಿನ್ನ ತಂದೆ ತಾಯಿಯನ್ನು ಪೂಜೆ ಮಾಡು,
ನಿನ್ನ ಗುರುವನ್ನ ಪೂಜೆ ಆದರೂ ಮಾಡು, ಅವನನ್ನ ಪ್ರಶ್ನೆ ಬೇಕಾದರೂ ಕೇಳು, ಎಲ್ಲವೂ ಇಲ್ಲಿ ಸಲ್ಲುತ್ತೆ ಅಂತ ಹೇಳುವಂಥ ಒಂದೇ ಧರ್ಮ ಅಂದರೆ ನಮ್ಮ ಹಿಂದೂ ಧರ್ಮ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಪ್ರತಿ ಪೂಜೆಯ ನಂತರ ಹೇಳುವಂತಹ ಧರ್ಮ ನಮ್ಮದು. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮಲ್ಲಿ ಒಂದು ಹೇಳ್ತಾ ಇದ್ರು, ಲೋಕ ಸಮಸ್ತ ಸುಖಿನೋ ಭವಂತು, ಪಕ್ಕದ ಮನೆಯವ್ರನ್ನ ಬಿಟ್ಟು. ಆಗ್ಬಿಡಿದೆ ನಿಜವಾಗ್ಲೂ. ಸೊ ಹೀಗಿರುವಾಗ ಅವ್ರಿಗೂ ಏನೋ ಸರಿ ಇಲ್ಲ. ಹೀಗಿರುವಾಗ ಎಲ್ಲೋ ಒಂದ್ ಕಡೆ ಸೆಕ್ಯುಲರಿಸಮ್ ಅನ್ನೋದನ್ನ ಜಾಸ್ತಿ ತುರ್ಕಕ್ಕೆ ಹೋಗಿನೇ ನಮ್ಮಲ್ಲಿರುವಂತಹ ಧರ್ಮ ಅನ್ನುವಂಥ ವಿಷಯವನ್ನ ಇನ್ನಷ್ಟು ಜಾಗೃತಿ ಮಾಡ್ತಾ ಇದ್ದಾರೇನೋ, ಅದರ ಅಗತ್ಯವೇ ಇಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಹಿಂದೆಯಿಂದನೂ ಎಷ್ಟೋ ಆರಾಮಾಗಿದ್ದಂಥ ಸಮಾಜವನ್ನು ಈ ಸೆಕ್ಯುಲರಿಸಮ್ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಧರ್ಮವನ್ನು ನಿಕೃಷ್ಟವಾಗಿ ನೋಡೋದ್ರ ಮೂಲಕ ಇನ್ನೊಂದು ಧರ್ಮವನ್ನು ಎತ್ತಿ ಹಿಡಿಬೇಕು ಅನ್ನೋದಿದೆಯಲ್ಲ, ಆ ಆಲೋಚನೆಯನ್ನೇ ಬಹಳ ತಪ್ಪು. ಇದು ಈ ಫೆಮಿನಿಸಮ್ ಅಲ್ಲೂ ಸೆಕ್ಯುಲರಿಸಮ್ ಅಲ್ಲೂ ಎರಡಲ್ಲೂ ಆಗ್ತಾ ಇರೋ ತಪ್ಪು ಇದೇನಾ ಅಂತ ನಾನು ಸೂಡೋ ಫೆಮಿನಿಸಮ್ ಅಂತ ಹೇಳ್ತೀನಿ. ಫೆಮಿನಿಸಮ್ ಅಂತಂದ್ರೆ ಗಂಡಸಿಗೆ ಸಂವಾದ, ಇದು ಕೂಡ ಸೂಡೋ ಸೆಕ್ಯುಲರಿಸಮ್ ಬಿಟ್ಟರೆ ಅಬ್ಸಲ್ಯೂಟ್ಲಿ. ಸೊ ಫೆಮಿನಿಸಮ್ ಅಂತಂದ್ರೆ ನಿಂತ್ಕೊಂಡು ಗಂಡಸಿಗೆ ಸಂವಾದ ನಿಂತ್ಕೊಂಡು ಅವನೇನ್ ಮಾಡ್ತಾನೆ ಅದು ಮಾಡ್ತಾನೆ ಅನ್ನೋದಲ್ಲ. ಗಂಡಸು ತನಗೆ ಸಿಗಬೇಕಾದ ಗೌರವವನ್ನು ಪಡ್ಕೊಂಡು ಹೆಣ್ಣಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡಬೇಕು ಅನ್ನುವಂಥ ನಿಲುವನ್ನು ಇರೋದನ್ನ ಫೆಮಿನಿಸಮ್ ಅಂತ ಹೇಳಬೇಕು. ಗಂಡಸು ಮಾಡೋದನ್ನೆಲ್ಲ ನಾನು ಮಾಡ್ತೀನಿ ಅನ್ನೋದಲ್ಲ. ನಾನು ಮಾಡೋ ಕೆಲಸಕ್ಕೆ, ನನ್ನ ಸಾಮರ್ಥ್ಯಕ್ಕೆ, ನನ್ನ ಒಂದು ಎಕ್ಸಿಸ್ಟೆನ್ಸ್ಗೆ ಸಿಗಬೇಕಾದಂಥ ಗೌರವ ಸಿಗಬೇಕು ಅನ್ನೋದು ಫೆಮಿನಿಸಮ್. ಸೆಕ್ಯುಲರಿಸಮ್ ಕೂಡ ಅಷ್ಟೆ. ನೀವು ಮಾಡುವಂಥ ಯಾವುದೇ ಕೆಲಸ ಆಗಿರಲಿ ಅದು ಇನ್ನೊಬ್ಬರಿಗೆ ನೋವಾಗದಿರೋ ಹಾಗೆ, ಇನ್ನೊಂದು ಆಚರಣೆಗೆ ಧಕ್ಕೆ ಆಗದ ಹಾಗೆ, ಇನ್ನೊಂದು ಸಮಾಜವನ್ನು ಕೆಳಗೆ ತುಳಿಯುವಂಥ ಅಥವಾ ಬೇಕಂತ ಅವರಿಗೆ ಒಪ್ರೆಸ್ ಮಾಡುವಂಥದ್ದು ಇಲ್ಲದೆ ಇರೋದನ್ನು ಸೆಕ್ಯುಲರಿಸಮ್ ಅಂತ ಹೇಳ್ತೀವಿ. ಆದರೆ ಈಗ ಏನಾಗ್ತಿದೆ, ಎಲ್ಲೋ ಒಂದು ಕಡೆ ಒಂದು ಮಗುನ ಎಲ್ಲರೂ ಬೈತಾ ಇದ್ರು ಅಂತ ಅವ್ರಿಗವರೇ ಅಂದ್ಕೊಂಡ್ಬಿಟ್ರು. ಆ ಮಗುನ ಮಾತ್ರ ಮೆರೆಸ್ಕೊಂಡು ಇನ್ನೊಂದು ಚೆನ್ನಾಗಿ ಓದ್ತಾ ಇರುವಂಥ, ಚೆನ್ನಾಗಿ ಬೆಳೆದಿರುವಂಥ ಮಗುನ ಪರ್ಪಸ್ಲಿ ಮೂಲೆ ಗುಂಪು ಮಾಡೋದಿತ್ತಲ್ಲ, ಅದು ಬಹಳ ತಪ್ಪು ಅಂತ ಅನ್ಸುತ್ತೆ ನನಗೆ. ಅದರಷ್ಟು ಸೈಕಲಾಜಿಕಲ್ ಡಿಪ್ರೆಷನ್ ಈ ಮಗುಗೆ ನಾಳೆ ದಿನ ಆ ಮಗು ತಿರುಗಿ ಬಿದ್ರೆ ಅಲ್ಲ, ಅದಕ್ಕೆ ಇವ್ರು ಕಾರಣ ಆಗ್ತಾರ, ಆ ಮಗು ಅಲ್ಲ. ಈಗ ಆಗ್ತಾ ಇದೆಯಾ? ಅದು ಖಂಡಿತ ಆಗ್ತಾ ಇದೆ. ಆಗಬೇಕಾಗಿತ್ತು. ಬಹುಶಃ ಎಲ್ಲೋ ಒಂದು ಕಡೆ ಛತ್ರಪತಿ ಮಹಾರಾಜರು, ಶಿವಾಜಿ ಮಹಾರಾಜರಾಗಿರ್ಬೋದು, ಅಥವಾ ಹಲವಾರು ಬೇರೆ ಬೇರೆ ಬಂದಂಥ ರಾಜರುಗಳಾಗಿರ್ಬೋದು, ಅಥವಾ ಸಾಧು ಸಂತರಾಗಿರ್ಬೋದು ಮಾಡಿದಂಥ ಕೆಲಸವೂ ಇದೆ. ಒಂದು ಚೇಂಜ್ ಆಗಬೇಕು, ಒಂದು ಶಿಫ್ಟ್ ಆಗಬೇಕು. ನೋಡಿ, ಇವತ್ತು ಪರಿವರ್ತನಾ ಏಕಾದಶಿ ದಿನ ಇದನ್ನ ಮಾತಾಡ್ತಿದ್ದೇವೆ ನಾವು. ಒಂದು ಪರಿವರ್ತನೆ ಆಗಬೇಕು. ಸೊ ಅದು ಯಾವಾಗ ಏನಾಗುತ್ತೆ ಅಂದರೆ, ಇನ್ನೊಂದು ಧರ್ಮವನ್ನು ಬಯೋದ್ರಿಂದ ಆಗೋದಿಲ್ಲ, ಇನ್ನೊಂದು ಧರ್ಮವನ್ನು ತಪ್ಪು ಅಂತ ಹೇಳೋದ್ರಿಂದ ಆಗಿರಲ್ಲ, ನನ್ನ ಧರ್ಮದ ಗಟ್ಟಿತನ ತಿಳ್ಕೊಳ್ಳೋದ್ರಿಂದ ಆಗುತ್ತೆ. ನನ್ನ ಧರ್ಮದಲ್ಲಿರುವಂತಹ ಸತ್ವ ಎಷ್ಟು, ಅದರ ತಿರುಳೇನು, ನಿನ್ನ ಧರ್ಮದ ಬಗ್ಗೆ ನಿನಗಿರುವಂಥ ಆಲೋಚನೆ, ಪರಿಕಲ್ಪನೆ, ಶಕ್ತಿ, ಇಂಟೆಲಿಜೆನ್ಸ್, ಅದು ನಿನ್ನನ್ನು ಮಾತಾಡಿಸ್ಬೇಕೇ ಹೊರತು ಇನ್ನೊಂದು ಧರ್ಮವನ್ನು ತುಚ್ಛವಾಗಿ ಕಾಣೋದು, ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದು ಅಲ್ಲ. ಸೊ ಆ ಗಟ್ಟಿತನವನ್ನು ನಮ್ಮ ಧರ್ಮದವರು ಕಂಡ್ಕೋಬೇಕು. ನಾವು ಕಂಡ್ಕೋಬೇಕಾಗಿರೋ ಅಗತ್ಯ ಜಾಸ್ತಿ ಇದೆ ಅಂತ ಹೇಳ್ತೀರಾ? ಎಸ್. ಹೊರಗಿಂದ ಬರ್ತಾ ಇರೋ ಇದಕ್ಕಿಂತ ಹೆಚ್ಚು ಇದೇ ಪ್ರಾಬ್ಲಮ್. ಈಗ ನನಗೆ ಪ್ರದೀಪ್ ಅವ್ರು ಏನು ಅಂತ ಗೊತ್ತು, ಅವ್ರ ಸಾಮರ್ಥ್ಯ ಗೊತ್ತು, ಅವ್ರ ಒಳ್ಳೆತನ ಗೊತ್ತು, ಅವ್ರು ಎಂಥ ಮನುಷ್ಯರು ಅಂತ ಗೊತ್ತು. 1000 ಜನ 1000 ಹೇಳಿದ್ರು ಕೂಡ ನಾನು ಆ ವಿಷಯವನ್ನು ಇಟ್ಕೊಂಡು, ಅಂದರೆ ನನ್ನ ಅನುಭವವನ್ನು ಇಟ್ಕೊಂಡು ತಿರುಗಿ ನಾನು ಹೇಳಬಲ್ಲೆ. ನೀನೇನೇ ಹೇಳಿದ್ರು ನನಗೆ ಗೊತ್ತು ಪ್ರದೀಪ್ ಅವ್ರು ಏನು ಅಂತ, ಅವತ್ತು ನನ್ನ ಜೊತೆಗೆ ಅವ್ರು ಹೀಗೆ ನಡ್ಕೊಂಡಿದ್ರು ಅಂತ. ಇದು ನಮ್ಮ ಧರ್ಮದ ವಿಚಾರದಲ್ಲಿ ಆಗಬೇಕಾಗಿದೆ. ನೀವೇನೇ ಹೇಳಿ ನನ್ನ ಧರ್ಮ ಏನು ಅಂತ ನನಗೆ ಗೊತ್ತಿದೆ, ನನ್ನ ಧರ್ಮದ ಗಟ್ಟಿತನ ಇದೆ, ನನ್ನ ಧರ್ಮದ ಹಿಂದೆ ಸೈನ್ಸ್ ಇದೆ, ಇಷ್ಟು ಸಾಕಲ್ಲ. ಆ ನಾಲೆಜ್ಗೋಸ್ಕರ ಇದೆಲ್ಲ ನಾವು ಮಾಡ್ತಾ ಇದೀವಲ್ಲ. ದಸರಾ ವಿಚಾರವಾಗಿ ನಾನು ನನ್ನ ರೀಲ್ ಮೂಲಕನೂ ಹೇಳಿದ್ದು ಒಂದೇ, ನನ್ನ ಅಭಿಪ್ರಾಯನೂ ಒಂದೇ. ನಿಸಾರ್ ಅಹಮದ್ರು ಮಾಡಿದ್ರು ದಸರಾ ಉದ್ಘಾಟನೆ. ಹಾಗೆ ದಸರಾದ ಹಲವಾರು ಆಚರಣೆಗಳಲ್ಲೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತೀವಿ. ಆದರೆ ಇಲ್ಲಿ ನಮಗೆ ಸಮಸ್ಯೆ ಅಂತ ಇರುವಂಥದ್ದು, ಒಬ್ಬ ಅನ್ಯ ಧರ್ಮೀಯ ಹೆಣ್ಣು ಮಗಳು ಬಂದು ಇನಾಗ್ರೇಟ್ ಮಾಡ್ತಾರೆ ಅನ್ನುವಂಥದ್ದಲ್ಲ. ಆಕೆ ಎಷ್ಟು ತನ್ನ ಧರ್ಮದ ಕಡೆಗೆ ಒಲವನ್ನು ಇಟ್ಕೊಂಡು, ಕುಂಕುಮ ಅರ್ಶಿಣನೇ ನನಗೆ ಇನ್ಕ್ಲೂಸಿವ್ ಅನಿಸ್ತಾ ಇಲ್ಲ, ಭುವನೇಶ್ವರಿ ಅನ್ನೋದೇ ನನಗೆ ಇನ್ಕ್ಲೂಸಿವ್ ಅನಿಸ್ತಾ ಇಲ್ಲ, ಭಾಷೆಯನ್ನು ಭಾಷೆಯಾಗಿ ನೋಡಿ ಭಾವನೆಯಾಗಿ ನೋಡಬೇಡಿ ಇಂತೆಲ್ಲ ಅನ್ನುವಂಥ ಸಮಜಾಯಿಷನ್ನು ಕೂಡ ಆಕೆ ಕೊಟ್ಟಾಗ, ಕ್ಷಮಿಸಿ ತಾಯಿ, ನನಗೆ ಭಾಷೆ ಭಾವನೆ, ನನಗೆ ಭಾಷೆ ನನ್ನ ಅಮ್ಮ, ನನಗೆ ಭಾಷೆ ನನ್ನ ಅನ್ನ. ಆಗ ನಿಮ್ಗೆಲ್ಲೋ ಒಂದು ಕಡೆ ನಿಮ್ಮ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ವ್ಯತ್ಯಾಸ ಇಲ್ವೇ? ಅದು ಸರಿ ಅನಿಸುತ್ತೆ ನಿಮಗೆ? ನಾ ಎಷ್ಟೇ ಹೇಳ್ಬೋದು, ನೀವೆಷ್ಟೇ ಹೇಳ್ಬೋದು, ಇನ್ಯಾರೆಷ್ಟೇ ಹೇಳ್ಬೋದು, ಇನ್ನೆಷ್ಟೇ ಮನ್ನಣೆ ಕೊಡಬಹುದು, ಆದರೆ ನೈತಿಕತೆ ಅನ್ನೋದೊಂದು ಇರುತ್ತಲ್ವೇ?
ಅಲ್ಲ ಅವರಿಗೆ ರಾಜ್ಯ ಬಿಟ್ಟು ಹೋಗಿ ಅಂತ ಯಾರು ಹೇಳ್ತಾ ಇಲ್ವಲ್ಲ. ಅಯ್ಯೋ ಸಾಹಿತ್ಯ ಸಮ್ಮೇಳನ ಕರೀರಿ, ನಾನೇ ಹೋಗಿ ಅವ್ರಿಗೆ ಹಾರ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಬರ್ತೀನಿ. ಆ ಗೌರವ ಇದೆ ಅವರಿಗೆ. ಖಂಡಿತ ಇದೆ, ಖಂಡಿತ ಇದೆ. ಅವ್ರು ಫಸ್ಟ್ ಆಫ್ ಆಲು ಬಾನು ಮುಷ್ತಾಕ್ ಅನ್ನುವಂಥವ್ರು ಅವರ ಧರ್ಮದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಒಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಿದೆಯಲ್ಲ. ಸಾರಾ ಅಬೂಬಕರ್ ಅವರು ಅಷ್ಟೇ ಅದ್ಭುತವಾದಂತಹ ಒಂದು ಧೈರ್ಯ ಬೇಕು. ಯಾಕಂದ್ರೆ ನಮ್ಮಲ್ಲಿರುವಂತಹ ಸ್ವತಂತ್ರ ಅವ್ರುಗಳಲ್ಲಿಲ್ಲ. ಆದ್ರೂ ಕೂಡ ಅಲ್ವಾ, ಅಂದ್ರೆ ಇಷ್ಟೆಲ್ಲ ಮಾತಾಡ್ತೀವಿ ನಾವು, ಅಲ್ಲ ಬೇಕು ಅವ್ರಿಗೂ ಸಿಗಬೇಕು ಅಂತ ಹೇಳೋದು ನಾನು. ಎಲ್ಲೆಲ್ಲ ಅಂದ್ರೆ ನಾವು ಏನ್ ಮಾಡೋದು, ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಾವು ಶಬರಿಮಲೆಗೆ ನಮ್ಮನ್ನು ಬಿಡ್ತಿಲ್ಲ ಅಂತ ನಾವು ಹೋರಾಟ ಮಾಡಿ ಮೊದಲು ಒಂದು ಮುಸ್ಲಿಂ ಹೆಣ್ಣು ಮಗಳನ್ನ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಿಡ್ತೀವಿ. ಆದ್ರೆ ಪಾಪ ಅವ್ರು ಇಷ್ಟೆಲ್ಲ ಹೋರಾಟದ ನಂತರ ಕೂಡ ಅವ್ರ ಮಸೀದಿ ಒಳಗೆ ಅವ್ರಿಗೆ ಪಾಪ ಸ್ಥಾನ ಸಿಕ್ಕಿಲ್ಲ. ತಮಾಷೆ ಅಲ್ವಾ ಅದು? ತಮಾಷೆ ಅನ್ನೋದ ದುರ್ದೈವ ಅನ್ನೋದು ಗೊತ್ತಿಲ್ಲ ನನಗೆ. ಅದು ಅವ್ರ ಪರಿಕಲ್ಪನೆಗೆ ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅದನ್ನು ಬಿಟ್ಬಿಟ್ಟು ಮತ್ತೆ ಬಾನು ಮುಷ್ತಾಕ್ ಅವ್ರ ಕಡೆಗೆ ಬರೋ ಹಾಗಿದ್ರೆ ಒಪ್ಪಲ್ಲ ಅಂದಮೇಲೆ ಒಪ್ಪಲ್ಲ ಅಂತ ಇದ್ಬಿಡಿ. ನಾನು ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ಲ, ನಾನು ಬರ್ತೀನಿ, ಒಂದು ಫ್ಲಾಗ್ ಹಿಂಗೆ ಮಾಡ್ಬೇಕಾ ಮಾಡ್ತೀನಿ, ಹೋಗ್ತೀನಿ, ಆದರೆ ಯಾಕೆ ನನಗೆ ದೇವರಲ್ಲ ಅಂತ ಇದ್ಬಿಟ್ಟಿದ್ರು ಕೂಡ ಅವರು ಗ್ರೇಟ್ ಆಗ್ಬಿಡ್ತಿದ್ರು. ಯಾಕೆ ಇಷ್ಟು ದ್ವಂದ್ವಗಳಾಗ್ತಿದೆ? ಅಥವಾ ಯಾಕೆ ಸರ್ಕಾರ ಈ ರೀತಿ ಬಂದು ನಮಗೆ ಇನ್ನಷ್ಟು ನೋವು ಮಾಡ್ತಾ ಇದೆ? ಉದ್ದೇಶಪೂರ್ವಕವಾ? ಉದ್ದೇಶಪೂರ್ವಕವೇ ಆಗಿದ್ರೆ ತಪ್ಪು ಅಷ್ಟೇ. ಉದ್ದೇಶವೋ ಏನೋ ಗೊತ್ತಿಲ್ಲ ನನಗೆ, ಓಲೈಸುವ ಯಂತ್ರನೋ ಉದ್ದೇಶನೋ ತಂತ್ರನೋ ಏನೋ ಒಂದಾಗಿರಲಿ, ಬಟ್ ತಪ್ಪು ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ನಾನು ಮುಖ್ಯವಾಗಿ ಹೇಳಿದ್ದೇನೆ ಅಂದರೆ, ಬಾನು ಮುಷ್ತಾಕ್ ಅವರ ಒಂದು ಪುಸ್ತಕ, ಅದ್ಭುತವಾದಂತಹ ಪುಸ್ತಕ, 12 ಸಣ್ಣ ಕಥೆಗಳು, ಅದನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದ್ದು ದೀಪಾ ಬಸ್ತಿ ಅನ್ನುವಂಥ ಹೆಣ್ಣುಮಗಳ ಟ್ರಾನ್ಸ್ಲೇಟೆಡ್ ಫಿಕ್ಷನ್ ಅನ್ನುವಂಥ ಕ್ಯಾಟಗರಿಗೆ ಬಂದಿದ್ದು. ಹಾಗಿದ್ದ ಮೇಲೆ ಕನ್ನಡವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಖ್ಯಾತಿಗೆ ಬಂದಂತಹ ದೀಪಾ ಬಸ್ತಿಯವ್ರನ್ನು ಕೂಡ ಯಾಕೆ ಕರೆಸಬಾರ್ದು? ನೀವು ಜೊತೆಯಲ್ಲೇ ಬರಲಿ, ಅವ್ರು ಇರಲಿ, ಇವ್ರು ವಸ್ತು ಪ್ರದರ್ಶನವನ್ನ ಇನಾಗ್ರೇಟ್ ಮಾಡಲಿ, ಇವ ದಸರಾನ ಇನಾಗ್ರೇಟ್ ಮಾಡಲಿ, ಎಲ್ಲವನ್ನು ಕೂಡ ಬಾನು ಮುಷ್ತಾಕ್ ಅವ್ರು ಮಾಡಲಿ. ನಾಳೆ ದೇವಿ ಉದ್ಘಾಟನೆಯನ್ನು ದೀಪಾ ಬಸ್ತಿ ಅವ್ರು ಮಾಡಿಬಿಡ್ಲಿ ಬಿಡಿ. ಅಲ್ಲ ಅವ್ರು ಸುದ್ದಿಲೇ ಇಲ್ಲ ಪಾಪ. ನೋಡಿ, ಅಲ್ಲ ನನ್ಗೇನ್ ಗೊತ್ತಾ, ಈಗ ನನಗೆ ಯಾರಾದ್ರೂ ಒಬ್ರು ಸ್ಕ್ರಿಪ್ಟ್ ಬರ್ಕೊಟ್ಟು ನಾನು ಹೇಳಿದ್ದೀನಿ ಅಂತಂದ್ರೆ ಅದನ್ನ ಸ್ಟೇಜ್ ಮೇಲೆ ಸ್ಕ್ರಿಪ್ಟ್ ಬರ್ಕೊಟ್ಟವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದು ನನಗೆ ಬಂದಿರುವಂತಹ ಒಂದು ಸಂಸ್ಕಾರ ಅಷ್ಟೇ. ಇದಕ್ಕೆ ಮೇಲೆ ನಾನೇನು ಹೇಳೋಷ್ಟಿಲ್ಲ. ನನಗೆ ಗೊತ್ತು ಇದಕ್ಕೆ ಮೀರಿ ಕೂಡ ಅವ್ರ ಕೈಯಲ್ಲೇ ಉದ್ಘಾಟನೆಯನ್ನು ಮಾಡಿಸ್ತಾರೆ ಅಂತ. ಆದರೆ ನಾನು ಒಂದಂತೂ ಹೇಳಬಲ್ಲೆ, ಇದಿಷ್ಟೆಲ್ಲ ಮಾಡ್ತಾ ಇರೋದಿದೆಯಲ್ಲ, ಒಂದು ಮಗುವಿನ ಕೈಯಲ್ಲಿರುವಂಥ, ಸುಮ್ಮನೆ ಆಟ ಆಡ್ತಾ ಇದ್ದಂಥ ಗೊಂಬೆ ಕೈಯಲ್ಲಿರುವಂಥ ಬೊಂಬೆಯನ್ನು ಕಿತ್ಕೊಂಡು ಆರಾಮಾಗಿರುವಂಥ ತನ್ನ ಪಾಡಕ್ಕೆ ತಾನಿರುವಂಥ ಮಗುವಿಗೆ ಅದನ್ನು ಕೊಟ್ಟು 2 ಮಕ್ಕಳ ಮಧ್ಯೆ ಮಾತ್ರ ಅಲ್ಲ, ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಿದೆಯಲ್ಲ, ಬಂಡೇಳ್ತಾರೆ. ವಿಕೃತಿ ಅಲ್ವಾ ಇದು? ಖಂಡಿತ ಹೌದು, ಬಂಡೇಳ್ತಾರೆ. ಸಾಕಾಗಿದೆ. ಬರೀ ನೀವು ಇನ್ನೊಬ್ಬ ತಾಯಿಯನ್ನ ತಾಯಿ ಅಂತ ಸಾಬೀತು ಮಾಡೋಕ್ಕೆ ನನ್ನ ತಾಯಿನ ಯಾಕ್ರಿ ಬೈತಿದ್ದೀರಿ, ನನ್ನ ತಾಯಿನ ಯಾಕ್ರಿ ಕೆಳಗೆ ಹಾಕ್ತಿದ್ದೀರಿ, ನನ್ನ ತಾಯಿಗೆ ಇರಬೇಕಾದಂಥ ಅಧಿಕಾರನ ಯಾಕ್ರಿ ಕಿತ್ಕೋತಿದ್ದೀರಿ? ನಾವು ಅವ್ರ ವಿಷಯಕ್ಕೆ ಹೋಗ್ತಾ ಇಲ್ವಲ್ಲ, ನಮ್ಮ ಪಡೆಗೆ ನಾವು ನಮ್ಮ ಮನೇಲಿದ್ದೀವಿ. ನಮ್ಮ ಮನೇಲಿ ನಾವಿರಕ್ಕೋಗ್ಬಿಡ್ದೆ ಅವ್ರನ್ನೂ ಕರ್ಕೊಂಬಂದು ನಮ್ಮಲ್ಲೇ ಕೂಡಿಸ್ಬಿಟ್ರು ನಾವು ಅವ್ರನ್ನೂ ಸಾಕಬೇಕು ಅಂದ್ರೆ ನಮ್ಗಾಗಲ್ಲ ಸ್ವಾಮಿ. ನಮ್ಮನೆ ನಾವು ನೋಡ್ಕೊಂತೀವಿ, ಬಿಟ್ಬಿಡಿ. ಸೊ ನಿಮ್ಮ ಪ್ರಕಾರ ಅವರೇ ಉದ್ಘಾಟನೆ ಮಾಡೋದಂತೂ ಅವರೇ ಮಾಡ್ತಾರೆ? ನಾನೇನಾದರೂ ಅವ್ರ ಸ್ಥಾನದಲ್ಲಿ ಇದ್ದಿದ್ರೆ ಮಾಡ್ತಿರ್ಲಿಲ್ಲ. ಅಂದರೆ ಮಾಡಿಸ್ತಾರೆ ಅಂತಂದೆ. ನಾನು ಮಾಡ್ತಿರ್ಲಿಲ್ಲ. ಯಾಕಂದರೆ ರೆಬಲ್ ಆಗೋದು, ರೆವಲ್ಯೂಷನ್ ಮಾಡೋದು ಮತ್ತು ಫೇಮಾಗಿ ಬರೋದು ಎಲ್ಲದಕ್ಕಿಂತ ಮುಖ್ಯ ನನಗೆ ನನ್ನ ನೈತಿಕತೆ. ಸೊ ನಾನು ಮಾಡ್ತಿರ್ಲಿಲ್ಲ ಅಷ್ಟೇ. ಅದು ಮಿಕ್ಕಿದ್ದು ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ಯಾರು ಏನೇ ಮಾಡಿದ್ರು ಕೂಡ ನಮ್ಮ ಧರ್ಮದ ಎಂತೆಂಥದ್ದನ್ನು ಎದುರಿಸಿದೀವ್ರಿ ನಾವು. ಎಂತೆಂಥದ್ದನ್ನು ಎದುರಿಸಿ ಗಟ್ಟಿಯಾಗಿ ನಿಂತ್ಕೋತಾ ಇದ್ದೀವಿ. ಇವತ್ತಿಗೂ ಹಣೆ ಮೇಲೆ ಕುಂಕುಮ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ಇನ್ನೂ 1000 ಎತ್ತರದ್ದು ಮಾಡಿ ನಮ್ಮನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಅದಕ್ಕೆ ಏನು ಕಾರಣ ಅನಿಸುತ್ತೆ ನಿಮಗೆ? ನಮ್ಮ ಧರ್ಮದ ಗಟ್ಟಿತನ, ನಮ್ಮ ನೆಲದ ಗಟ್ಟಿತನ, ಸಂಸ್ಕಾರ ಬ್ಲಡ್ಡಲ್ಲಿದೆ ನಮಗೆ. ರಕ್ತಗತವಾಗಿ DNA ಬಂದ್ಬಿಡಿದೆ ನಮ್ಮ ಸಂಸ್ಕಾರ. ಬಟ್ ಅದು ಡೈಲ್ಯೂಟ್ ಆಗ್ತಾ ಇದೆ ಅಂತ? ಖಂಡಿತ ಇಲ್ಲ. ಹೇಗೆ ಡೈಲ್ಯೂಟ್ ಆಗುತ್ತೆ? ಚಂದ್ರಯಾನ 3 ಮಾಡಿದಂಥ ಮೇನ್ ಪ್ರಾಜೆಕ್ಟ್ ಮ್ಯಾನೇಜರ್ ಡಾಕ್ಟರ್ ವೀರಮುತ್ತು ವೇಲ್ ಹೇಳ್ತಾರೆ, ಅವರು ಪ್ರತಿದಿನ ಧ್ಯಾನ ಮಾಡ್ತೀನಿ, ನಾನು ಶಾಂಭವಿ ಮಹಾಮುದ್ರ ಕ್ರಿಯೆ ಮಾಡ್ತೀನಿ, ಅದರಿಂದ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥ ಅಟಾಮಿಕ್ ಸೆಂಟರ್ ಎದುರುಗಡೆ ನಟರಾಜನ್ ಫೋಟೋ ಇಟ್ಟಿದ್ದಾರೆ. ಹೇಗೆ ಗಟ್ಟಿತನ ಕಮ್ಮಿ ಆಗ್ತದೆ? ಜಾಸ್ತಿ ಆಗ್ತಾ ಇದೆ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮಾಡ್ತಾರೆ ಇದನ್ನು.
ಆಲ್ಬರ್ಟ್ ಐನ್ಸ್ಟೈನ್ ಭಗವದ್ಗೀತೆನ ಹೇಳಿದ್ರು, ಓಪನ್ ಹೈಮರ್ ಭಗವದ್ಗೀತೆನ ಕೋಟ್ ಮಾಡಿದ್ರು. ಎಲ್ಲಿ ಕಮ್ಮಿ ಆಗ್ತಿದೆ? ಇನ್ನೂ ಜಾಸ್ತಿ ಆಗತ್ತೆ. ನಮ್ಮ ಧರ್ಮ ಬೆಳೆಯೋಕಿರೋದು, ಅಳಿಯೋಕಲ್ಲ. ಮತ್ತೆ ನಮ್ಮ ಧರ್ಮ ಹೋರಾಟ ಮಾಡಕ್ಕಿಲ್ಲ, ನಮ್ಮ ನಿಲುವನ್ನು ಸ್ಪಷ್ಟಪಡಿಸೋಕಿರೋದು ಅದಾಗತ್ತೆ. ಆದರೆ ಹೋರಾಟದ ಅಗತ್ಯ ಕೆಲವೊಮ್ಮೆ ಬರುತ್ತೆ. ಯಾವ ರೀತಿ? ಅಲ್ಲ, ಕೆಲವೊಂದು ಪರಿಸ್ಥಿತಿ ಇಲ್ಲ, ಅದೇ ನೀವು ಹೇಳಿದ್ರಲ್ಲ ಬಂಡೇಳ್ತಾರೆ ಅಂತ. ಆ ಬಂಡೇಳೋದು ಯಾವ ರೀತಿ ಹೇಳಿ. ಸೊ ಯಾವ ರೀತಿ ಆಗ್ತೀವಿ ಅಂದ್ರೆ, ನಮ್ಮ ಧರ್ಮ ನಮ್ಗೆ ಅದೇ ಹೇಳ್ಕೊಟ್ಟಿರೋದು, ಕಂಡವ್ರ ಮನೆ ಮೇಲೆ ಕಲ್ಲು ಹೊಡಿ ಅಂತ ಯಾವತ್ತೂ ಹೇಳಿಲ್ಲ. ಸೊ ನಮ್ಮ ಧರ್ಮ ನಮ್ಗೆ ಹೇಳಿರೋದಂದ್ರೆ, ನಿನ್ನ ಮನೆಯನ್ನು ನೀನು ಪ್ರೊಟೆಕ್ಟ್ ಮಾಡ್ಕೊ, ನಿನ್ನ ಮನೆಯಲ್ಲಿರುವಂಥ ಸತ್ವನ ಅರ್ಥ ಮಾಡ್ಕೊ ಅಂತ. ಅದು ಖಂಡಿತ ಆಗತ್ತೆ ಜಾಗತಿಕ ಮಟ್ಟದಲ್ಲಿ. ಅಂತ ಒಬಾಮನೇ ಕೈಯಲ್ಲಿ ಹನುಮಂತನ ಇಟ್ಕೊಂಡು ಓಡಾಡ್ತಿದ್ರು ಕಣ್ರಿ, ಅಲ್ವಾ? ಸೊ ಚಂದ್ರಯಾನಕ್ಕೆ ಹೋದಂಥವ್ರು, ಚಂದ್ರಯಾನ ಮಾಡಿದವರಾಗಿರ್ಬೋದು, ಅಥವಾ ಏನೋ ಆಸ್ಟ್ರೋನಾಟ್ ಸೂಟ್ ಹಾಕೊಂಡು ಹೋದವರಾಗಿರ್ಬೋದು, ಭಗವದ್ಗೀತೆನ ಕೈಯಲ್ಲಿ ಇಟ್ಕೊಂಡು ಹೋದಂಥವ್ರು. ಸೊ ಇದನ್ನ ಯಾರೋ ಬಂದು ಹೆಂಗೋ ಅಳಿಸ್ಬಿಡ್ತಾರೆ ಅಂದರೆ ಅಳಿಯೋಂಥ ಧರ್ಮ ಅಲ್ಲ ಅದು. ನಿಮ್ಮಂಥ ಕೋಟ್ಯಾಂತರ ಜನ ಇದ್ದಾರೆ, ಉಳಿಯುತ್ತೆ. ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಒಂದು ನಾನು ನಮ್ಮ ಧರ್ಮೀಯರಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ನಮ್ಮ ಧರ್ಮವನ್ನು ಎತ್ತುವಂಥ ಸಲುವಾಗಿ ಇನ್ನೊಬ್ಬರನ್ನ ಕೆಳಗೆ ಹಾಕೋ ಮಟ್ಟಕ್ಕೆ ನಮ್ಮ ಸಂಸ್ಕಾರವನ್ನು ಬಿಡಬೇಡಿ ಅಂತಷ್ಟೇ ನಾನು ಹೇಳ್ತೀನಿ. ಅದು ಮುಖ್ಯ ಆಗುತ್ತೆ. ಅದನ್ನು ನೆನಪಿಟ್ಟುಕೊಳ್ಳುವಂತಹ ಮತ್ತು ಉಳಿದವರಿಗೆ ನೆನಪಿಸಿಕೊಡುವಂತಹ ನಿರಂತರ ವ್ಯವಸ್ಥೆ ನಾವು ಮಾಡ್ತಾ ಇರಬೇಕಾಗುತ್ತೆ. ಮಾಡ್ತಿದ್ದೀವಿ ಅನ್ಸುತ್ತೆ ನನಗೆ. ನೋಡಿ, ನೀವು ಹೇಳಿದ್ರೆ ಯಾಕೆ ಇದೆಲ್ಲ ಜಾಸ್ತಿ ಆಗ್ತದೆ ಈ ರೀತಿ ಪಾಡ್ಕಾಸ್ಟ್ಗಳು? ಹೌದು, ಇದಕ್ಕೆ ಸಂಭವಾಮಿ ಯುಗೆ ಯೋಗಿ ಅಂತ ದೊಡ್ಡವರು ಹೇಳಿದಾರಲ್ಲ, ಇಲ್ಲ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ, ಆಗುತ್ತೆ. ದೊಡ್ಡವರು ಗುರುಗಳು ಬಗ್ಗೆನೂ ಕೂಡ ಇವರು ಬರೀ ಇವತ್ತು ಕಾಂಟ್ರವರ್ಸಿ ನನ್ನ ಹತ್ರ ಕೇಳಬೇಕು. ಓಕೆ, ಒಂದಷ್ಟು ಜನ ಮುಗಿಬೇಕು, ಆ ಉದ್ದೇಶ ಅಲ್ವೇ ಅಲ್ಲ. ಬಟ್ ನಿಮ್ಮ ಹತ್ರ ಆ ವಿಷಯಗಳ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಸೂಕ್ತವಾದ ಮತ್ತೆ ಏನು ಹೇಳೋದು, ಒಂದು ಬ್ಯಾಲೆನ್ಸ್ಡ್ ಆಗಿರೋ ಉತ್ತರ ಸಿಗುತ್ತೆ. ಅದನ್ನ ಜನ ಕಾಂಟ್ರವರ್ಸಿ ಮಾಡ್ತಾರೋ ಇಲ್ಲೋ ಅನ್ನೋದು ಅವ್ರ ಕೈಯಲ್ಲಿರೋದು. ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಹೊರತು ಬೇರೆ ಅಲ್ಲ. ನಮ್ಮ ಪಾಡ್ಕಾಸ್ಟ್ ನಲ್ಲಿ ಇವತ್ತಿನ ತನಕ ನಾವು ಯಾರ ಹತ್ರ ಮಾತಾಡಿದ್ರು ಕೂಡ ಆ ವಿಷಯಕ್ಕೆ ಪ್ರಶ್ನೆಗಳೇ ಏನು ಹುಟ್ತಾ ಹೋಗ್ತವೆ ಹೊರತು ಓಕೆ ಇದರಲ್ಲಿ ಒಂದು ಕಾಂಟ್ರವರ್ಸಿ ಸಿಗತ್ತೆ ಅನ್ನೋ ಪ್ರಯತ್ನ ಖಂಡಿತ ಅಲ್ಲ. ಆದ್ರೆ ಇಷ್ಟು ಹೊತ್ತು ನೀವು ಮಾತಾಡಿದ್ರಲ್ಲಿ ಸತ್ವಗಳೇ ಇತ್ತೇ ಹೊರತು ಮಿಥ್ಯೆಗಳು ನನಗಂತೂ ಕಾಣಿಸ್ಲಿಲ್ಲ. ಅದು ಅರ್ಥ ಮಾಡ್ಕೊಳ್ಳುವಂಥ ರೀತಿಗೆ ಹೋಗುತ್ತೆ. ಸೊ ನಾನು ಹೇಳುವಂಥದ್ದನ್ನ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಾರೆ. ನಾನು ಮ್ಯಾನಿಫೆಸ್ಟೇಷನ್ ಥಿಯರಿ ಆಗಿರ್ಬೋದು, ಪಾಸಿಟಿವ್ ಥಿಂಕಿಂಗ್ ಬಗ್ಗೆ, ಸೈಕಾಲಜಿ ಬಗ್ಗೆ ಹೇಳಿದಾಗ ಬಹಳ ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಾರೆ, ಮೇಡಮ್ ಇದರಿಂದ ನನಗೆ ಒಳ್ಳೇದಾಯಿತು, ನನಗೆ ಇದರಿಂದ ಕೆಲಸ ಸಿಕ್ಕಿದೆ, ನನಗೆ ಮೆಂಟಲಿ ನಾನು ಪೀಸ್ಫುಲ್ ಅನ್ನಿಸ್ತಾ ಇದೆ. ಕೆಲವ್ರು ಹೇಳ್ತಾರೆ, ಬಂದ್ಬಿಟ್ಲು ಡೋಂಗಿ ಮಾತಾಡೋಕ್ಕೆ, ಬಂದ್ಬಿಟ್ಲು ಎಂಥದ್ದು ಏನೋ ಒಂದು ಪದ ಉಪಯೋಗಿಸ್ತಾರಪ್ಪ, ಪುಂಗೋಕ್ಕೆ. ಓಕೆ, ಈ ಥರದ್ದು ಕೆಲವ್ರು ಹೇಳ್ತಾರೆ. ಸೊ ಆ ಥರ ಇಟ್ ಡಿಪೆಂಡ್ಸ್ ಆನ್ ಯುವರ್ IQ. ಬ್ರದರ್, ಲೀವ್ ಮಿ ಔಟ್ ಆಫ್ ದಿಸ್ ಅಷ್ಟೇ. ಅವರವರ ಭಾವಕ್ಕೆ, ಅವರವರ ಅಭಾವಕ್ಕೆ ಅಷ್ಟೇ ಅಷ್ಟೇ, ಪ್ರಕೃತಿಗೆ ಅಂತ ಹೇಳಕ್ ಹೋಗಲ್ಲ. ವೆರಿ ವೆರಿ ಗುಡ್. ಹೌದು, ಹಾಗೆ. ಸೊ ನಾನು ನನ್ನ ಈ ಪ್ರಶ್ನೆಗಳ ಅಂದ್ರೆ ಸರಣಿಯ ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಅದೇ ನಾವು ಅಂದ್ರೆ ಅದು ಈಗಿನ ಪ್ರಸ್ತುತ ವಿಚಾರದಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು. ಕೆಲವೊಮ್ಮೆ ಈ ಹಿಂದಿನ ಸಂದರ್ಭಗಳಲ್ಲೂ ಕೂಡ ನಡೀತಾ ಇದ್ದಂಥದ್ದು ಏನು ಅಂತಂದ್ರೆ, ಅದು ಎತ್ತರದ ಮಟ್ಟದಲ್ಲಿ ಆ ರೀತಿಯ ಭಾವನೆಗಳು ಇಲ್ಲದೆ ಇದ್ರೂ ಕೂಡ ಅವರ ಶಿಷ್ಯ ವರ್ಗದಲ್ಲಿ, ಗುರುಗಳ ಶಿಷ್ಯ ವರ್ಗದಲ್ಲಿ ನಡೆಯುವಂತಹ ಒಂದು ಏನು ತುಂಬಾ ಸಂಭವಗಳು ಆಗಿದೆ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಯೋಚನೆಗಳು? ನನಗೆ ಗುರು ಅಂದ್ರೆ ಗುರು. ಕಬೀರ್ ದಾಸರು ಅದ್ಭುತವಾದೊಂದು ದೋಹೆ ಇದೆ, ಗುರು ಗೋವಿಂದ ಕಡೆ ಕಾಕಿ ಲಘುಪಾಯಿ, ಬಲಿಹಾರಿ ಗುರು ಅಪಿನಿ ಜಿಯೋ ಬತಾಯಿ. ಗುರು ಮತ್ತೆ ಗೋವಿಂದ ಇಬ್ಬರು ನಿಂತ್ಕೊಂಡಿದ್ರೆ, ಯಾರನ್ನಪ್ಪ ನೀನು ಮೊದಲು ನಮಸ್ಕಾರ ಮಾಡ್ತೀನಿ ಅಂದರೆ, ನಾನು ಮೊದಲು ನನ್ನ ಗುರುವಿಗೆ ನಮಸ್ಕಾರ ಮಾಡ್ತೀನಿ, ಯಾಕಂದರೆ ಗೋವಿಂದನ ಅರ್ಥವನ್ನು ನನಗೆ ತಿಳಿಸ್ಕೊಟ್ಟಿದ್ದೆ ನನ್ನ ಜೀವನದಲ್ಲಿ ನನ್ನ ಗುರು ಅಂತ ಕಬೀರ್ ದಾಸರು ಹೇಳ್ತಾರೆ. ಅಂತಹ ಸಂಸ್ಕೃತಿಯಲ್ಲಿ ಗುರು ಪರಂಪರೆಯನ್ನು ತಲೆ ಮೇಲಿಟ್ಟು ಕೊಂಡಾಡಿದಂತಹ ಒಂದು ಸಂಸ್ಕಾರದಲ್ಲಿ ಬೆಳೆದಿರುವಂಥದ್ದು. ಬಹುಶಃ ನಮ್ಮ ಒಂದು ಕಡೆ ಮಾತ್ರ, ಫಾರ್ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ, ತ್ರೌಂಟಕಾಚಾರ್ಯರನ್ನು ಶ್ರೀಮದ್ ಶಂಕರಾಚಾರ್ಯರು ಮೇಲೆತ್ತಿದ ವಿಷಯ ನಿಮಗೆ ಗೊತ್ತೇ ಇದೆ. ತ್ರೌಂಟಕಾಚಾರ್ಯರ ಒಬ್ಬ ದಡ್ಡ,
ಆಯಿತಾ. ಒಂದು ತುಂಬ ದಡ್ಡ ಅಂದರೆ ದಡ್ಡ, ಗುರು ಹೇಳ್ತಾರೆ ಅಂತ ತೊಗೊಂಡು ಕ್ಲೀನ್ ಮಾಡ್ಬಿಡ್ತಾರೆ, ಇದು ಮಾಡ್ಬಿಡೋ ಹಿಂಗೆ ಮಾಡಿಬಿಡ್ತಾರೆ. ಸೊ ಅಲ್ಲಿದ್ದಂಥ ಇತರ ಶಿಷ್ಯರಿಗೆ ಏನು ಅನ್ಸುತ್ತೆ, ಇವ್ನು ಕೆಲಸ ಮಾಡೋಕ್ಕಷ್ಟೇ ಇಟ್ಕೊಂಡಿದ್ದಾರೆ, ಇವ್ನು ಹಿಂಗಿದ್ರು ಏನೂ ಕೇಳಲ್ಲ, ಅವ್ನ ತಲೆ ಎಲ್ಲೋ ಇದೆ ಅಂತ. ಸೊ ಒಂದ್ಸರಿ ಶಂಕರಾಚಾರ್ಯರು ಇನ್ನೇನು ಅವರ ಒಂದು ಅಭ್ಯಾಸವನ್ನು ಶುರು ಮಾಡಬೇಕು, ಅವತ್ತಿನ ದಿನದ ಕ್ಲಾಸ್ನ ಶುರು ಮಾಡಬೇಕು. ಅವಾಗ ತ್ರೋಂಟಕ ಬಂದಿಲ್ಲ, ಒಂದು ಸ್ವಲ್ಪ ಕಾಯೋಣ ಅಂತ ಹೇಳ್ತಾರೆ. ಆಗ ಎಲ್ಲರೂ ಅಲ್ಲಿದ್ದವರು ತ್ರೋಂಟಕ ಅಂದರೆ ಇವ್ನು ಬಂದಿಲ್ಲ, ಇನ್ನೊಬ್ಬ ಶಿಷ್ಯ ಬಂದಿಲ್ಲ, ಏನಕ್ಕೆ ಕಾಯೋಣ. ಅವಾಗ ಹೇಳ್ತಾರೆ, ಅವ್ನು ಬಂದ್ರೆಷ್ಟು ಬಿಟ್ರೆಷ್ಟು ಏನೂ ಕೇಳಿಸ್ಕೊಳ್ಳೋದಿಲ್ಲ, ತಲೆಗೂ ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ನೀವು ಶುರು ಮಾಡಿ. ಆಗ ಗುರು ನಕ್ಬಿಟ್ಟು ನನ್ನ ಕರೀತಾರೆ, ಎಲ್ಲಿ ಒಂದು ಶ್ಲೋಕ ಹೇಳು ಅಂತ. ಆಗ ತ್ರೋಂಟಕಾಚಾರ್ಯರು ಅತ್ಯದ್ಭುತವಾದಂಥ ಗುರುವಿನ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ. ಇವತ್ತೂ ಕೂಡ ನಾವು ಗುರುಪೂಜೆ ಮಾಡುವಾಗ ಉಪಯೋಗಿಸುವಂಥ ಶ್ಲೋಕ ಅದು. ಸೊ ಅದನ್ನು ತ್ರೋಂಟಕಾಚಾರ್ಯರು ಹೇಳಿದಾಗ ಗುರು ಶಂಕರಾಚಾರ್ಯರು ಹೇಳ್ತಾರೆ, ನೋಡಿದ್ಯಾ, ಇದು ಒಬ್ಬ ಗುರು ತನ್ನ ಶಿಷ್ಯರಲ್ಲಿ ನೋಡುವಂಥ ಸಾಮರ್ಥ್ಯ, ಯಾರನ್ನೂ ಕೂಡ ನೀವು ಅಲ್ಲಗಳಿಬೇಡಿ ಅಂತ. ಓಕೆ, ಅದು ಅಂಥ ಗುರು ಪರಂಪರೆ. ತಮ್ಮ ಶಿಷ್ಯರ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ ಶೃಂಗೇರಿ ಗುರುಗಳು ತಮ್ಮ ಶಿಷ್ಯರ ಬಗ್ಗೆನೇ ಒಂದು ಹಾಡಿ ಹೊಗಳಿದ್ದಾರೆ. ಯಾವ ಗುರು ತಮ್ಮ ಈಗಿನ ಶಿಷ್ಯನ ಬಗ್ಗೆ ಹಾಡಿ ಹೊಗಳ್ತಾರೆ, ಒಂದು ಶ್ಲೋಕವನ್ನು ಸಂಸ್ಕೃತದಲ್ಲಿ ಬರೀತಾರೆ? ಅದು ಸಾಧ್ಯ ಆಗೋದು ನಮ್ಮ ಧರ್ಮದಲ್ಲಿ ಮಾತ್ರ. ಇಂಥ ಧರ್ಮದಲ್ಲಿರುವಾಗ ಗುರುಸ್ಥಾನಕ್ಕೆ ಬಹಳ ಎತ್ತರವಾದ ಸ್ಥಾನವನ್ನು ನಾವು ಇಟ್ಟಿದ್ದೀವಿ. ಸೊ ಗುರು ಅನ್ನೋದಕ್ಕೆ ನಾವು ನಮ್ಮ ಗುರುವಿಗೆ ಎಷ್ಟು ಗೌರವ ಕೊಡ್ತೀವಿ, ಇತರ ಗುರುವಿಗೂ ಕೂಡ ಅಷ್ಟೇ ಗೌರವ ಕೊಡಬೇಕು ಅನ್ನುವಂಥದ್ದು ಯಾವುದೇ ಗುರು ಪರಂಪರೆಯಲ್ಲಿ ಬಂದಿರುವಂಥವರು ಕಲಿಬೇಕಾದಂಥ ಒಂದು ಮೂಲ ಒಂದು ಪ್ರಿನ್ಸಿಪಲ್ ಅಂತ ಹೇಳಬಹುದು. ಹಾಗಿರುವಾಗ ಈ ಕೆಸರೆರ ಚಾಟ ನನ್ನ ಗುರುವೇ ದೊಡ್ಡವನು ಅನ್ನೋದಿದೆಯಲ್ಲ, ನನಗೆ ನನ್ನ ತಾಯಿನೇ ದೊಡ್ಡವಳು, ನನ್ನ ತಾಯಿ ಮೊಸರನ್ನ ಕಲ್ಸಿ ಹಾಕಿದ್ರು ಅದು ಅತ್ಯದ್ಭುತ. ಹಾಗಂತ ಬೇರೆ ತಾಯಿಯರು ಕೆಟ್ಟವರು ಅಲ್ಲ, ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತನೂ ಅಲ್ಲ. ಅದು ನನಗೆ ಅವರ ಮಧ್ಯೆ ಇರುವಂಥ ಒಂದು ಬಾಂಧವ್ಯ, ಒಂದು ಮಮಕಾರ, ಒಂದು ಪ್ರೀತಿ. ಹೀಗಾಗಿ ಬೇರೆ ಗುರುಗಳನ್ನು ತಪ್ಪು ಅಂತ ಹೇಳೋದು, ಅವ್ರನ್ನ ಪಾಯಿಂಟ್ ಔಟ್ ಮಾಡೋದು, ಯಾರಲ್ಲಿ ಏನು ನೋಡ್ತಾರೆ ಯಾರಿಗೆ ಗೊತ್ತಿರುತ್ತೆ. ಒಬ್ಬ ಕೊಲೆಗಾರನಿಗೂ ಕೂಡ ಮಗಳು ಹೋಗಿ ಅಪ್ಪ ಅಂತ ತಪ್ಕೊಂಡ್ರೆ ಬೇರೆ ರೀತಿಯ ಭಾವನೆಯೇ ಬರುತ್ತೆ. ಹೀಗಿರುವಾಗ ನೀವ್ಯಾರು ಒಬ್ಬರನ್ನ ಕೆಳಗೆ ಹಾಕೋದಕ್ಕೆ? ಅವ್ರ ಎತ್ತರ ಇವ್ರ ಎತ್ತರ, ಎಲ್ಲರೂ ಮಾಡ್ತಾ ಇರೋದು ಒಂದೇ ಕೆಲಸ, ಜ್ಞಾನವನ್ನು ಎಲ್ಲ ಕಡೆ ಬೆಳಕಿನ ಹಾಗೆ ಹಂಚ್ತಾ ಹೋಗ್ತಿದ್ದಾರೆ. ನಾವು ಯಾರು ಎಕ್ಕಶ್ಚಿತ್ತು ಜಗಳ ಆಡ್ಕೊಳ್ಳೋಕ್ಕೆ? ಅದನ್ನು ಆ ಆಲೋಚನೆಯಿಂದ ಬಿಟ್ಟು ಹೊರಗೆ ಬರಬೇಕು. ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಗುರುಸ್ಥಾನವನ್ನು ಕೊಟ್ಟು, ನಿಮಗೆ ಕಲಿಸ್ತಾರ ವರ್ಣ ಮಾತ್ರಂ ಕಲಿಸಿದಾತಂ ಗುರು, ಇಲ್ವಾ ಅವ್ರ ಪಾಡಿಗೆ ಅವರಿರಲಿ, ನಿಮ್ಮ ಗುರುವಿನ ಅಡಿಯಲ್ಲಿ ನೀವಿರಿ ಅಂತ ಇರೋದು. ಐ ಥಿಂಕ್ ಇಟ್ಸ್ ಬೇಸಿಕ್. ಅದನ್ನು ಬಿಟ್ಟು ಈಗಾಗಲೇ ನಮ್ಮ ಧರ್ಮನ ತುಳಿಯೋಕೆ ಸಾಕಷ್ಟು ಜನ ಇದ್ದಾರೆ, ಅದ್ರ ಮಧ್ಯೆ ನಾವೇ ತಗೊಂಬಂದು ನಮ್ಮ ಕಷ್ಟಗಳನ್ನ ನಮ್ಮ ಮೇಲೆ ಹಾಕೊಳ್ಳೋದು ಅಷ್ಟೇ ಯಾಕೆ ಬೇಕು ಅನ್ನೋದಷ್ಟೇ ನಂದು ಉದ್ದೇಶ. ಈಗ ನಾಳೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ಈ ಪರ್ಟಿಕ್ಯುಲರ್ ಆಶ್ರಮವನ್ನು ಅಥವಾ ಒಂದು ಗುರುವಿನೋ ನೀವು ಫಾಲೋ ಮಾಡ್ತೀರಿ, ನಾಳೆ ಅಲ್ಲೊಂದು ಕಾಂಟ್ರವರ್ಸಿ ಇದೆ ಅಂತ ಹೇಳ್ತಾರೆ, ಆ ಗುರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ, ಏನು ಮಾಡ್ತೀರಿ? ನಾನು ಒಂದೇ ಹೇಳೋದು, ಐ ವಿಲ್ ಸ್ಟಿಲ್ ರೆಸ್ಪೆಕ್ಟ್ ಮೈ ಗುರು. ಅವ್ರಿಗೆ ಕಾನೂನುಬದ್ಧವಾಗಿ ಯಾವುದೇ ರೀತಿ ಶಿಕ್ಷೆ, ನಾಳೆ ಕೇಸ್ ಆ ಥರದ್ದು ಬಂದರೆ ಕಾನೂನುಬದ್ಧವಾಗಿ ಯಾವುದೇ ರೀತಿ ಶಿಕ್ಷೆ ಸಿಗಬೇಕು ಅಂದರೆ ಅದು ಸಿಗುತ್ತೆ, ಅದನ್ನು ನಾನು ಒಪ್ತೀನಿ. ಆದರೆ ಅವರಿಂದ ನಾನು ಗಳಿಸಿರುವಂಥ ಕಲಿಕೆ ತಪ್ಪಾಗೋದಿಲ್ಲ ಅಲ್ವಾ? ಅಷ್ಟು ವಿವೇಚನೆ ಇದ್ಕೊಂಡೆ ನಾವು ಕಲ್ತಿರ್ತೀವಿ ಅಲ್ವಾ? ಸೊ ಅವರು ನನಗೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದು ತಪ್ಪಾಗಲ್ಲ ಅಲ್ವಾ? ಅವ್ರು ನನ್ನ ಗುರುವಾಗೇ ಇರ್ತಾರೆ. ಆದರೆ ಗುರು ಅಂದಿದ್ದು ಮಾತ್ರಕ್ಕೆ ಅವ್ರು ಮಾಡೋದು ಎಲ್ಲವೂ ಸರಿ ಅಂತನೂ ಅಲ್ಲ. ನಾವೆಲ್ಲರೂ ಮಾರ್ಟಲ್ಸ್, ಅವರೂ ತಪ್ಪುಗಳು ಮಾಡಬಹುದು. ನೀವು ಯಾವತ್ತಾದ್ರೂ ಹೋಗಿ ನಿಮ್ಮ ಟೀಚರ್ನ ಪ್ರಶ್ನೆ ಕೇಳಿದಿರಾ, ನೀನು ಬಂದು ನನಗೆ ಸೈನ್ಸ್ ಹೇಳ್ಕೊಡ್ತೀಯಲ್ಲಪ್ಪ, ನಿನ್ಗೆ ಎಷ್ಟು ಚೆನ್ನಾಗಿ ಸೈನ್ಸ್ ಬಂದಿದ್ರೆ, ನಿನ್ಗೆ ಎಷ್ಟು ಚೆನ್ನಾಗಿ ಬಯಾಲಜಿ ಬಂದರೆ ನೀನು ಯಾಕೆ ಡಾಕ್ಟರ್ ಆಗ್ತಿರ್ಲಿಲ್ಲ, ನೀನು ಯಾಕೆ ಇನ್ನೇನು ಆಗ್ತಿರ್ಲಿಲ್ಲ, ನೀನು ಬರೀ B.Ed ಮಾಡ್ಬಿಟ್ಟು ಬಂದೆ? ನೋ, ಅದು ಬೇರೆದ್ದೇ ಸಾಮರ್ಥ್ಯ, ಇದು ಬೇರೆದ್ದೇ ಸಾಮರ್ಥ್ಯ. ಹಾಗಂದ ಮಾತ್ರಕ್ಕೆ ಅವರೆಲ್ಲರೂ ಡಿಸ್ಟಿಂಕ್ಷನ್ ಮಾಡ್ಕೊಂಬಂದು ಟೀಚರ್ಸ್ ಆಗಿದ್ದಾರೆ ಅಂತಲ್ಲ. ಆ ಗುರು ಸ್ಥಾನಕ್ಕೆ ಬೇರೆದ್ದೇ ಆದಂಥ ಬೆಲೆ ಇದೆ. ಅದನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ತೊಗೊಂಡು ಹೋಗುವಂಥ ಯಾವುದೇ ರೀತಿ ಪ್ರಯತ್ನ ಮಾಡಬಾರ್ದು ಅಷ್ಟೇ. ಐ ಹೋಪ್ ಐ ಆನ್ಸರ್. ತುಂಬ ಚೆನ್ನಾಗಿ ಹೇಳಿದ್ರು, ಡೌಟೇ ಬೇಡ. ಹಾಗೆ ನೀವು ಸೆಲ್ಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದ್ರಿ. ಸೊ ಅದ್ರ ಬಗ್ಗೆ ತುಂಬ ಐ ಥಿಂಕ್ ಅದು ತುಂಬ ಕುತೂಹಲದ ವಿಷಯ ಕೂಡ, ಎಲ್ಲರಿಗೂ ಕೂಡ ಬೇಕಾಗುವಂಥದ್ದು. ಯಾಕಂದರೆ ನಮ್ಮಲ್ಲಿ ನಮ್ಮ ಬಗ್ಗೆ ಆ ಒಂದು ಫಸ್ಟ್ ಆಫ್ ಆಲ್ ಆ ಧೈರ್ಯ ಬರಬೇಕು. ನಾವು ಒಂದು ಯಾವುದೋ ಒಂದು ಕೆಲಸನ ಮಾಡಬೇಕು ಅಂದರೆ, ಸ್ಫೂರ್ತಿ ಬರಬೇಕು ಅಂದರೆ ನಮ್ಮಲ್ಲಿ ಅದನ್ನು ನಾವು ಮೊದಲು ಕಾಣಬೇಕು ಅನ್ನುವಂಥದ್ದೇ ಅದರ ಮೂಲ ವಿಚಾರ. ಬಟ್ ನನಗೆ ಅದ್ರ ಬಗ್ಗೆ ಇನ್ನಷ್ಟು ತಿಳಿ ಹೇಳೋದು. ಓಕೆ, ಮೊದಲನೇದಾಗಿ ತುಂಬ ಎರಡು ಡಿಫ್ರೆಂಟ್ ಯೆಟ್ ಇಂಟರ್ ರಿಲೇಟೆಡ್ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರಿ. ಒಂದೇನಪ್ಪ ಅಂದರೆ ಸೆಲ್ಫ್ ಲವ್ ಅನ್ನೋದ್ರ ಬಗ್ಗೆ. ಈ ಸಮಾಜದಲ್ಲಿ ಬಹಳ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಇನ್ನೊಬ್ಬರನ್ನ ಕೆಳಗೆ ಹಾಕೋದು, ಇದೆಲ್ಲ ಇದೆಯಲ್ಲ, ಇದಕ್ಕೆ ಕಾರಣ ಇನ್ನೊಬ್ಬರು ಕೆಟ್ಟವರು ಅಂತಲ್ಲ. ಒಂದು, ನನಗೆ ಅವರಲ್ಲಿ ಒಳ್ಳೆಯದನ್ನು ನೋಡೋ ಸಾಮರ್ಥ್ಯ ಇಲ್ಲ, ಅಥವಾ
ಅವರಿಗೆ ಅವರ ಫ್ಲಾಸ್ನ ನಾನು ಹೇಳಿ ಎತ್ತಾಡಿ ಖುಷಿ ಪಡೋದ್ರ ಮೂಲಕ ನನ್ನಲ್ಲಿರುವಂಥ ಫ್ಲಾಸ್ನ ನಾನು ಮುಚ್ಚಿಟ್ಕೋತೀನಿ ಅನ್ನೋದಷ್ಟೇ ಪ್ರಯತ್ನ. ಸೊ ನಾನೊಂದು ರೀಲ್ ಮಾಡಿದೆ, ಹೆಣ್ಣಿಗೆ ಹೆಣ್ಣೆ ಶತ್ರುನ ಅಂತ. ಅದರಲ್ಲಿ ಹೇಳೋದಷ್ಟೇ, ಯಾಕೆ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ, ಅಥವಾ ಯಾಕೆ ನಾವು ಇನ್ನೊಬ್ಬರ ಬಗ್ಗೆ ಕೆಡ್ದಾಗ ಮಾತಾಡ್ತೀವಿ ಅಂದರೆ, ಸರಿ ನನ್ನ ಜೀವನದಲ್ಲಿ ಸಾಕಷ್ಟು ತೊಂದರೆ ಇದೆ, ಸಮಸ್ಯೆ ಇದೆ, ನ್ಯೂನ್ಯತೆ ಇದೆ, ಇನ್ನೊಬ್ಬರನ್ನೂ ಕೂಡ ಕೊಂಕು ಹಿಡಿದ್ಬಿಟ್ರೆ, ನಾನು ಇನ್ನೊಬ್ಬರು ಫ್ಲಾಡ್ ಅಂತಿದ್ರೆ ನನಗೆಲ್ಲ ಒಂದು ಕಡೆ ಒಂದು ರೀತಿ ಸಮಾಧಾನ ಸಿಗುತ್ತೆ, ಒಂದು ರೀತಿ ಚೀಪ್ ಥ್ರಿಲ್ ಸಿಗುತ್ತೆ ನನಗೆ. ಎವ್ರಿಬಡಿ ಈಸ್ ಫ್ಲಾಡ್ ಅನ್ನೋ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ನನಗೆ ಯಾವಾಗೂ ಈ ಥರ ನೆಗೆಟಿವ್ ಮಾತಾಡೋರನ್ನ ಕಂಡ್ರೆ, ನೆಗೆಟಿವ್ ಕಮೆಂಟ್ ಮಾಡೋರನ್ನ ಕಂಡ್ರೆ ಅಯ್ಯೋ ಅನಿಸುತ್ತೆ. ಯಾಕಂದರೆ ಪಾಪ ಅವ್ರ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಇದೆಯಲ್ಲ, ಇಷ್ಟು ನೆಗೆಟಿವಿಟೀಸ್ ಇಟ್ಕೊಂಡು ಓಡಾಡ್ತಿದಾರಲ್ಲ ಅವರು, ಏನು ಭಾರ ಅಷ್ಟೇ. ಅಂದರೆ ನನ್ನ ಬಗ್ಗೆ ನನಗೆ ಯಾವಾಗ ಇನ್ಸೆಕ್ಯೂರಿಟಿ ಇರುತ್ತಲ್ಲ, ಆವಾಗಷ್ಟೇ ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀನಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡ್ತೀನಿ. ನನ್ನ ಬಗ್ಗೆ ನನಗೆ ಪಾಸಿಟಿವಿಟಿ ಇದ್ದರೆ, ನನ್ನ ಸಾಮರ್ಥ್ಯ ನನಗೆ ಗೊತ್ತಿದ್ರೆ, ಇನ್ನೊಬ್ಬರ ನೆಗೆಟಿವಿಟಿನ ನಾನು ಅಟ್ರಾಕ್ಟಿವ್ ಮಾಡೋದಿಲ್ಲ, ಇಗ್ನೋರು ಮಾಡ್ಕೊಂಡು ಹೋಗ್ತೀನಿ. ಅವ್ರ ದಪ್ಪ, ಅವ್ರ ಸಣ್ಣ, ಅವ್ರು ಹಾಗೆ ದುಡ್ಡು ಮಾಡಿದ್ರು, ಹೀಗೆ ದುಡ್ಡು ಮಾಡಿದ್ರು, ಅವ್ರು ಈಗ ಮದುವೆ ಆಗಿ ಏನಾಗ್ತಾರೆ, ಅವ್ರು ತಾಳಿ ಹಾಕ್ಕೊಂಡಿಲ್ಲ, ಇವ್ರು ಕಾಲುಂಗ್ರ ಹಾಕ್ಕೊಂಡಿಲ್ಲ, ಇವ್ರು ಈ ಬಟ್ಟೆ ಹಾಕ್ಕೊಂಡಿದ್ದಾರೆ, ಇವ್ರು ಹಂಗೆ ಕುಣಿತಾರೆ, ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ನಾನೇನು, ನನ್ನ ಗೋಲ್ ಏನು, ನನ್ನ ನೆಮ್ಮದಿ ಏನು, ನನ್ನ ಸಾಧನೆ ಏನು, ನನ್ನ ಮನೆಯವರು ಅಷ್ಟರಲ್ಲಿ ಸಾಕಲ್ಲ. ಅದು ಯಾವಾಗ ಬರುತ್ತೆ ಅಂದರೆ, ನಾನೇನು, ನನ್ನ ಶಕ್ತಿ ಏನು, ನನ್ನ ಅಂತಃಶಕ್ತಿ ಏನು, ನಾನೇನು ಮಾಡಬಲ್ಲೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಾವು ಹೊರಗಡೆ ಎಲ್ಲರನ್ನೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಒಳಗಡೆ ನನ್ನ ಕಮೆಂಟ್ ಮಾಡೋಕ್ಕೆ ಹೋಗ್ತೀನಿ. ನಾನು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ, ನನಗೇನು ಅಗತ್ಯ ಇದೆ, ನನ್ನ ಜೊತೆಗೆ ನಾನೊಂದು 5 ನಿಮಿಷ ಸೈಲೆನ್ಸಾಗಿ ಕೂತ್ಕೊಂಡ್ರೆ ನನಗೆ ಮೂಡುವಂಥ ಪ್ರಶ್ನೆಗಳೇನು, ನನ್ನ ಬಗ್ಗೆ ನನಗೆ ಸಮಾಧಾನ ಇದೆಯಾ, ಅಸಮಾಧಾನ ಇದೆಯಾ, ಅದನ್ನು ನಾನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಮಾಡ್ಕೊಂಬಂದರೆ ಆವಾಗ ವ್ಯಕ್ತಿಯಾಗಿ, ಒಂದು ವ್ಯಕ್ತಿತ್ವವಾಗಿ ನಾವು ಉದಾಹರಣೆಯಾಗಿ ನಿಲ್ತೀವಿ. ಇನ್ನೊಂದು ಮ್ಯಾನಿಫೆಸ್ಟೇಷನ್. ಈ ರೀತಿ ಯಾವಾಗ ನಿಮ್ಮ ವ್ಯಕ್ತಿತ್ವ ಗಟ್ಟಿಯಾಗ್ತಾ ಹೋಗುತ್ತೆ, ನೀವೇನು, ನಿಮಗೇನು ಬೇಕು ಅನ್ನುವಂಥ ಕ್ಲಾರಿಟಿ ಫಾರ್ಮ್ ಆಗ್ತಾ ಹೋಗುತ್ತೆ, ಆಗ ನೀವು ಅದನ್ನು ಜೋರಾಗಿ ಕೇಳೋಕ್ಕೆ, ಅದರ ಕಡೆ ಪ್ರಯತ್ನ, ಅಂದರೆ ಅದರ ಕಡೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಈಗ ನನಗೆ ಫಾರ್ ಎಕ್ಸಾಂಪಲ್ ಒಂದು ಕೆಫೆ ಓಪನ್ ಮಾಡಬೇಕು, ಇರೋ ಎಲ್ಲ ಕೆಫೆಗೆ ಹೋದಾಗ ನಾನು ಕೆಫೆ ಓಪನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋದರೆ ಕ್ವಾಂಟಿಟಿ ಎಷ್ಟು ಕೊಡ್ತಾರೆ, ಕ್ವಾಲಿಟಿ ಹೇಗಿದೆ, ಕಾಸು ಎಷ್ಟು ಕೊಡ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಬಿಸ್ನೆಸ್ ಆಗುತ್ತೆ, ಯಾವ ಟೈಮಲ್ಲಿ, ಈ ರೀತಿ ಆಲೋಚನೆಯಲ್ಲೇ ನಾನು ನೋಡ್ತೀನಿ ಹೊರತು ಬೇರೆ ಏನೂ ನಾನು ನೋಡೋಕ್ಕೆ ಹೋಗಲ್ಲ, ಅಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಲ್ಲ. ಯಾಕೆ, ನನ್ನ ಮನಸ್ಸಲ್ಲಿ ನಾನೊಂದು ಕೆಫೆ ತೆಗಿಬೇಕು ಅನ್ನೋ ಕ್ಲಾರಿಟಿ ಇದೆ. ಅದೇ ರೀತಿ ನಿಮ್ಮ ಗೋಲ್ ಏನು, ನೀವೇನಾಗಬೇಕು, ಆ ಕ್ಲಾರಿಟಿ ನಿಮಗಿದ್ರೆ ಜೀವನದ ಪ್ರತಿಯೊಂದು ವಿಷಯವನ್ನು ಅದೇ ಒಂದು ಉದ್ದೇಶ ಇಟ್ಕೊಂಡು ನೋಡ್ತೀರಿ. ಆಗ ಅದರ ಕಡೆಗೆ ತಾನಾಗೆ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ತಾನಾಗೆ ಕೆಲಸ ಮಾಡ್ಕೊಂಡು ಹೋದಾಗ ಈ ಮ್ಯಾನಿಫೆಸ್ಟೇಷನ್ ಹೇಗೆ ಸಹಾಯ ಆಗುತ್ತೆ ಅಂದರೆ, ಆಲ್ರೆಡಿ ಆಗೋದು ಹಾಗೆ ನೀವು ಅದನ್ನು ಯೋಚನೆ ಮಾಡ್ತೀರಿ, ಅನುಭವಿಸ್ತೀರಿ. ಆದಾಗ ನಾನು ಹೇಗೆ ಬಿಹೇವ್ ಮಾಡ್ತೀನಿ ಅನ್ನೋ ಒಂದು ಗತ್ತಿಂದ ನೀವು ನಡ್ಕೋತೀರಿ. ಆಗ ನಿಮ್ಮ ಮೈಂಡು ಕೂಡ ಅದಕ್ಕೆ ವೈರ್ ಆಗುತ್ತೆ, ಅದು ಮ್ಯಾನಿಫೆಸ್ಟೋ ಆಗುತ್ತೆ. ಕಾರ್ಯರೂಪದಲ್ಲಿ, ಕರ್ಮಯೋಗದಲ್ಲಿ ಕೂಡ ಅದನ್ನು ನಡೆಸೋದಕ್ಕೆ ಅದು ನಿಮಗೆ ಸಾಕಷ್ಟು ರೀತಿಯಲ್ಲಿ ಮನೋಬಲವನ್ನು, ಬುದ್ಧಿಬಲವನ್ನು, ಮನಸ್ಥೈರ್ಯವನ್ನು ಕೊಡುತ್ತೆ. ಇದೇ ಮ್ಯಾನಿಫೆಸ್ಟೇಷನ್ ಥಿಯರಿ. 2 ವಿಷಯ ಬಂತು ನನಗೆ ಪ್ರಶ್ನೆ. ಮೊದಲನೇದು, ಈಗ ನೀವು ಆ ಗತ್ನಲ್ಲಿ ನಡೀತೀರಿ, ಅದು ಇದು ಅಂತ ಹೇಳಿದ್ರಿ. ನಾವು ಅದ್ರ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ, ಓಕೆ. ಬಟ್ ಆ ಗತ್ನಲ್ಲೇ ನಡೆಯುವಂಥದ್ದು ಒಂದು ಫಾಲ್ಸ್ ಸೆನ್ಸ್ ಆಫ್ ರಿಯಾಲಿಟಿ ಆಗಿ ಬರುವಂಥ ಚಾನ್ಸಸ್ ಇದೆಯಾ ಅಂತ ಅನ್ನೋದು ಒಂದು. ಕಾನ್ಫಿಡೆನ್ಸ್ ಆಟಿಟ್ಯೂಡಲ್ಲಿ ವ್ಯತ್ಯಾಸ ಇದೆ. ಓಕೆ. ಇನ್ನೊಂದು, ಈ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಶುಡ್ ಇಟ್ ಬಿ ಓನ್ಲಿ ಇಂಟರ್ನಲ್, ಮನಸ್ಸಿನ ಒಳಗಡೆನಾ, ಅಥವಾ ಅದನ್ನು ಹೇಳ್ಕೊಂಡು ಇದು ಮಾಡೋದಾ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರ ಉದಾಹರಣೆ ನನ್ನದೇ ಅನುಭವದಿಂದ ಹೇಳೋದಂತಂದರೆ, ಕೆಲವೊಮ್ಮೆ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡ್ತೀನಿ ಅಂತ ಅಂದಾಗ ಅದಕ್ಕೆ ಆ ನೆಗೆಟಿವ್ ಇದು ಎಫೆಕ್ಟ್ಗಳು ಅಥವಾ ದೃಷ್ಟಿಗಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಒಂದೇನಪ್ಪ ಅಂದರೆ, ಆ್ಯಟಿಟ್ಯೂಡ್ ಆ್ಯಂಡ್ ಕಾನ್ಫಿಡೆನ್ಸ್ 2 ವ್ಯತ್ಯಾಸ ಇರುತ್ತೆ. ಸೊ ನಾನು ಒಂದು ಕೆಲಸ ಮಾಡಬೇಕು, ಅಗೇನ್ ಐಲ್ ಟೇಕ್ ಕೆಫೆ ಮಾಡಿದಾಗ ನಾನು ಹೇಗೆ ಮಾಡ್ತೀನಿ ಅನ್ನೋಂಥ ಆಲೋಚನೆ ಮೇಲೆ ನಾನು ಆ ವಿಷಯವನ್ನು ಇಂಬೈಬ್ ಮಾಡ್ಕೊತಾ ಹೋದಷ್ಟು ನಿಮಗೆ ಆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾನ್ಫಿಡೆನ್ಸಿಂದ ನೀವು ಮಾತಾಡುವಂಥ ಹಾವ ಭಾವ, ವಿಷಯದ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿದ್ದಾಗ ನೀವು ನಡ್ಕೊಳ್ಳುವಂಥ ಒಂದು ರೀತಿನೇ ಬೇರೆ ಆಗಿರುತ್ತೆ, ಗೊತ್ತಿಲ್ಲದಿದ್ದಾಗ ಬೇರೆನೇ ಆಗಿರುತ್ತೆ. ಆ ಕಾನ್ಫಿಡೆನ್ಸ್ ನಿಮಗೆ ಕೊಡೋ ಗತ್ತೆ ಬೇರೆ ಇರುತ್ತೆ. ಇಫ್ ಯು ವಾಂಟ್ ಟು ಬಿಕಮ್ ರಿಚ್, ಆ್ಯಕ್ಟ್ ಲೈಕ್ ಒನ್ ಅನ್ನೋಂಥ ಒಂದು ಫೇಮಸ್ ಗಾದೆನೇ ಇದೆ. ಸೊ ನಾನು ಮಿಲಿಯನೇರ್ ಆಗ್ತೀನಿ ಅಂತ ಅಂದ್ಬಿಟ್ಟು ಕೊಡೋ ಕಾಸಿಗೆ ಜುಗ್ಗುತನ ಮಾಡಿಕೊಂಡು, ಅಯ್ಯೋ ಇವರು ಕೊಡ್ತಾ ಇದೀನಲ್ಲ ಅಂತ ಬೈಕೊಂಡು ಕೊಟ್ಟರೆ ಹೆಂಗೆ ಆಗ್ತೀರಿ ನೀವಲ್ಲಿ? ದಟ್ ಈಸ್ ಅಗೇನ್ ರೂಲ್ಸ್ ಆಫ್ ಲಕ್ಷ್ಮಿ, ವಿಚ್ ಇಸ್ ಟೋಟ್ಲಿ ಅನದರ್ ಟಾಪಿಕ್. ಸೊ ಆ ರೀತಿ ನೀವೇನು ಮಾಡ್ತಿದ್ದೀರಿ ಅಲ್ಲ, ನಿಮಗೀಗ ಭಗವದ್ಗೀತೆಯ ಬಗ್ಗೆ ಇನ್ನೊಂದು ತಿಂಗಳಲ್ಲಿ ನೀವು ಮಾತಾಡಬೇಕು. ಈಗ ನಾನು ತಗೊಂಡು ಭಗವದ್ಗೀತೆಯನ್ನು ಓದಿದೆ. ಕಾರಣ ಏನಪ್ಪ ಅಂದರೆ, ನಾನು ಇದರಲ್ಲಿರುವಂತಹ 3 ಚಾಪ್ಟರ್ಗಳಿಂದ 4 ಚಾಪ್ಟರ್ನ ಕಂಠಪಾಠವಾಗಿ ಬಲ್ಲೆ, ಇವೆಲ್ಲವನ್ನು ನಾನು ಓದಿದ್ದೀನಿ. ಹೀಗಾಗಿ ನನಗೆ ಕಾನ್ಫಿಡೆನ್ಸ್ ಸಿಗುತ್ತೆ.
ಸೊ ಆ ಕಾನ್ಫಿಡೆನ್ಸ್ ಇದ್ದಾಗ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಗಮನ ಕೂಡ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಅದು ಆ್ಯಟಿಟ್ಯೂಡ್ ಅಲ್ಲ, ಆ ಗತ್ತು ಬೇರೆ. ಸೊ ಆ ಗತ್ತನ್ನು ನೀವು ಮೈಗೂಡಿಸ್ಕೊತೀರಿ. ಆದರೆ ಈ ಗತ್ತು ನಿಮ್ಮನ್ನು ಇನ್ನೊಬ್ಬರನ್ನ ಕೆಳಗೆ ಹಾಕಬಾರ್ದು ಅಂತ ಕೂಡ ಹೇಳ್ಕೊಳುತ್ತೆ. ಆವಾಗ ಯು ವಿಲ್ ಬಿ ಗ್ರೌಂಡೆಡ್ ಟು ರಿಯಾಲಿಟಿ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಜೋರಾಗಿ ಹೇಳ್ಕೊಂಬಿಟ್ರಿ. ಇನ್ನೊಬ್ರಿಗೆ ಹೇಳೋ ಅಗತ್ಯ ಇಲ್ಲ, ನಿಮಗೆ ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ. ನಿಮಗೆ ನೀವು ಕನ್ವಿನ್ಸ್ ಮಾಡ್ಕೋತಾ ಹೋಗಿ, ಕನ್ನಡಿ ಮುಂದೆ ಕೂತ್ಕೊಳ್ಳಿ, ನಿಮಗೆ ನೀವು ಹೇಳ್ಕೊತಾ ಹೋಗಿ, ನಿಮ್ಮ ಕಣ್ಣಲ್ಲಿ ನೀವು ಇಟ್ಟು ಜೋರಾಗಿ ಹೇಳ್ಕೊಳ್ಳಿ, ನಾನು ನಾಳೆ ಹೀಗಾಗ್ತೀನಿ, ನನಗೆ ನಾಳೆ ಇದು ಬರುತ್ತೆ ಅನ್ನೋಕ್ಕಿಂತ ನನಗಿದು ಬಂದಾಗಿದೆ, ಇದು ಬಂದಾಗ ನಾನು ಹೀಗೆ ಅಂದ್ಕೊತಿದ್ದೀನಿ, ಹಾಗಾಗತ್ತೆ, ಇಷ್ಟು ನನಗೆ ಈ ಕೆಫೆಯಿಂದ ನನಗೆ ಇಷ್ಟು ಲಾಭ ಆಗಿದೆ, ಇದರಿಂದ ನಾನು ಅಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ. ನೀವು ಹೇಳ್ಕೊತಾ ಹೋಗಿ, ಹೇಳ್ಕೊತಾ ಬ್ರೈನ್ ರಿವೈರ್ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಏನೋ ಬಡಾಯಿ ಅಂತಲ್ಲ, ಸೈಂಟಿಫಿಕಲಿ ಅದನ್ನು ಪ್ರೂವ್ ಮಾಡಿರುವಂಥದ್ದು ಈ ವಿಚಾರಗಳೆಲ್ಲ. ಸೊ ಇದು ರೀವೈರ್ ಆಗುತ್ತೆ. ರೀವೈರ್ ಆಗೋದ್ರಿಂದ ನಿಮಗೆ ಪ್ಲೆಸಿಬೋ ನೊಸಿಬೋ ಅನ್ನೋದು ಎರಡೂ ಇದೆ. ನೀವೆಲ್ಲರಿಗೂ ಹೇಳ್ಕೊಂಡು ಹೋದರೆ ಅದೇನೂ ಆಗಿಲ್ಲ ಅಂದರೆ ಅದು ನೊಸಿಬೋ ಎಫೆಕ್ಟ್ ಆಗ್ಬೋದು. ಆದರೆ ಪ್ಲೆಸಿಬೋ ಎಫೆಕ್ಟ್ ಇದರಿಂದ ಆಗುತ್ತೆ. ಸೊ ನಿಮ್ಮ ಹತ್ರ ನೀವು ಹೇಳ್ಕೊಳ್ಳಿ ಅಷ್ಟೆ. ಆದರೆ ನಿಮ್ಮ ಹತ್ರ ಅದೇ ಇನ್ನೊಂದು ಕೇಳಿದೆ, ಆ ಫಾಲ್ಸ್ ಸೆನ್ಸ್ ಆಫ್ ಇದು ಅಂತ, ಅಥವಾ ಒಂದು ಆ ಭ್ರಮೆಯಲ್ಲಿ ಬದುಕೋ ರಿಸ್ಕ್ ಇದೆಯಾ? ಬರೀ ನನಗೆ ಅದು ನಾನು ಯಾವಾಗಲೂ ಇದನ್ನು ಹೇಳ್ತೀನಿ, ಏನು ಗೊತ್ತಾ, ಲಾಟ್ರಿ ಟಿಕೆಟ್ ತೊಗೊಳ್ದೆ ಲಾಟ್ರಿ ಹೊಡಿಬೇಕು ಅಂದರೆ ಆಗಲ್ಲ. ಲಾಟ್ರಿ ಟಿಕೆಟ್ ತೊಗೊಳ್ಳಿ, ಅವಾಗ ಲಾಟ್ರಿ ಹೊಡೆಯುತ್ತೆ. ಸೊ ನಾನು ಲಾಟ್ರಿ ಟಿಕೆಟ್ ತೊಗೊಳ್ದೆ ನಾನು ನನಗೆ ಲಾಟ್ರಿ ಹೊಡಿತೆ ಅನ್ಕೋತಿದ್ರೆ ಅದು ಭ್ರಮೆಯಲ್ಲಿ ಬದುಕೋದು. ಲಾಟ್ರಿ ಟಿಕೆಟ್ ತೊಗೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅದು ಹೆಂಗೆ ನಿಮ್ಮನ್ನು ಭ್ರಮೆಯಲ್ಲಿ ಬದುಕೋ ಹಾಗೆ ಮಾಡುತ್ತೆ? ಆ್ಯಸ್ ಸಿಂಪಲ್ ಆಸ್ ದಟ್. ವರ್ಕ್ ಟುವರ್ಡ್ಸ್ ಇಟ್. ಸೊ ನೀವು ಈ ರೀತಿ ಏನೇ ಮ್ಯಾನಿಫೆಸ್ಟೇಷನ್ ಏನೇ ಮಾಡ್ಕೊಂಡ್ರು ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅನ್ನೋದು ಅದು ನಿಜಾನೇ ಹೌದು. ಯಾಕಂದರೆ ಇಷ್ಟೆಲ್ಲ ಮಾಡೋದು ಕೂಡ ನಿಮಗೆ ಇನ್ನಷ್ಟು ಅದರ ಕಡೆಗೆ ಕೆಲಸ ಮಾಡೋಕ್ಕೆ ಉತ್ತೇಜನವೇ ಹೊರತು ಮಿರಾಕಲ್ ಅಲ್ಲ. ಸೊ ದಟ್ ವಿಲ್ ವರ್ಕ್ ಇನ್ ಯೋರ್ ಫೇವರ್ ವೆನ್ ಯು ಥಿಂಕ್ ಲೈಕ್ ದಟ್. ಅಷ್ಟೆ. ಇಟ್ ಇಸ್ ವೆರಿ ಸಿಂಪಲ್ ಆಸ್ ಗಿಡದ ಬಗ್ಗೆ ಮಾತಾಡೋದು ಅಷ್ಟೆ. ನಿಮ್ಮ ಲೈಫಲ್ಲಿ ಏನಾದರೂ ಉದಾಹರಣೆಗಳು? ನನ್ನ ಲೈಫಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಏನಂದರೆ, ಒಂದು ಆರೋಗ್ಯಯುತವಾದಂಥ, ಯಾವತ್ತಿಗೂ ಕೂಡ ಎಲ್ಲವನ್ನು ಸ್ವೀಕಾರ ಮಾಡುವಂಥ ಒಂದು ಬ್ರಾಡ್ ಮೈಂಡ್, ಪಾಸಿಟಿವಿಟಿ ಇರುವಂಥ ಒಂದು ಹೆಲ್ದಿ ಮನೆ. ಅಂದರೆ ಮನೆಗೆ ಹೋಗಬೇಕಪ್ಪ ಅನಿಸುವಂಥ ಒಂದು ಖುಷಿಯಾಗಿರುವಂತಹ ಮನೆ. ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು. ಅದು ನನಗೆ ಸಿಗ್ತಾ ಇದೆ ಕೂಡ. ನಾನು ಕೇಳಿದ್ದನ್ನು ಕೊಡ್ತಾನೆ ದೇವರು, ನನಗೆ ಗೊತ್ತು. ಬ್ಯೂಟಿಫುಲ್. ಆ ಕಾನ್ಫಿಡೆನ್ಸ್, ಆ ಆರಾ ನಿಮ್ಮಲ್ಲಿ ಇದೆಯಲ್ಲ, ದಟ್ ಈಸ್ ಬ್ಯೂಟಿಫುಲ್. ಮತ್ತು ಹೌ ಡು ಯು ವರ್ಕ್ ಆನ್ ಇಟ್? ಅಂದರೆ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಯಾರಿಗೆ ಆಗಲಿ ಹೌ ಡು ವಿ ಡೆವಲಪ್ ದ್ಯಾಟ್? ಅಂದರೆ ಬಿಕಾಸ್ ಸುಲಭ ಇಲ್ಲ, ಹೇಳೋದು ಸುಲಭ, ಮಾಡೋದು ಕಷ್ಟ. ಮತ್ತು ಇನ್ನೊಂದು ಏನು ವಿಚಾರ ಅಂತಂದರೆ, ನಮಗೆ ಅದೇ ಹೇಳಿದ್ನಲ್ಲ, ನಾವು ಹೊರಗಿನ ಸೌಂದರ್ಯಕ್ಕೆ ನಮಗೆ ವರ್ಕ್ ಮಾಡೋದು ಇವಾಗ ಸುಲಭ ಆಗಿಬಿಟ್ಟಿದೆ. ಆದರೆ ನೀವು ಅದೇ ಮನಸ್ಸು ಅದನ್ನು ಇದು ಮಾಡೋದ್ರ ಬಗ್ಗೆ ಹೇಳಿದ್ರಿ. ಬಟ್ ಒಳಗಿನ ಸೌಂದರ್ಯವನ್ನು, ಆ ಕ್ಲಾರಿಟಿನ ಕ್ಲೆನ್ಸ್ ಮಾಡೋದು ಏನಿದೆ, ಆ ನೆಗೆಟಿವ್ ಥಾಟ್ಸನ್ನು ದೂರ ಮಾಡೋದ್ರ ಬಗ್ಗೆ ಹೇಳಿದಾಗ ಆವಾಗ ಯೋಚನೆ ಆಯಿತು ನನಗೆ, ಆ ಪ್ರಶ್ನೆ ಬಂದಿತ್ತು, ಇವಾಗ ಅದನ್ನು ಕೇಳಿ. ಐ ವಿಲ್ ಟೆಲ್ ಅ ಸಿಂಪಲ್ ಎವ್ರಿ ಡೇ ರೂಟೀನ್, ಆಯಿತಾ? ಪ್ರತಿದಿನ ಹೇಗೆ ಶುರು ಮಾಡೋದ್ರಿಂದ, ಒಂದು ಸಣ್ಣ ಸಣ್ಣ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಹೇಗೆ ಬದಲಾಯಿಸ್ಬೋದು ಅಂತ. ಮೊದಲಿಂದಾಗಿ ಎಷ್ಟು ಹೊತ್ತಿಗೆ ಎದ್ದೇಳ್ತೀರಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಅಷ್ಟೊತ್ತಿಗೆ ಎದ್ದೇಳಿ. ಎದ್ದ ಮೇಲಿಂದ ಫೋನ್ ನೋಡೋದು, ಟಿ ವಿ ನೋಡೋದು ಕೂತ್ಕೊಳ್ಳಿ. ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡಿ. ನಾವು ಅದಕ್ಕೆ ನಮ್ಮ ಧರ್ಮದಲ್ಲಿ ಹೇಳ್ತಾ ಇರೋದು ನೋಡಿ, ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನ ಅಂತ ಶುರು ಮಾಡ್ತಿದ್ರಿ. ಕಾರಣ ಏನಪ್ಪ ಅಂದರೆ, ಸಾಕು ಬೇರೆದು ಯಾವುದು ಬೇಡ, ನಿನ್ನ ಕೈನ ನೀನು ನೋಡ್ಕೊ, ಅಲ್ಲೇ ಎಲ್ಲವೂ ಇದೆ. ಯಾಕಂದರೆ ಕರ್ಮಯೋಗಿ ನೀನು. ಇಲ್ಲಿ ಕೆಲಸ ಮಾಡಿದ್ರೆ ಬಸವಣ್ಣನವ್ರ ತತ್ವನೂ ಅದೇ ಅಲ್ವಾ, ಕಾಯಕವೇ ಕೈಲಾಸ ಅಂತ, ಎಲ್ಲವೂ ಅಲ್ಲಿಗೆ ಹೋಗಿ ಸೇರುತ್ತೆ. ಸೊ ನಮಸ್ಕಾರ ಮಾಡಿ, ಕೃತಜ್ಞತಾ ಭಾವ ಇಟ್ಕೊಳ್ಳಿ. 5 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ. ಏನು ಕನಸು ಬಂತು ಅಂತ ನೋಡಿ. ಬಿಕಾಸ್ ಕನಸು ನೇರವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಹತ್ರ ಮಾತಾಡ್ತದೆ. ಯಾಕಂದರೆ ಕಾನ್ಷಿಯಸ್ ಮೈಂಡ್ ಎಷ್ಟೋ ಸಲ ಬಿಟ್ಟಿರುವಂಥ ವಿಷಯಗಳನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕನಸಿನ ಮೂಲಕ ನಿಮಗೆ ಬರುತ್ತೆ. ಕೂತ್ಕೊಳ್ಳಿ, ಒಂದು ಸ್ಮೈಲ್ ಮಾಡಿ. ಎದ್ದ ತಕ್ಷಣ ಸ್ಮೈಲ್ ಮಾಡಿ. ಕಳ್ಕೊಳ್ಳೋದು ಏನೂ ಇಲ್ಲ. ಮನೇಲಿ ಏನೇ ಆಗಲಿ, ಹೆಣನೇ ಬಿದ್ದಲಿ, ನಾನು ಬದುಕಿದ್ದೀನಿ, ಎಲ್ಲದನ್ನೂ ಎದುರಿಸುವಂಥ ಸಾಮರ್ಥ್ಯ, ಶಕ್ತಿ ನನಗೆ ಕೊಟ್ಟಿದೆಯಾ, ಧನ್ಯವಾದ ಅಂತ ಒಂದು ಸಣ್ಣ ಸ್ಮೈಲ್ ಮಾಡಿ. 5 ನಿಮಿಷ ಕೂತ್ಕೊಳ್ಳಿ. ಬ್ರೀದಿಂಗ್ ಎಕ್ಸಸೈಸು, ಸಣ್ಣ ಪ್ರಾಣಾಯಾಮನೂ ಏನಿಲ್ಲ ಅಂದರೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ದೇಹ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ಕೇಳೋದಕ್ಕೊಂದು ಅವಕಾಶ ಕೊಡುವಂಥ ಸೈಲೆನ್ಸ್ ಹಾಕ್ಕೊಳ್ಳಿ. ಅದಾದ ನಂತರ ಎದ್ದು ಮೊದಲು ಮಾಡಬೇಕಾಗಿರುವಂಥ ಕೆಲಸ, ನಿಮಗೆ ನಂಬಿಕೆ ಇದ್ದರೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ. ಯಾಕಂದರೆ ಇಡೀ ದಿನ ನಿಮ್ಮನ್ನು ಎಲ್ಲವನ್ನೂ ಹೊರ್ತಾ ಇದ್ದಾಳೆ ಪಾಪ ಆಕೆ. ನಮಸ್ಕಾರ ಮಾಡಿ.
ಮೊದಲು ಬಟ್ಟೆನ ಕ್ಲೀನಾಗಿ ಮಡಚಿಡಿ. ನೀವು ಮಲಗಿದ್ದಂಥ ಹಾಸಿಗೆನ ಕ್ಲೀನಾಗಿ ಮಡಚಿಡಿ. ಇಟ್ಸ್ ಎಟ್ ದಟ್ 65% ಆಫ್ ದ ಕೇಸಸಲ್ಲಿ ಬಟ್ಟೆ ಮಡಚಿರೋರು ಗೋಲ್ ಓರಿಯೆಂಟೆಡ್ ಆಗಿರ್ತಾರಂತೆ. 99 to 100% ಆಫ್ ದ ಮಿಲಿಯನಿಯರ್ಸ್ ಮೇಕ್ ಶ್ಯೂರ್ ದೇ ಹ್ಯಾವ್ ಅ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಇದ್ದರೆ ನೀವು ಜೀವನದಲ್ಲಿ ಮುಂದೆ ಬರ್ತೀರಿ, ಅಚೀವ್ ಮಾಡ್ತೀರಿ. ರೂಲ್ಸ್ ಆಫ್ ಲಕ್ಷ್ಮಿ ಕೂಡ ಅದೇ ಹೇಳುತ್ತೆ. ಲಕ್ಷ್ಮಿ ನಿಮ್ಮ ಡಿಸಿಪ್ಲಿನ್ ಇದ್ದರೆ ಅಲ್ಲಿರ್ತಾಳೆ. ಶನಿನೂ ಅಷ್ಟೇ, ಶನಿ ಕೆಟ್ಟವನಲ್ಲ. ನೀವು ಡಿಸಿಪ್ಲಿನ್ಡ್ ಆಗಿದ್ರೆ ನಿಮ್ಮ ಪರವಾಗಿ ನಿಂತ್ಕೋತಾನ ಅವನು. ಆ ರೀತಿ ಎಲ್ಲ ನೀಟಾಗಿ ಬಟ್ಟೆ ಮಡಚಿಡಿ. ಮನೆಯವ್ರ ಹತ್ರ ನಗ್ನಗ್ತಾ ಮಾತಾಡಿ. ಏನೇ ಅಡುಗೆ ಮಾಡಿದ್ಯಾ, ಥೂ ದರಿದ್ರ ಇವತ್ತು ಉಪ್ಪಿಟ್ಟ. ಮನೇಲಿ ಅಡುಗೆ ಮಾಡಿ ಹಾಕೋಕ್ಕೊಬ್ರು ಇದ್ದಾರೆ ಕಣ್ರಿ, ನಿಮಗೆ ಖುಷಿ ಬಿಡಿ. ಎಷ್ಟೋ ಮನೆಗಳಲ್ಲಿ ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಗೊತ್ತಿಲ್ಲದೆ ಸತ್ತೋಗಿರೋ ಹೆಣಗಳಾಗಿ ಬಿದ್ದಿರೋರು ಎಷ್ಟೋ ಜನ ಇದ್ದಾರೆ. ನಗ್ನಗ್ತಾ ಮಾತಾಡಿ. ಗ್ರ್ಯಾಟಿಟ್ಯೂಡ್, ಪ್ರತಿಯೊಂದನ್ನು ಅಪ್ರಿಷಿಯೇಟ್ ಮಾಡಿ. ಸಣ್ಣ ಸಣ್ಣ ವಿಷಯಗಳನ್ನು, ಆ ಪಾಸಿಟಿವಿಟಿ ನಿಮ್ಮಲ್ಲಿ ತುಂಬ್ತಾ ಹೋಗುತ್ತೆ. ಇಡೀ ದಿನ ಏನೇ ಸಮಸ್ಯೆ ಇರ್ಬೋದು, ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಮನುಷ್ಯರು ಎಲ್ಲದೂ ಮಾಡ್ಕೊಳ್ಳಿ, ಆದರೆ ಯಾವ ಮಟ್ಟಕ್ಕೆ ಅದು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಇಡೀ ದಿನ ಎಲ್ಲ ಕೆಲಸಗಳನ್ನು ಮಾಡಿ ಬಂದು ಮಲಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಪುಟ ಏನಾದರೂ ಓದೋ ಹಾಗಿದ್ರೆ, ಅಭ್ಯಾಸ ಆದರೆ ಓದಿ. ಇಲ್ಲಾಂದರೆ ಕಣ್ಣು ಮುಚ್ಕೊಂಡು 5 ನಿಮಿಷ ಕೂತ್ಕೊಂಡು ಆರಾಮಾಗಿ ಮೊಬೈಲೆಲ್ಲ ಪಕ್ಕಕ್ಕಿಟ್ಟು ಯಾವುದೇ ರೀತಿ LED ಲೈಟು, ವೈಟ್ ಲೈಟ್ನ ಬಳಸ್ಬಿಡಿ. ಇದು ನಾನು ಹೇಳ್ತಾ ಇರೋದಲ್ಲ, ಪುಂಗೋದಲ್ಲ, ಸೈನ್ಸ್ ಹೇಳ್ತದೆ. ಆ ರೇಡಿಯೇಷನ್ ನಮ್ಗೊಳ್ಳೇದಲ್ಲ ಅಂತ ಅಂದ್ಬಿಟ್ಟು LED ಲೈಟ್ಗಳಿಂದ ಮತ್ತು ವೈಫೈನ, ಮೊಬೈಲ್ನ ಎಲ್ಲದನ್ನು ಪಕ್ಕಕ್ಕೆ ಇಟ್ಬಿಟ್ಟು 5 ನಿಮಿಷ ಧ್ಯಾನ ಮಾಡಿಬಿಟ್ಟು ನಾನೇನಾಗಬೇಕು ಜೀವನದಲ್ಲಿ, ಅದಾದಾಗ ನಾನು ಹೇಗಿರ್ತೀನಿ, ಅದಾದಾಗ ನನ್ನ ಮನಸ್ಸಲ್ಲಿ ಯಾವ ರೀತಿ ಭಾವನೆ ಇರುತ್ತೆ, ಯಾವ ರೀತಿ ಖುಷಿ ಇರುತ್ತೆ, ಎಲ್ಲದನ್ನೂ ನೆನೆಸ್ಕೊಳ್ಳಿ. ಅಲ್ಲಿ ಹೋಗ್ತೀನಿ, ಅದಕ್ಕೆ ಧನ್ಯವಾದ ಅಂತ ಧನ್ಯವಾದ ಸಲ್ಲಿಸಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಇಷ್ಟು ಮಾಡ್ತಾ ಬನ್ನಿ 21 ದಿನ. ಜೀವನದಲ್ಲಿ ನೀವು ಬದಲಾವಣೆಯನ್ನು ಖಂಡಿತವಾಗ್ಲೂ ಕಾಣ್ತೀರ. ಅಷ್ಟು. ನೀವು ರೂಲ್ಸ್ ಆಫ್ ಲಕ್ಷ್ಮಿ ಅಂತ ಅವಾಗ ಹೇಳ್ತಾ ಇದ್ರಿ. ಸೊ ಈ ರೂಲ್ಸ್ ಆಫ್ ಲಕ್ಷ್ಮಿ ಎಲ್ಲರಿಗೂ ಕೂಡ ತುಂಬಾನೇ ಯಾರಿಗ್ ಬೇಡ, ಅದೇ ದುಡ್ಡು ಬೇಕು, ಆದ್ರೆ ದುಡ್ಡೇ ಎಲ್ಲನೂ ಅಲ್ಲ ಅನ್ನೋದು ಇದಿರೋದು. ಬಟ್ ಲಕ್ಷ್ಮಿ ಅಂತಂದ್ರೆ ಬರೀ ದುಡ್ಡು ಮಾತ್ರ ಅಲ್ಲ. ಅದೇ ಹೌ ಮಚ್ ಮನಿ ಇಸ್ ಟು ಮಚ್ ಮನಿ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅದು ಹೌದು. ಸೊ ನನ್ನನ್ನು ಎಷ್ಟೋ ಜನ ಕೇಳ್ಬೋದು, ನೀನು ಇಷ್ಟೆಲ್ಲ ಮಾತಾಡ್ತೀಯ ಮ್ಯಾನಿಫೆಸ್ಟೇಷನ್, ಅದು ರೂಲ್ಸ್ ಆಫ್ ಲಕ್ಷ್ಮಿ ಅಂತಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ. ನನಗೆ ಎಷ್ಟು ಅಗತ್ಯ ಇದೆ, ನಾಳೆ ಬಗ್ಗೆ ಒಂದು 6 ತಿಂಗಳು ಅಥವಾ ನನಗೆ ನನ್ನ ತಂದೆ ತಾಯಿಗೆ ಒಂದು ಕಂಫರ್ಟಬಲ್ ಆಗಿರುವಂತಹ ಜೀವನ ಕೊಡೋಷ್ಟು ನನ್ನ ಹತ್ರ ದುಡ್ಡಿದೆ, ನನಗೆ ಅಷ್ಟು ಸಾಕು. ನನಗೆ ಯಾವತ್ತೂ ನಾನು ದೊಡ್ಡ ಮನೆ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೋಡಲ್ಲ, ಕೋಟ್ಯಾಂತರ ರೂಪಾಯಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೋಡಲ್ಲ. ಹೀಗಾಗಿ ಲಕ್ಷ್ಮಿ ನನಗೆ ಒಲ್ದಿದ್ದಾಳೆ. ಸೊ ರೂಲ್ಸ್ ಆಫ್ ಲಕ್ಷ್ಮಿ, ಒಂದಷ್ಟು ವಿಚಾರಗಳನ್ನು ನಾವು ಮೈಗೂಡಿಸ್ಕೋಬೇಕು, ಆಗಷ್ಟೇ ಲಕ್ಷ್ಮಿ ಕೈಯಲ್ಲಿರ್ತಾಳೆ. ಬಹಳ ಸಲ ನಾವು ಹೇಳ್ತೀವಿ ಹಳ್ಳ ಇರೋ ಕಡೆನೇ ನೀರು ಸೇರೋದು ಅಂತ. ಆದರೆ ಯಾಕೆ ಅಂತ ನಾವು ಯೋಚನೆ ಮಾಡೋದು. ಕೆಲವಷ್ಟು ಒಂದು ಡಿಸಿಪ್ಲಿನ್, ಲಕ್ಷ್ಮಿಗೆ ಡಿಸಿಪ್ಲಿನ್ ಇರೋರಂದರೆ ಬಹಳ ಪ್ರೀತಿ. ಒಂದು ಶಿಸ್ತಿರಬೇಕು ಜೀವನದಲ್ಲಿ. ಆ ಶಿಸ್ತಿದ್ರೆ ಲಕ್ಷ್ಮಿ ಒಲಿತಾಳೆ, ಇಲ್ಲ ಅಂದರೆ ದರಿದ್ರ ಲಕ್ಷ್ಮಿ ಒಲಿತಾಳೆ ಅಂತ ಹೇಳಲಾಗುತ್ತೆ. ಇನ್ನೊಂದು, ನೀವು ಹಾಕ್ಕೊಳ್ಳುವಂತಹ ಬಟ್ಟೆ ಅಂಥದ್ದು ಅದೆಷ್ಟು ನೀಟಾಗಿದೆ, ನೀವು ಎಷ್ಟು ನೀಟಾಗಿ ಸ್ನಾನ ಮಾಡಿರ್ತೀರಿ, ಎಷ್ಟು ನೀಟಾಗಿ ಸ್ಮೆಲ್ ಆಗ್ತೀರಿ, ಅವೆಲ್ಲವೂ ಕೂಡ ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನೀವು ಹೊಸ ಹೊಸ ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆನೇ ಹಾಕಬೇಕು ಅಂತ ಏನಿಲ್ಲ. ನೀವು ಒಂದು ಸಣ್ಣ ಗುಡಿಸ್ಲಲ್ಲಿರೋರೇ ಆಗಿದ್ರು ಕೂಡ ಒಗೆದು ಒಣಗಿ ಹಾಕಿ ಶುಭ್ರವಾಗಿರುವಂತಹ ಬಟ್ಟೆ ಹಾಕ್ಕೊಳ್ಳೋದು, ಬೆಳಗ್ಗೆ ರಾತ್ರಿ ಸ್ನಾನ ಮಾಡೋದು, ಮುಖ ತೊಳೆಯೋದು, ಹಲ್ಲುಜ್ಜೋದು, ಇವೆಲ್ಲ ಮಾಡೋದ್ರಿಂದ ಲಕ್ಷ್ಮಿಗೆ ಖುಷಿ ಆಗುತ್ತೆ. ಅಲ್ಲಿಂದ ನೀವು ಜೀವನದಲ್ಲಿ ಪ್ರಗತಿಯನ್ನು ಕಾಣೋಕ್ಕೆ ಶುರು ಮಾಡ್ತೀರಿ. ಲಕ್ಷ್ಮಿಗೆ ಜಡತ್ವ ಇಷ್ಟ ಆಗಲ್ಲ, ಲೇಸಿನೆಸ್ ಇಷ್ಟ ಆಗಲ್ಲ. ಏನೋ ಕೆಲಸ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಯಾಕೆ ಹೇಳಿ, ಯೋಗದಲ್ಲೂ ಕೂಡ ಬೆನ್ಹುರಿ ಸೀದಾ ಇಟ್ಕೊಳ್ಳಿ, ಬೆನ್ಹುರಿ ಸೀದಾ ಇಟ್ಕೊಳ್ಳಿ. ಯೋಗ, ಧ್ಯಾನ, ಪೂಜೆ, ಪುನಸ್ಕಾರ ಎಲ್ಲ ಹಿಂಗೆ ಕೂತ್ಕೊಂಡು ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಹೀಗಿದ್ದರೆ ದಟ್ ಈಸ್ ಲೈಕ್ ಯುವರ್ ವರ್ಟಿಬ್ರಾ ಸ್ಟ್ರೇಟ್ ಆಗಿರೋದು ಅನ್ನೋದೇ ನಿಮ್ಮನ್ನು ಮನುಷ್ಯ ಅಂತ ಡಿಫೈನ್ ಮಾಡೋದು. ಸೊ ಸೀದಾ ಇಟ್ಕೊಳ್ಳಿ, ತಾನಾಗ್ತಾನೆ ನಿಮ್ಮ ಬ್ರೈನ್ ಜಾಗೃತ ಆಗಿರುತ್ತೆ. ಜಾಗೃತವಾಗಿದ್ದು ಏನೋ ಒಂದು ಕೆಲಸ ಇಟ್ಕೊಂಡು ನಿಮ್ಮ ಮನೆ ಕ್ಲೀನ್ ಮಾಡೋದು, ಏನೋ ಒಂದು ಕೆಲಸ ಮಾಡ್ತಾರೆ, ಆ್ಯಕ್ಟಿವ್ ಆಗಿರಿ. ಖಂಡಿತ ಲಕ್ಷ್ಮಿ ಒಲಿತಾಳೆ ನಿಮಗೆ. ಮತ್ತು ಕ್ಲಾರಿಟಿ ಥಾಟ್ಸಲ್ಲಿರುವಂಥದ್ದು ಅದು ಬಹಳ ಮುಖ್ಯ. ನನಗೇನು ಬೇಕು, ಹೆಂಗೋ ಒಂದು ದುಡ್ಡು ಬೇಕು ಅನ್ನೋಕ್ಕಿಂತ ಹೇಗೆ ದುಡ್ಡು ಮಾಡಬೇಕು, ಅದಕ್ಕೆ ನಾನು ಏನು ಮಾಡಬೇಕು. ಆಗ ಲಕ್ಷ್ಮಿ ನಿಮಗೆ ಸಹಾಯ ಆಗ್ತಾಳೆ, ಜ್ಞಾನವನ್ನು ಕೊಡ್ತಾಳೆ, ಆಗ ನಿಮ್ಮ ಜೊತೆಗಿರ್ತಾಳೆ. ಮತ್ತು ಇನ್ನೊಬ್ಬರಿಗೆ ದುಡ್ಡು ಕೊಡುವಾಗ ಬೈಕೊಂಡು ಕೊಡೋದು, ಚೌಕಾಸಿತನ ಮಾಡೋದು, ನಮಗಿಂತ ಕೆಳಗಿರೋರ ಹತ್ರ. ಎಲ್ಲೋ ಒಂದು ಕಡೆ ಮಾಲಿಗೆ ಹೋಗ್ತೀರಾ, ಜಾರಾ ಪ್ಯಾಂಟ್ಲಿ ಒಂದು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತೀರಾ. ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಪಾಪ ಅಮ್ಮ ಸೊಪ್ಪು ಮಾರ್ತಾ ಇರ್ತಾಳೆ, 10 ರೂಪಾಯಿ ಕಟ್ಟು ಅಂದರೆ 8 ರೂಪಾಯಿ ಮಾಡ್ಕೊಂಡು ಕೊಡು ಅಂತ ಹೇಳ್ತಾರೆ. ಅದನ್ನು ಬಿಟ್ಬಿಡಿ. ಕೊಡುವಾಗ ಅಥವಾ ಖರ್ಚು ಮಾಡ್ಕೋಬೇಕಾದ್ರೆ, ಅಥವಾ ನಿಮ್ಮ ಮನೆ ಕೆಲಸದವ್ರಿಗೆ ಯಾರಿಗಾದ್ರೂ ಪೇಮೆಂಟ್ ಕೊಡಬೇಕಾದ್ರೆ, ಎಲ್ಲಾದರೂ ದುಡ್ಡು ಖರ್ಚು ಮಾಡಬೇಕಾದ್ರೆ ಒಂದು ಕೃತಜ್ಞತಾ ಭಾವದೊಂದಿಗೆ, ಅಮ್ಮ ನೀನು ಇಷ್ಟು ದಿನ ನನ್ನ ಜೊತೆಗಿದೆಯಾ, ಈಗ ಹೋಗು, ಅವ್ರ ಮನೆಯನ್ನು ಬೆಳಗು, ಹೋಗಿ ನಿನ್ನ ಸಂಗಡಿಗರನ್ನು ಕರ್ಕೊಂಬ ತಾಯಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಕರ್ಕೊಂಬ ಅಂತ ಹೇಳಬೇಕಂತೆ.
ಆಗ ಆ ಕೃತಜ್ಞತಾ ಭಾವದಿಂದ ನಾವು ಕೊಡ್ತೀವಲ್ವಾ, ಆ ಎನರ್ಜೀಸ್ ಅವರಲ್ಲೂ ಟ್ರಾನ್ಸ್ಫರ್ ಆಗುತ್ತೆ. ಮನಸ್ಫೂರ್ತಿಯಾಗಿ ಇವ್ರು ಕೊಟ್ಟರು ಗುರು, ಇವ್ರಿಗೆ ಒಳ್ಳೇದಾಗಲಿ ಅಂತ ಅವರು ಕೂಡ ಹರಿಸ್ತಾರೆ. ಅಂಥ ಕಡೆ ಲಕ್ಷ್ಮಿ ಜಾಸ್ತಿ ಒಲಿತಾಳೆ. ಮತ್ತು ಯಾವಾಗಲೂ ಹೇಳ್ತಾರೆ, ಹೆಣ್ಣು ಮಕ್ಕಳು ಯಾವಾಗ ಯಾವ ಮನೆಯಲ್ಲಿ ನಗ್ನಗ್ತಾ ಕಳಕಳಿಯಾಗಿರ್ತಾರೋ ಆ ಮನೆಗೆ ಲಕ್ಷ್ಮಿ ಒಲಿಯುತ್ತೆ ಅಂತ. ವೀನಸ್ ಅಗೇನ್, ಶುಕ್ರನೂ ಹೌದು ಅದೇ ಹೇಳುತ್ತೆ. ಸೊ ಹೆಣ್ಣು ಮಕ್ಕಳನ್ನ ಗೋಳಾಡಿಸ್ಬೇಡಿ. ಕೆಟ್ಟದಾಗಿ ಮಾತಾಡೋದು, ಅದು ಹೆಣ್ಣುಮಕ್ಳ ಬಗ್ಗೆ ಆಗಿರ್ಬೋದು ಅಥವಾ ಗಂಡು ಮಕ್ಳ ಬಗ್ಗೆ ಆಗಿರ್ಬೋದು, ನೆಗೆಟಿವ್ ಆಲೋಚನೆ ಮಾಡೋದು. ನಮ್ಮ ನಾಲಿಗೆಯಲ್ಲೂ ಕೂಡ ಲಕ್ಷ್ಮಿ ಕೂತಿರ್ತಾಳೆ ಅಂತ ಹೇಳ್ತಾಳೆ. ಕೆಟ್ಟ 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 ಮಾತುಗಳನ್ನು ಆಡೋದು ಇದೆಲ್ಲ ಮಾಡಬೇಡಿ. ಪಾಸಿಟಿವ್ ಮಾತೆ, ನಿಮ್ಮ ಬಗ್ಗೆನೇ ಆಗಿರ್ಬೋದು, ಬೇರೆಯವ್ರ ಬಗ್ಗೆನೇ ಆಗಿರ್ಬೋದು. ಕೆಟ್ಟದ್ದು ಮಾಡೋ ಕಡೆ, ಕೆಟ್ಟದ್ದು ಮಾತಾಡೋ ಕಡೆ ಲಕ್ಷ್ಮಿ ಇರಲ್ಲ. ಸೊ ಒಳ್ಳೇದು ಮಾತಾಡಿ, ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಾಳೆ. ಶನಿಗೂ ಕೂಡ ಅದೇ ಕನೆಕ್ಷನ್ ಇದೆ. ಮೋಸ್ಟ್ ಆಫ್ ಇಟ್ ಶನಿ ಯಾವತ್ತಿಗೂ ಏನಂದ್ರೆ, ಶನಿ ಈಸ್ ಲೈಕ್ ಅದೇ ನ್ಯಾಯವಾಗಿ ಧರ್ಮವಾಗಿದ್ಯಾ, ಇಲ್ಲ ಅಂದ್ರೆ ತಲೆ ಮೇಲೆ ಒಂದು ಮೊಟಕ್ ಬಿಟ್ಟು ಸರಿಯಾಗಿ ನೋಡು ಅಂತ ಹೇಳ್ತಾನೆ. ಕಾಲಭೈರವನು ಅದೇ ಹೇಳೋದು. ಈ ಎಲ್ಲ ದೇವರುಗಳು ಹೇಳೋದು ಒಂದೇ, ನೀನು ನಿನ್ನ ನಿಷ್ಠೆಯಿಂದ ಇರು, ನಿನ್ನ ನಿಷ್ಠೆಯನ್ನು ಸರಿಯಾಗಿ ಮಾಡ್ತಾ ಇರು, ಒಂದು ಡಿಸಿಪ್ಲಿನ್ ಇಟ್ಕೊ, ಒಂದು ಕ್ಲಾರಿಟಿ ಇಟ್ಕೊ, ಮತ್ತು ಇನ್ನೊಬ್ಬರನ್ನ ಕೆಳಗೆ ಹಾಕೋ ಪ್ರಯತ್ನ ಮಾಡಬೇಡ. ನೀನು ಮೇಲೆ ಹೋಗೋಕೆ ಏನು ಬೇಕೋ ಅದನ್ನು ಮಾಡ್ತಾ ಇರು. ಆಗ ನಾನು ನಿನಗೆ ಬೆನ್ನೆಲ್ಲಿ ಬಂದು ನಿಂತ್ಕೋತೀನಿ. ನೀನು ಏನಾದರೂ ತೊಂದರೆ ಮಾಡಿದ್ರೆ ನೀನು ತಲೆ ಮೇಲೆ ಹೊಡೆದ್ಬಿಟ್ಟು ಬುದ್ಧಿ ಹೆಂಗೆ ಕಲಿಸ್ಬೇಕು ನನಗೆ ಗೊತ್ತು, ಅಷ್ಟೇ. ನಂಗೆ ಯಾಕೋ ಗೊತ್ತಿಲ್ಲ, ಈ ಪ್ರಶ್ನೆ ಅಲ್ಲ, ಬಟ್ ಏನೋ ಒಂದು ಈ ಮಾತು ಹೇಳಬೇಕು ಅಂತ ಅನಿಸ್ತು. ಯಾಕಂದರೆ ತುಂಬ ಸತಿ ನಂಗೆ ಬಂದು ಯೋಚನೆ, ಹೀಗೆ ಕೆಲವ್ರ ಹತ್ರ ಹೀಗೆ ಹೇಳಿದ ಮಾತು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಲ್ಲ, ನಾವು ದೇವರನ್ನು ಸೃಷ್ಟಿ ಮಾಡಿದ್ದು ಅಂತ. ಈ ಥಾಟ್ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ? ಓಕೆ, ನೀವು ಹೇಳಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ, ನೀವೇನು ಹೋಗ್ತೀರಾ? ನನಗೆ ಯಾಕೆ ಆ ಯೋಚನೆ ಬರುತ್ತೆ ಅಂತಂದ್ರೆ, ದೇವರು ಹೀಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ, ನಮಗೆ ಅವನನ್ನು ಈ ರೀತಿಯಲ್ಲಿ ನೋಡಬೇಕಾಗಿರೋದ್ರಿಂದ ನಾವು ಅವನನ್ನು ಆ ರೀತಿ ನೋಡ್ತೀವಿ. ಅದಕ್ಕೋಸ್ಕರ ನಾವು ಅವನನ್ನು ಆ ಥರ ಸೃಷ್ಟಿ ಮಾಡಿದ್ವಿ. ಅಂದರೆ ದೇವರು ಅನ್ನೋ ಕಾನ್ಸೆಪ್ಟನ್ನು ನಾನು ಹೇಳ್ತೇನೆ. ಸೊ ನಾನು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದ ರೀತಿಯಲ್ಲಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಇದು ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ನನ್ನ ಪ್ರಕಾರ ಯಾವುದೇ ರೀತಿಯ ಭಕ್ತಿ, ದೇವರು ಅನ್ನೋದಿದೆಯಲ್ಲ, ಅಥವಾ ಸ್ಪಿರಿಚುಯಾಲಿಟಿ, ಧರ್ಮ ಅನ್ನೋದಿದೆಯಲ್ಲ, ಅದು ತೀರಾ ವೈಯಕ್ತಿಕ. ಇಲ್ಲಿ ನಾನು ಸನಾತನ ಧರ್ಮನ ಹೇಳ್ತಲ್ಲ, ಸನಾತನ ಧರ್ಮ ಇಸ್ ಅ ಸ್ಟೈಲ್ ಆಫ್ ಲೈಫ್, ಇಟ್ಸ್ ಅ ಲೈಫ್ ಸ್ಟೈಲ್, ಒಂದು ಜೀವನ ಪದ್ಧತಿ ಅದು ಅಲ್ವಾ. ಆದರೆ ದೇವರು, ಭಕ್ತಿ ಇವೆಲ್ಲವೂ ಇದೆಯಲ್ಲ, ನಂಬಿಕೆ ಇವೆಲ್ಲವೂ ಕೂಡ ತೀರಾ ವೈಯಕ್ತಿಕ. ನೀವು ಶಿವನನ್ನು ನಂಬ್ತೀರಾ, ಅವನನ್ನು ಶಕ್ತಿಯಾಗಿ ನೋಡ್ತೀರಾ, ಅವನನ್ನು ಧೈರ್ಯವಾಗಿ ನೋಡ್ತೀರಾ, ಅವನನ್ನು ತಂದೆ ಯಾವ ಥರ ನೋಡ್ತೀರಾ ನೀವು ಶಿವನನ್ನು? ಶಿವನ ಒಂದು ಶಕ್ತಿಯಾಗಿ ನೋಡ್ತೀವಿ. ಅವನನ್ನು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ಏನು ಕೊಡ್ತಾನೆ ನಿಮ್ಗೆ ಅನ್ಸುತ್ತೆ? ಏನು ಕೊಡ್ತಾನೆ ಅನ್ನೋದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂದ್ರೆ, ವಾಟ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ? ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಕೃಷ್ಣನ್ ನೋಡಿದ್ರೆ ಬಹಳ ಜನಕ್ಕೆ ಪ್ರೀತಿ ಬರುತ್ತೆ, ಆ ರೀತಿ ಶಿವನನ್ನು ನೋಡಿದ್ರೆ ನೀವು ಏನು? ಶಿವನನ್ನು ಒಂದು ರೀತಿ ಎನರ್ಜಿಯಾಗಿ ನೋಡ್ತೀನಿ ಅಲ್ವಾ. ಆದ್ರೆ ಶಿವನನ್ನು ನಾನು ಗಂಡನಾಗಿ ನೋಡ್ತೀನಿ, ಶಿವನನ್ನು ನನ್ನ ಮೇಲ್ ಕೌಂಟರ್ ಪಾರ್ಟ್ ಆಗಿ ನೋಡ್ತೀನಿ. ಸೊ ಶಿವನನ್ನು ನಾನು ಯಾವಾಗ ಲಾಜಿಕಲ್ ಥಿಂಕಿಂಗ್ ಮಾಡಬೇಕು, ಯಾವಾಗ ಒಂದು ಗಟ್ಟಿ ನಿರ್ಧಾರ ತಗೋಬೇಕು, ಅವಾಗ ನೋಡು ನೀನು ನನ್ನ ಗಂಡ, ಈಗ ಕೂತ್ಕೊಂಡು ನನಗೆ ಹೇಳೋ ನಾನು ಏನು ಮಾಡಬೇಕು ಅಂತ ಅಡ್ವೈಸ್ ಮಾಡು, ನಾನು ಮಾಡ್ತೀನಿ. ಡ್ರೈವಿಂಗ್ ಮಾಡುವಾಗ ಅವನನ್ನು ನನ್ನಲ್ಲಿ ಮೈಗೂಡಿಸ್ಕೊಂಡು ಮಾಡ್ತೀನಿ. ಆ ಥರ ನಾನು ಶಿವನನ್ನು ನೋಡ್ತೀನಿ. ಹೀಗೆ ಎಷ್ಟೋ ಜನ ಹೇಳ್ಬೋದು, ದೇವ್ರನ್ನ ಹೆಂಗೆ ನೀನು ಹಂಗೆ ಅಂದ್ಕೊತೀಯ? ಹೌದು. ನಂಗೆ ಯಾವುದೋ ಒಂದು ಅಘೋರಿ ಸಾಧುಗಳು ಹೇಳ್ತಾ ಇದ್ರು, ಶಿವ ತೋ ಬಾಬಾ ಹೇ, ಶಿವ ತೋ ಬಾಬಾ ನೈ ಹೇ, ಪತಿ ಹೇ ಅಂತಂದೆ ನಾನು. ಸೊ ಹಾಗೆ ನನಗೆ ಅದು ತೀರಾ ವೈಯಕ್ತಿಕ, ನೀವು ಹೇಗೆ ಬೇಕೋ ಹಾಗೆ ನೋಡ್ಕೋತೀರಿ. ಆದರೆ ಆ ಒಂದು ಅವಕಾಶನೂ ನಮ್ಮ ಧರ್ಮ ನಿಮಗೆ ಕೊಟ್ಟಿದೆ. ಸೊ ದೇವರು ಅನ್ನುವಂಥದ್ದು ತೀರಾ ವೈಯಕ್ತಿಕ, ನೀವು ಅದನ್ನು ಹೇಗೆ ಬೇಕಾದರೂ ಕನೆಕ್ಟ್ ಆಗ್ಬೋದು. ಬಟ್ ಐ ಕ್ಯಾನ್ ಸೇ ಇಟ್ ಇಸ್ ಅ ಡ್ರೈವಿಂಗ್ ಫೋರ್ಸ್. ರೈಟ್, ಇಟ್ಸ್ ಅ ಡ್ರೈವಿಂಗ್ ಫೋರ್ಸ್. ಇಟ್ ಹ್ಯಾಸ್ ಸೈನ್ಸ್ ಬಿಹೈಂಡ್ ಇಟ್, ಇಟ್ ಹ್ಯಾಸ್ ಲಾಜಿಕ್ ಬಿಹೈಂಡ್ ಇಟ್. ಬಟ್ ಮೋರ್ ದೆನ್ ದಟ್, ನಿಮಗೆ ಗೊತ್ತಿಲ್ಲದಷ್ಟು ಕೆಪಾಸಿಟಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಏನಿದೆಯಲ್ಲ, ಆ ಸಬ್ಕಾನ್ಷಿಯಸ್ ಮೈಂಡ್ ಅಷ್ಟು ಜಾಗೃತವಾದರೆ ಅದೇನಾಗುತ್ತೆ, ಅದೇ ದೇವರು. ಸೊ ನನಗೆ ಗೊತ್ತಿರೋದಷ್ಟೇ ಸತ್ಯ ಅಲ್ಲ, ನನಗೆ ಗೊತ್ತಿರೋದೆಲ್ಲವೂ ಸತ್ಯ ಅಲ್ಲ, ಅಥವಾ ನನಗೆ ಗೊತ್ತಿಲ್ಲದಿರೋದು ಇದೆ ಅನ್ನೋ ಕಾರಣಕ್ಕೆ ಅದು ಮಿಥ್ಯವೂ ಅಲ್ಲ. ನಮಗೆ ಗೊತ್ತಿಲ್ದಿರೋದು ದಟ್ ವಿಚ್ ಇಸ್ ನಾಟ್ ಇಸ್ ಶಿವ. ಮೊನ್ನೆ ನೋಡಿ, ನಾಸಾ ಅವರು ಬ್ಲ್ಯಾಕ್ ಹೋಲ್ ಮೂಡುವಂಥ ಶಬ್ದವನ್ನು ರಿಲೀಸ್ ಮಾಡಿದ್ದಾರೆ. ಇಟ್ ಇಸ್ ಆನ್ ಯೂಟ್ಯೂಬ್, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಅದು ಓಂಕಾರ ಥರ ಸೌಂಡ್ ಆಗುತ್ತೆ. ಆ ಉ ಮ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮೂರು ಕಡೆಯಿಂದ ಹಿಂಗೆ ಬಂದರೆ ಹೇಗೆ ಸೌಂಡ್ ಆಗುತ್ತೆ, ಆ ಓಂಕಾರವನ್ನು ಇದು ಸೌಂಡ್ ಹೋಲುತ್ತದು ಸೌಂಡು. ಇದಕ್ಕೇನು ಹೇಳ್ತೀರಿ? ನಮ್ಮ ಋಗ್ವೇದಗಳಲ್ಲಿ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ, ನಮ್ಮ ವೇದಗಳಲ್ಲಿ ಅದನ್ನೇ ಆಗಲೇ ಹೇಳ್ಬಿಟ್ಟಿದ್ದಾರೆ, ಓಂಕಾರದ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಮತ್ತು ಇತ್ತೀಚೆಗಷ್ಟೇ NCMR ಅವರು ಒಂದು ಪ್ರೂವ್ ಮಾಡಿದ್ದಾರೆ, ನೀವು ಕೂತ್ಕೊಂಡು
ಈ ಮೃತ್ಯುಂಜಯ ಮಂತ್ರವನ್ನು ಪಠಿಸಿದ್ರೆ ಇಟ್ಸ್ ಅ ಕೇಸ್ ಸ್ಟಡಿ ಆಯಿತಾ, ರಿಸರ್ಚ್ ಪೇಪರ್ಸ್ ಇದೆ. ಮೃತ್ಯುಂಜಯ ಮಂತ್ರವನ್ನು ಕಂಟಿನ್ಯೂಸ್ ಆಗಿ 21 ದಿನ ಪಠಿಸಿದವ್ರದ್ದು ಹೆಲ್ತ್ ರಿಪೋರ್ಟ್ಸು, ಪಠಿಸದೇ ಇದ್ದಂತಹ ಒಂದಷ್ಟು ಜನರ ಹೆಲ್ತ್ ರಿಪೋರ್ಟ್ಸು ಮಾಡಿದಾಗ ಯಾರ ಹೆಸರಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಮೃತ್ಯುಂಜಯ ಮಂತ್ರವನ್ನು ನಾವು ಹೇಳಿರ್ತೀವಲ್ಲ, ಅವ್ರ ಹೆಲ್ತ್ ರಿಪೋರ್ಟ್ಸು ಕನ್ಸಿಡರಬ್ಲಿ ಪ್ರೋಗ್ರೆಸ್ ಆಗಿದೆ ಅನ್ನುವಂಥದ್ದನ್ನು ಅವರು ಒಂದು ವರ್ಲ್ಡ್ ಸೆಮಿನಾರಲ್ಲಿ ಹೋಗ್ಬಿಟ್ಟು ಹೇಳಿದ್ದಾರೆ. NCM ಅನ್ನೋ ಒಬ್ಬರು ಡಾಕ್ಟ್ರು. ಇಟ್ ಇಸ್ ಔಟ್ ದೇರ್ ಇನ್ ಯೂಟ್ಯೂಬ್. ಸೊ ನೀವು ಚೆಕ್ ಮಾಡ್ಬೋದು. ಇವಾಗ ಏನು ಹೇಳ್ತೀರಿ? ಬಹುಶಃ ನಮ್ಮ ಹಿರಿಯರಿಗಿದ್ದಂಥ ಅಷ್ಟು ಜ್ಞಾನವನ್ನು ದೇವರು ಅನ್ನುವಂಥ ಒಂದು ರೂಪದಲ್ಲಿಟ್ಟು ಅದಕ್ಕೆ ಒಂದಷ್ಟು ಲಾಜಿಕ್ಕು, ಸೈನ್ಸು, ರಿಚುವಲ್ಸ್ನ ಬ್ಯಾಕಪ್ ಮಾಡಿ ನಮಗೆ ಸುಲಭ ಮಾಡಿ ಸುಲಿದ ಬಾಳೆಹಣ್ಣಿನ ಹಾಗೆ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು ಅಲ್ವಾ? ಅದು ಅಷ್ಟು ಸುಲಿದ ಬಾಳೆಹಣ್ಣು ಇದ್ರೂ ಕೂಡ ಅದನ್ನು ತಿನ್ನೋ ವ್ಯವಧಾನ ನಮಗಿಲ್ಲ ಅಂತ ಆಗ್ಬಿಟ್ಟಿದೆ. ಅದೇ 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 ನನಗೆ ಸಮಸ್ಯೆ ಏನಪ್ಪ ಅಂದರೆ ಸುಲಿದ ಬಾಳೆಹಣ್ಣಿದೆ, ಆದರೆ ಹೊರಗಿಂದ ಚೈನಾಯಿಂದ ಡ್ರ್ಯಾಗನ್ ಫ್ರೂಟ್ ಬಂದಿದೆ, ಅದನ್ನು ತೊಗೊತೀವಿ ಅಂತ ಹೋಗ್ತಿದ್ದೀವಿ ನಾವು. ಏನು ಮಾಡೋಕ್ಕಾಗಲ್ಲ. ಈಗ ಚೈನಾದವರೇ ವಾಪಸ್ ಬರ್ತಾರೆ, ಅವಾಗ ಹೇಳ್ತಾರೆ ಅಲ್ಲಿ ಬಾಳೆಹಣ್ಣಿದೆ ತಗೋ, ಡೈಜೆಷನ್ಗಳದು. ಓಕೆ, ಚೈನೀಸ್ ಹೇಳಿದ್ದಾರೆ, ಹೋಗಿ ತಿಂತೀನಿ ನಾನು. ಚೆನ್ನಾಗಿದೆ ಅದು. ಸೊ ಇದು ಕಾಮನ್ ಅದು. ಸೊ ನಿಮ್ಮ 27 ವರ್ಷದ 22 ನಂಗೆ 27 ಅಂತ ಹೇಳಿ 22 ವರ್ಷದಿಂದ ನೀವು ಇದೇ ಆಂಕರಿಂಗ್ ಮಾಡ್ತಾ ಇದ್ದೀನಿ, ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಬರವಣಿಗೆ ಅದು ಇದು ಎಲ್ಲ ಮಾಡ್ತಿದ್ದೀನಿ. ಹೆಂಗೋ ಒಂದು ಹೊಟ್ಟೆ ತುಂಬಿಸ್ಕೋತಾ ಇದ್ದೀನಿ ನಾನು, ಮನೆಯವರು. ಮುಂದೆ ಗೋ ವಿತ್ ದ ಫ್ಲೋ. ಬೆಳಕಲೆ ಪ್ರದೀಪ್ ಅವ್ರು ಹೇಳಿದ ಹಾಗೆ ನೋಡಿದ್ರೆ ಯಾವಾಗ ಹೇಳ್ತಿದ್ದೆ. ನನಗೆ ಗೊತ್ತು, ನನಗೆ ನನ್ನ ಪರ್ಪಸ್ ಆಫ್ ಲೈಫ್ ಗೊತ್ತು. ಜ್ಞಾನಾರ್ಜನೆ ಕಲ್ತಿರುವಂಥದ್ದನ್ನು ಆ ದೀಪದಿಂದ ಇನ್ನೊಂದಷ್ಟು ಜನ ದೀಪ ಹಚ್ಕೋಬೇಕು ಅನ್ನುವಂಥ ಆಸೆ ಇರೋರಿಗೆ ಅದನ್ನ ಕೊಡ್ತಾ ಹೋಗೋದು. ಆ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತೀನಿ. ಯೋಗದಲ್ಲಿ ನಾನು ಡನ್ ಮೈ ಸರ್ಟಿಫಿಕೇಷನ್, ಟೀಚರ್ಸ್ ಟ್ರೈನಿಂಗ್ ಮಾಡಿದ್ದೀನಿ ನಾನು. ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದೆ. ಅದರ ಜೊತೆಗೆ ಧ್ಯಾನ, ಮೆಡಿಟೇಷನ್, ಈ ರೀತಿಯ ಪಾಸಿಟಿವ್ ವಿಚಾರಗಳನ್ನು ಹೇಳಬೇಕು ಅಂತಲೂ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಧರ್ಮವನ್ನು ಮುಖ್ಯವಾಗಿ ನಾನು ಜನಕ್ಕೆ ಹೇಳಬೇಕು ಅನ್ನೋದಿದೆ ಉದ್ದೇಶ. ಅಗೇನ್, ಇತರ ಧರ್ಮವನ್ನು ದ್ವೇಷಿಸದೆ ನನ್ನ ಧರ್ಮದ ಘನತೆಯನ್ನು ಹೇಗೆ ಎತ್ತಿ ಹಿಡಿಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಯಾವ್ಯಾವ್ದು ಬರುತ್ತೆ ಅದನ್ನೆಲ್ಲದನ್ನು ತೊಗೊಂಡು ಸ್ವೀಕರಿಸಿ ಶ್ರದ್ಧೆಯಿಂದ ಮಾಡಿ ನನ್ನನ್ನು, ನನ್ನ ಮನೆಯವ್ರನ್ನ ನಾನು ನೋಡ್ಕೋತೀನಿ. 1000 ಜನ, ಈ 1000 ಅಂದರೂ ಕೂಡ ನನಗೂ ಕೂಡ ಬಿಲ್ಸ್ ಇದೆ ಪೇ ಮಾಡೋಕ್ಕೆ. ಸೊ ನನ್ನ ಒಂದು ಮಾರಲ್ಸ್ಗೆ ಮೀರದೆ, ನನ್ನ ಒಂದು ಎಥಿಕ್ಸ್ಗೆ ಮೀರದೆ, ನನಗೆ ಅದಕ್ಕೆ ಬದ್ಧವಾಗಿ ಇಟ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಅಷ್ಟೇ. ಎಥಿಕಲ್ಲಿಂದ ಹೆಚ್ಚು ತಿಕ್ಕಲು ಜಾಸ್ತಿ ಆಗ್ತಿದೆ ಅಲ್ಲೋದಲ್ಲಿ ಇವತ್ತು. ತಿಕ್ಕಲನ್ನು ನೋಡೋದು ಈಸಿ, ತಿಕ್ಕಲನ್ನು ಇಷ್ಟಪಡೋದು ಈಸಿ. ಯಾಕಂದರೆ ಅದಕ್ಕೆ ನಿಮ್ಮ ಬ್ರೈನ್ನ ಉಪಯೋಗಿಸೋ ಅಗತ್ಯ ಇರಲ್ಲ. ಈಗ ಆಲ್ರೆಡಿ ಲೈಫಲ್ಲಿ ಸ್ಟ್ರೆಸ್ ಇದೆ, ತಿಕ್ಕಲ್ತನವನ್ನು ನೋಡಿ ಡಿಸ್ಟ್ರೆಸ್ ಮಾಡ್ಕೊಂಬಿಡೋಣ. ಈಗ ನಿಮ್ಮ ಪಾಡ್ಕಾಸ್ಟ್ ನೋಡಿದ್ರೆ ಜನಕ್ಕೆ ತಲೆ ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೆ ನಿಮಗೆ ಒಂದು ನಿರ್ದಿಷ್ಟವಾದಂತಹ ಜನರು ಮಾತ್ರ ಫಾಲೋವರ್ಸ್ ಇದ್ದಾರೆ. ನಾವು ಸ್ವಲ್ಪ ಹಿಂಗೆ ತಿಕ್ಕಲ್ಗಳು ಸ್ವಲ್ಪ ಅದನ್ನ ಅಂದ್ರೆ ಬ್ಯಾಲೆನ್ಸ್ ಮಾಡೋಣ ಅಂತ. ಇಷ್ಟಪಡಿ, ಹಾಸ್ಯಾಸ್ಪದ ಆಗ್ಬೇಡಿ ಅಷ್ಟೇ. ಮೂಲ ಉದ್ದೇಶ ಮೀರಿ ಹೋಗೋ ಯಾವ ಉದ್ದೇಶ ಆಬ್ವಿಯಸ್ಲಿ ಮುಂದುವರ್ಸ್ಕೊಂಡು ಹೋಗ್ತೇವೆ. ದಟ್ಸ್ ಇಟ್. ಸೊ ಇಷ್ಟು ಹೊತ್ತು ಒಂದಿಷ್ಟು ವಿಚಾರಗಳ ಬಗ್ಗೆ ನಾವು ವಿ ಟ್ರೈ ಟು ಡೈವ್ ಡೀಪ್ ಆ್ಯಂಡ್ ನೀವು ನಿಮ್ಮ ಇಷ್ಟು ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ನಾವು ಆರಂಭದಲ್ಲೇ ಧನ್ಯವಾದವನ್ನು ಆ ರೀತಿಯಲ್ಲಿ ಹೇಳಿದ್ರು ಕೂಡ ನಮ್ಮ ಊರಿನ ಮತ್ತು ಅವರು ನಮ್ಮ ಪ್ರೀತಿಯ ಒಂದು ಸಂಸ್ಥೆ ಇದೆ, ಹಾರ್ದಿಕ್ ಹರ್ಬಲ್ಸ್ ಅಂತ. ಅವರ ಸತ್ವಂ ವಾಟರ್, ಸತ್ವಂ ಸೋಪ್ಸ್, ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಅವರು ಮಾಡ್ತಾರೆ. ಸತ್ವವನ್ನು ಬಿಡದೆ ನಮ್ಮ ಊರ, ನಮ್ಮ ನ್ಯಾಚುರಲ್ ಇದನ್ನು ಇಟ್ಕೊಂಡು ಹೋಗುವಂಥ ಒಂದು ಬ್ರ್ಯಾಂಡ್ ಅದು. ಸೊ ಅವ್ರ ಕಡೆಯಿಂದ ನಿಮಗೊಂದು ವಿಶೇಷವಾದ ಹ್ಯಾಂಪರನ್ನು ಕೊಟ್ಟಿದ್ದಾರೆ. ಸೊ ಧನ್ಯವಾದಗಳು ಹಾರ್ದಿಕ್ ಹರ್ಬ್ಸ್ ಅವ್ರಿಗೆ. ಹಾಗೆ ಸತ್ವಂ ಅನ್ನುವಂಥ ಒಂದು ಒಳ್ಳೆ ಹೆಸರಿಟ್ಕೊಂಡು ನಮ್ಮ ಬೇರಿನ ಸತ್ವಗಳನ್ನು, ಹರ್ಬಲ್ ವಾಟರು, ಹರ್ಬಲ್ ಸೋಪು, ಹರ್ಬಲ್ ಎಕ್ಸ್ಟ್ರಾಕ್ಟ್ಸು ಮತ್ತೆ ಈ ಥರ ಅವರು ನಮ್ಮ ಊರಿನಲ್ಲಿ ಸಿಗುವಂಥ ಇದನ್ನ ಇಟ್ಕೊಂಡೆ ಅವರು ಪ್ರಾಡಕ್ಟ್ಸ್ ಅನ್ನು ಇದು ಮಾಡ್ತಾ ಇದ್ದಾರೆ. ಸೂಪರ್, ಒಳ್ಳೇದಾಗಲಿ ಅವ್ರಿಗೂ ಕೂಡ. ಹಾಗೆ ಸರ್ಫೇಸ್ ಲೆವೆಲಲ್ಲಿ ಅಲ್ಲದೆ ಡೀಪ್ ಡೌನ್ ಎಷ್ಟೋ ವಿಚಾರಗಳನ್ನು ಕೆದಕುವಂತಹ ಪ್ರಯತ್ನವನ್ನು ಮಾಡಿದ್ದೀರಿ. ಬಹಳ ಧನ್ಯವಾದಗಳು. ಯಾಕಂದರೆ ಕನ್ನಡವನ್ನು ಸರಿಯಾಗಿ ಮಾತಾಡೋರು ಬಹಳ ಕಡಿಮೆ ಹೋಗಿದ್ದಾರೆ. ಅಂಥದ್ರಲ್ಲಿ ವಾಯ್ಸ್ ಓವರ್ ಕ್ಷೇತ್ರದಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಒಂದು ಸ್ವಂತಿಕೆಯನ್ನು ಕಾಪಾಡಿಕೊಂಡು ಗುರುತಿಸ್ಕೋಬಹುದು ಅಂತ ಸಾಬೀತು ಮಾಡಿದ್ದೀರಿ ಪ್ರದೀಪ್ ಅವರೇ. ಭಾಷೆಯ ಕಡೆಗೆ ಹಾಗೆ ನಮ್ಮ ಸಂಸ್ಕೃತಿಯ ಕಡೆಗೆ ನೀವು ಕೊಡ್ತಾ ಇರುವಂಥ ಕೊಡುಗೆ ಹೀಗೆ ಸಾಗ್ತಾ ಹೋಗಲಿ. ಅದಕ್ಕೆ ಇನ್ನಷ್ಟು ಬಲ ನಿಮಗೆ ಸಿಗಲಿ. ನಮಸ್ಕಾರ.
ನಂದೇನಿಲ್ಲ, ನನ್ನ ಪ್ರಯತ್ನ ಅವನ ಪ್ರೇರಣೆ, ನಮ್ಮ ಪ್ರಯತ್ನ ಅಷ್ಟೇ. ನಾನು ನಂಬೋ ದೇವ್ರನ್ನ ಸೃಷ್ಟಿ ಮಾಡಿದ್ದ ನಾವಾ ಅಂತ ಕೇಳಿದವ್ರ ಬಾಯಿಂದ ಬಂದಂಥದ್ದು. ಹೀಗಾಗಿ ಹಿಯರ್ ಐ ರೆಸ್ಟ್ ಮೈ ಕೇಸ್ ಯುವರ್ ಆನರ್. ಇಲ್ಲ, ಅದು ನಿಜ ಹೇಳಬೇಕು ಅಂತಂದ್ರೆ ದೇವರನ್ನ ಸೃಷ್ಟಿ ಮಾಡೋದು ಅಂತಂದ್ರೆ ಒಂಥರ ಅದನ್ನು ಡಿಬೇಟ್ಗೋಸ್ಕರ ಕೇಳುವಂತ ಪ್ರಶ್ನೆ. ದೇವರು ಇದ್ದಾನೆ, ಆದ್ರೆ ದೇವರಿಗೆ ಒಂದು ರೂಪ ಕೊಟ್ಟಿದ್ದನ್ನು ನಾನು ಆ ರೀತಿ ದೇವ್ರು ಅನ್ನೋಂಥದ್ದು ಒಂದು ಎಂಟಿ ಕ್ಯಾನ್ವಾಸ್ ಅಂತ ಹಾಗಾಯ್ತಾ, ಅದ್ರ ಮೇಲೆ ನೀವೇನೇ ಬರೀರಿ ಅದು ನಿಮ್ಮ ಕಲ್ಪನೆ, ಹಾಗಂತ ಈ ವಿಚಾರಗಳು ಬರ್ಲಿ ಅನ್ನೋದಕ್ಕೋಸ್ಕರ ಆ ಪ್ರಶ್ನೆ ಅಷ್ಟೇ. ದೇವ್ರು ನಿಮ್ಗೆ ಆ ಸಾಮರ್ಥ್ಯ ಕೊಡಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಹೊತ್ತು ಒಂದಿಷ್ಟು ವಿಚಾರಗಳ ಆಳಕ್ಕೆ ಇಳಿದು ಅದರಿಂದ ಒಂದಿಷ್ಟು ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಪ್ರೇರೇಪಣೆಗೊಳಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೆ ಕಾವ್ಯ ಶಾಸ್ತ್ರಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.